ಕೃತಜ್ಞತೆ ಸಲ್ಲಿಸುವುದಕ್ಕೆ ಮೊದಲು ನಾಳಿನ ಕಾರ್ಯಕ್ರಮದ ಬಗ್ಗೆ ಒಂದು ನೆನಪು. ನಾಳೆಯಿಂದ 3 ದಿವಸ ತಿರುಪತಿ ಸಂಸ್ಕೃತ ವಿಶ್ವವಿದ್ಯಾಲಯದ ಕುಲಪತಿಗಳಾದಂತಹ ವಿದ್ವಾನ್ ಎಲ್ ನರಸಿಂಹಮೂರ್ತಿ ಅವರು 2 ವಿಚಾರದ ಕುರಿತು ಪ್ರವಚನ ನೀಡಲಿದ್ದಾರೆ. ನಾಳೆ ಮತ್ತು ನಾಡಿದ್ದು ಭಗವದ್ಗೀತಾ ವೈಭವ ಅಂತ, ಮತ್ತು 10ನೇ ತಾರೀಕು ಶನಿವಾರ ಸಾಧನ ಚತುಷ್ಟಯ ಅಂತ, ಸಂಜೆ 6:30ಯಿಂದ 8 ಗಂಟೆ. ನಿನ್ನೆಯ ತಿಳಿಸಿದಂತೆ ನಿನ್ನೆಯ ಮತ್ತು ಈ ಇಂದಿನ ಕಾರ್ಯಕ್ರಮವನ್ನು ಶ್ರೀ ಎನ್.ವಿ. ಶ್ರೀನಿವಾಸನ್ ಅವರ ಸ್ಮರಣೆಯಲ್ಲಿ ಅವರ ಸೋದರಿ ಶ್ರೀಮತಿ ವಿಮಲಾ ಅವರು ಈ ಸಂಸ್ಥೆಯಲ್ಲಿ ಪ್ರೀತಿಯನ್ನು ಅಭಿಮಾನವನ್ನು ಇಟ್ಟು ನೀಡಿರುವ ದತ್ತಿಯ ಆಶ್ರಯದಲ್ಲಿ ಏರ್ಪಡಿಸಲಾಗಿದೆ. ಶ್ರೀಮತಿ ವಿಮಲಾ ಮತ್ತು ಅವರ ಕುಟುಂಬದ ಎಲ್ಲರಿಗೂ ಕೂಡ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ, ಸಂಸ್ಥೆಯ ಪರವಾಗಿ, ಉಪನ್ಯಾಸಕರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಿನ್ನೆಯ ವಿಷಯ ಸಂತೋಷವಾಗಿರುವುದು ಹೇಗೆ ಅಂತ. ನಾವೇನಾರು ಪೇಟೆಗೆ ಹೋಗಿ ಒಂದು kg ಸಂತೋಷ ಕೊಡಿ ಅಂದರೆ ಯಾರೂ ಕೂಡ ಕೊಡುವುದಿಲ್ಲ. ಇದರರ್ಥ ಸಂತೋಷ ಅನ್ನೋದು ಕೊಳ್ಳುವುದಕ್ಕೆ, ಕೊಡುವುದಕ್ಕೆ ಬಾರದ ವಸ್ತು ಅಂತ. ಹಾಗಾದರೆ ಸಂತೋಷ ಅನ್ನೋದು ಸಿಕ್ಕುವುದೆಲ್ಲಿ ಅನ್ನುವ ಅನ್ವೇಷಣೆಯನ್ನು ಪುತ್ತೂರಾಯರು ಬಹಳ ಮಾರ್ಮಿಕವಾಗಿ ತೋರಿಸಿಕೊಟ್ಟಿದ್ದಾರೆ. ಇದರ ನೆಲೆಯನ್ನು ನಮ್ಮ ವೇದವಾಂಗ್ಮಯ, ಉಪನಿಷತ್ ವಾಂಗ್ಮಯ, ರಾಮಾಯಣ, ಮಹಾಭಾರತಗಳಲ್ಲಿ ವಿಪುಲವಾಗಿ ನಾವು ಕಾಣಬಹುದು. ದಿನನಿತ್ಯದ ಘಟನೆಗಳಲ್ಲಿ ನಾವು ಸಂತೋಷವಾಗಿರುವ ವ್ಯಕ್ತಿಯನ್ನು ಗುರುತಿಸುವುದನ್ನು ಕಲಿತುಕೊಂಡ್ರೆ ಬಹುಶಃ ನಾವು ಕೂಡ ಸಂತೋಷವಾಗಿರಲಿಕ್ಕೆ ಹೆಚ್ಚು ಸಹಕಾರಿಯಾಗುತ್ತೆ. ತಮ್ಮ ಅಮೂಲ್ಯವಾದ ಚಿಂತನೆಯನ್ನು ಡಾಕ್ಟರ್ ಪುತ್ತೂರಾಯರು ಹಂಚಿಕೊಂಡು ನಮ್ಮೆಲ್ಲರಿಗೂ ಕೂಡ ಉಪಕಾರ ಮಾಡಿದ್ದಾರೆ. ಸ್ನೇಹಿತರೆ, ಇಲ್ಲಿ ಬರ್ತಕ್ಕಂಥ ಉಪನ್ಯಾಸರ ಪ್ರತಿಯೊಬ್ಬರೂ ಕೂಡ ಈ ಸಂಸ್ಥೆಯ ಮೇಲಿನ ಪ್ರೀತಿ ಅಭಿಮಾನದಿಂದ ಬಂದು ತಮ್ಮ ಚಿಂತನೆಯನ್ನು ನಮ್ಮೊಟ್ಟಿಗೆ ಹಂಚಿಕೋತಾರೆ. ಸುಮ್ಮನೆ ನಿಮ್ಮ ಹತ್ತಿರ ಹಂಚಿಕೊಳ್ಳಲಿಕ್ಕೆ ಯುಕ್ತ ಅನಿಸುತ್ತೆ. ಇಂದಿನ ಈ ಚಿಂತನೆಯನ್ನು ಹಂಚಿಕೊಳ್ಳಲಿಕ್ಕೆ ಪುತ್ತೂರಾಯರು ಸುಮಾರು 1.5 ಗಂಟೆ ಕಾಲ ಪ್ರಯಾಣ ಮಾಡಿ ನಮ್ಮಲ್ಲಿ ಬಂದು ಇಲ್ಲಿ ನಿಂತಿದ್ದಾರೆ. ಅವರ ಪ್ರೀತಿ, ಅವರ ಸಮಯ, ಆ ತ್ಯಾಗ ಮತ್ತು ತಮ್ಮ ಸಂತೋಷವನ್ನು ಇತರರಿಗೆ ಹಂಚಿಕೊಳ್ಳುವ ಆ ಕಳಕಳಿ ದಿಟ್ಟಕ್ಕೂ ಕೂಡ ನಾವೆಲ್ಲ ಅವರಿಗೆ ಋಣಿಗಳು. ದತ್ತಿಯ ನ್ಯಾಸಕರ್ತರ ಪರವಾಗಿ, ತಮ್ಮೆಲ್ಲರ ಪರವಾಗಿ ಮತ್ತು ಸಂಸ್ಥೆಯ ಪರವಾಗಿ ಡಾಕ್ಟರ್ ಕೆ.ಪಿ. ಪುತ್ತೂರಾಯರಿಗೆ ಹೃತ್ಪೂರ್ವಕ ಆತ್ಮೀಯ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಬಂಧುಗಳೇ, ಇವತ್ತಿನ ವಿಷಯ ಓರ್ವ ಒಳ್ಳೆಯ ವ್ಯಕ್ತಿ ಆಗುವುದು ಹೇಗೆ, ಹೌ ಟು ಬಿ ಎ ಗುಡ್ ಹ್ಯೂಮನ್ ಬೀಯಿಂಗ್ ಅಂತಕ್ಕಂಥ ವಿಷಯ. ಇಂದಿನ ದಿನಗಳಿಗೆ ಇದು ಪ್ರಸ್ತುತ, ಅವಶ್ಯಕ, ಅರ್ಥಪೂರ್ಣ ಹಾಗೂ ಅನಿವಾರ್ಯ ಅಂತ ಆದರೂ ಎಂಬುದಾಗಿ ನಾನಾದರೂ ತಿಳ್ಕೊಂಡಿದ್ದೇನೆ. ಈ ವಿಷಯವನ್ನು ಆರಿಸಿಕೊಳ್ಳಲು ಕಾರಣಗಳು 3. ಒಂದು, ಇದರರ್ಥ ಕೇಳುವವರೆಲ್ಲ ಕೆಟ್ಟವರೆಂಬ ಅರ್ಥ ಅಲ್ಲ. ಒಂದು ವೇಳೆ ಕೆಟ್ಟವರಾಗಿದ್ದರೆ
ಒಳ್ಳೆಯವರಾಗುವುದು ಹೇಗೆ? ಒಂದು ವೇಳೆ ಒಳ್ಳೆಯವರೇ ಆಗಿದ್ದರೆ ಇನ್ನೂ ಒಳ್ಳೆಯವರಾಗುವುದು ಹೇಗೆ ಅಂತಕ್ಕಂಥ ಚಿಂತನೆ ಅಷ್ಟೇ. ಇದೊಂದು ಚಿಂತನೆ. ಒಂದು ವಿಷಯವನ್ನು ನಾನು ನಿಮಗೆ ಹೇಳಬೇಕು. ಒಂದು ಸತ್ಯದ ವಿಚಾರವೆಂದರೆ, ಈ ಜಗತ್ತಿನಲ್ಲಿ ಯಾರೂ ಪರಿಪೂರ್ಣರಲ್ಲ, ಯಾರೂ ಪರಿಶುದ್ಧರಲ್ಲ. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಕೂಡ ಏನಾದರೊಂದು ದುರ್ಬಲತೆ, ದೌರ್ಬಲ್ಯ, ದುರ್ಗುಣ, ಇಲ್ಲವೇ ಒಂದು ಕೊರತೆ, ಇಲ್ಲವೇ ಒಂದು ನ್ಯೂನತೆ ಇದೇ ಇದೆ. ಆದರೆ ಅದು ಅವನಿಗೆ ಕಾಣೋದಿಲ್ಲ. ಯಾಕಂದರೆ ನಮ್ಮ ಬೆನ್ನು ನಮಗೆ ಕಾಣೋದೇ ಇಲ್ವಲ್ಲ. ಹೆಚ್ಚಿನವರಿಗೆ ನಾವು ಸರಿಯಾಗಿ ಇದ್ದೇವಲ್ಲ ಅಂತಕ್ಕ ಭಾವನೆಯಲ್ಲಿರ್ತಾರೆ. ಆದರೆ ಸತ್ಯದ ಸಂಗತಿ ಎಂದರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಕೂಡ ಏನಾದರೂ ಒಂದು ಕೊರತೆ ನ್ಯೂನತೆ ಇದ್ದೇ ಇರುತ್ತೆ. ಅದೇ ರೀತಿ ಈ ಜಗತ್ತಿನಲ್ಲಿ ಯಾವ ವಸ್ತುವು ನಿಷ್ಪ್ರಯೋಜಕ ವಸ್ತು ಅಲ್ಲ, ಯಾವ ವ್ಯಕ್ತಿಯೂ ನಿಷ್ಪ್ರಯೋಜಕ ವ್ಯಕ್ತಿಯೂ ಅಲ್ಲ. ನೋ ಒನ್ ಈಸ್ ಟೋಟಲಿ ಪರ್ಫೆಕ್ಟ್ ಆ್ಯಂಡ್ ನೋ ಒನ್ ಈಸ್ ಟೋಟಲಿ ಡಿಸ್ಕಾರ್ಡೆಬಲ್. ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಕೂಡ ಏನಾದರೊಂದು ಒಳ್ಳೆಯ ಗುಣ, ಏನಾದರೊಂದು ಶಕ್ತಿ ಸಾಮರ್ಥ್ಯ, ಏನಾದರೊಂದು ಪ್ರತಿಭೆ ಇದ್ದೇ ಇರುತ್ತದೆ. ಕೆಲವೊಮ್ಮೆ ಅದು ಅವರಿಗೆ ಗೊತ್ತಿರುವುದಿಲ್ಲ. ಈ ಎರಡು ವಿಚಾರಗಳು ಅವನಿಗೆ ವ್ಯಕ್ತಿಯ ಗಮನಕ್ಕೆ ಬರುವುದಿಲ್ಲ. ಅವನಲ್ಲಿರ್ತಕ್ಕಂತಹ ದೌರ್ಬಲ್ಯಗಳು, ದುರ್ಗುಣಗಳು, ಹಾಗೆ ಅವನ ಒಳಗಿರ್ತಕ್ಕಂತಹ ಸುಪ್ತವಾಗಿರ್ತಕ್ಕಂತಹ, ಗುಪ್ತವಾಗಿರ್ತಕ್ಕಂತಹ ಆ ಶಕ್ತಿ ಸಾಮರ್ಥ್ಯಗಳು ಅವನಿಗೆ ತಿಳಿದಿರುವುದಿಲ್ಲ. ಕೆಲವರು ಮಾತ್ರ ಅದನ್ನು ಅರಿತುಕೊಳ್ಳುತ್ತಾರೆ. ಜಾಣರಾದವರು ತಕ್ಷಣ ಅರಿತುಕೊಳ್ಳುತ್ತಾರೆ, ಓಹೋ ನನ್ನಲ್ಲಿ ಈ ಒಂದು ದೌರ್ಬಲ್ಯ ಇದೆ, ಒಂದು ದುರ್ಗುಣ ಇದೆ ಅನ್ನೋದನ್ನು ಅರಿತುಕೊಳ್ತಾರೆ. ಆದರೆ ಜನಸಾಮಾನ್ಯರು ಇದನ್ನು ಒಪ್ಪಿಕೊಳ್ಳೋದಿಲ್ಲ. ಯಾರಾದರೂ ಹೇಳಿದರೆ ಅವರ ಮೇಲೆ ರೇಗಾಡ್ತಾರೆ. ಈ ಹಿನ್ನೆಲೆಯಲ್ಲಿ ನಾನಾದರೂ ತಿಳ್ಕೊಂಡಿರೋ ವಿಷಯವೇನೆಂದರೆ, ವ್ಯಕ್ತಿತ್ವ ವಿಕಸನವಾಗಬೇಕಿದ್ದರೆ, ನಾವು ದೊಡ್ಡ ವ್ಯಕ್ತಿಗಳಾಗಿ ಬೆಳೆಯಬೇಕಿದ್ದರೆ, ನಮ್ಮ ವ್ಯಕ್ತಿತ್ವ ಅರಳಿ ವಿಕಸಿತವಾಗಬೇಕಿದ್ದರೆ ಈ ಎರಡು ಕೆಲಸಗಳನ್ನು ಮಾಡಬೇಕು ನಾವು. ಏನದು? ಒಂದು, ನಮ್ಮಲ್ಲಿರ್ತಕ್ಕಂತಹ ದೌರ್ಬಲ್ಯ, ದುರ್ಗುಣ, ಕೊರತೆ, ನ್ಯೂನತೆ ಏನು ಎಂಬುದನ್ನು ಅರಿತುಕೊಳ್ಳಬೇಕು. ಅದು ನಮ್ಮಿಂದ ಸಾಧ್ಯವಾಗದಿದ್ದರೆ ನಮ್ಮ ಹಿತೈಷಿಗಳಿಂದ ಕೇಳಿ ತಿಳ್ಕೊಳ್ಳೋಣ, ನಮ್ಮ ಹಿತಚಿಂತಕರಿಂದ, ನಮ್ಮ ಆತ್ಮೀಯರಿಂದ ಕೇಳಿ ತಿಳ್ಕೊಳ್ಳೋಣ. ಹೇಳಪ್ಪ, ನನ್ನಲ್ಲಿ ನಿನಗೆ ಅತಿ ಪ್ರಿಯವಾದ ವಿಷಯ ಹೇಳಬೇಡ, ನಿನಗೆ ಪ್ರಿಯವಾಗದ ವಿಷಯ ಏನು ಅಂತ ಮಿತ್ರರನ್ನು ಕೇಳಿ. ಅವ್ರು ಹೇಳ್ತಾರೆ, ನಿನಗೆ ಎಲ್ಲ ಸರಿ ಇದೆಯಪ್ಪ, ಆದರೆ ಇದು ಒಂದು ಸ್ವಲ್ಪ ಸರಿ ಮಾಡ್ಕೊ. ಒಳ್ಳೆ ಬೇಕಾದವರು ಹೇಳ್ತಾರೆ. ನಾನು ನಿಜವಾಗಿ ನಿಮಗೆ ಹೇಳಬೇಕಿದ್ರೆ, ನಾನು ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಬೇಕಿದ್ರೆ ಪ್ರತಿ ವರ್ಷ ಒಂದು ಫೀಡ್ಬ್ಯಾಕ್ ಅಂತ ಒಂದು ಹುಡುಗರಿಂದ ನಾನು ಕಲೆಕ್ಟ್ ಮಾಡ್ತಾ ಇದ್ದೆ. ನಾನು ಅದರಲ್ಲಿ ಹೇಳಿದೆ ಹುಡುಗರಿಗೆ, ದಯವಿಟ್ಟು ನಿಮ್ಮ ಹೆಸರನ್ನು ಬರಿಬೇಡಿ. ಯಾಕೆ ನಿಮ್ಮ ಹೆಸರನ್ನು ಬರೆದ್ರೆ ನೀವು ಯಾರದ್ದು ಗೊತ್ತಾಗಿ ನಾನು ಪರ್ಹ್ಯಾಪ್ಸ್ ನಿಮ್ಮನ್ನು ನನ್ನ ಫೈಲ್ ಮಾಡ್ಬೋದು ಅನ್ನೋದು ಭಯ ನಿಮಗೆ ಬರ್ಬೋದು. ಹೆಸರು ಬರಿಬೇಡಿ, ನನ್ನನ್ನು ಹೊಗಳಬೇಡಿ. ನನ್ನಲ್ಲಿರ್ತಕ್ಕಂಥ ಕುಂದು ಕೊರತೆ ಏನಾದ್ರಿಂದ ದಯವಿಟ್ಟು ಅದನ್ನು ತಿಳಿಸಿ ಅಂತ ಎಲ್ಲ ಹುಡುಗರಿಗೆ ಒಂದು ಚೀಟಿ ಕೊಟ್ಟೆ. ಅಲ್ಲ, ಹೆಚ್ಚಿನವರು ಹೊಗಳಿದರು, ಅದು ನನಗೆ ಬೇಕಿಲ್ಲ. ಆದರೆ ಕೆಲವರು ಹೇಳಿದರು, ಸರ್ ನಿಮ್ಮದು ಎಲ್ಲ ಸರಿ ಇದೆ, ಆದರೆ ನಿಮ್ಮ ಹ್ಯಾಂಡ್ ರೈಟಿಂಗ್ ನೋಡಿ ಇಷ್ಟು ಚಿಕ್ಕದಾಗಿದೆ, ನಿಮಗೆ ಕಾಣೋದಿಲ್ಲ, ನಮಗೆ ಹೇಗೆ ಕಾಣುತ್ತೆ? ಹೀಗೆ ಒಬ್ಬೊಬ್ಬರು ಒಂದೊಂದು ವರ್ಷ ಒಬ್ಬೊಬ್ಬರು ಒಂದೊಂದು ಥರದ ನ್ಯೂನತೆಯನ್ನು ಎತ್ತಿ ಹೇಳಿದರು ಸರ್. ಅದೆಲ್ಲವನ್ನೂ ನಾನು ಸರಿ ಮಾಡಿಕೊಂಡೆ, ಅವರ ಮೇಲೆ ಕೋಪ ಮಾಡಿಕೊಳ್ಳಿಲ್ಲ. ಯಾಕೆ ನನ್ನ ಒಳಿತಿಗಾಗಿ ಹೇಳಿದ್ದು, ನಾನೇ ಕೇಳಿಕೊಂಡಿದ್ದದು, ಅದನ್ನು ಸರಿ ಮಾಡಿಕೊಂಡೆ. ಇನ್ನೊಬ್ರು ಹೇಳಿದೆ, ಸರ್ ನಿಮ್ಮ ವಾಕಿಂಗ್ ಸ್ಟೈಲ್ ಹಿಂಗೆ, ಆ ಬಾಡಿ ಲ್ಯಾಂಗ್ವೇಜ್ ಸರಿ ಇಲ್ಲ ಸರ್, ಕ್ಲಾಸಿಗೆ ಬಂದ ಮೇಲೆ ಹಿಂಗೆ ಬಿದ್ದುಬಿಡ್ತೀರಾ, ಹೆಂಗಿರಬೇಕು, ಒಳ್ಳೆ ಸ್ವಾಮಿ ವಿವೇಕಾನಂದ ಥರ ನಿಂತಿರಬೇಕು. ಒಂದೊಂದು ಮಾತನ್ನು ಒಂದೊಂದು ಹುಡುಗ ಹೇಳಿದ. ಇದು ಸತ್ಯವಾದ ಮಾತು, ಇದು ಎಲ್ಲರಿಗೂ ಅನ್ವಯ ಆಗುತ್ತೆ. ಆದರೆ ಯಾರು ಕೂಡ ಅವನಿಗೊಂದು ಸ್ವಾಭಿಮಾನ ಇರ್ತದೆ, ಒಂದು ಈಗೋ ಇರ್ತದೆ ನೋಡಿ,
ಪ್ರತಿಯೊಬ್ಬ ವ್ಯಕ್ತಿಗೆ ತನ್ನದೇ ಆದಂಥ ಒಂದು ಈಗೋ ಇರ್ತದೆ. ನಾನು ಮೊನ್ನೆ ಹೇಳ್ತಿದ್ದಲ್ಲ, ಕೆಲವರಿಗೆ ಎಷ್ಟು ಈಗೋ ಅಂತ ಹೇಳಿದ್ರೆ ಏನಾದರೂ ಸ್ವಲ್ಪ ಅಧಿಕಾರ, ಸ್ವಲ್ಪ ಐಶ್ವರ್ಯ ಬಂದುಬಿಟ್ರೆ, ಮೊನ್ನೆ ಯಾರೋ ಹೇಳ್ತಿದ್ರು, ಸರ್ ಔಟ್ ಆಫ್ ಈ 70 kg ಬಾಡಿ ವೆಯ್ಟ್ 20 kg ಓನ್ಲಿ ಹೆಡ್ ವೆಯ್ಟ್ ಅಂತ. ಅದು ಮನುಷ್ಯನಿಗೆ ಒಂದು ಬಂದುಬಿಡುತ್ತೆ. ಒಪ್ಕೊಳ್ಳಿತ್ತಾರಿಲ್ಲ ಸರ್. 90% ಆಫ್ ದ ಪೀಪಲ್ ಆರ್ ನಾಟ್ ರೆಡಿ ಟು ಎಕ್ಸೆಪ್ಟ್ ದೇರ್ ವೀಕ್ನೆಸಸ್. ದೇ ಆರ್ ನಾಟ್ ರೆಡಿ. ನಾವು ಹೇಳಿದವ್ರ ಮೇಲೆ ಸಿಟ್ಟಾಗಿ ಬಿಡ್ತಾರೆ ಅವರು. ಅದೇ ರೀತಿಯಲ್ಲಿ ನಾನೊಬ್ಬ ಲೇಖಕ ಅಂತ ಕೂಡ ಗೊತ್ತಿಲ್ಲ. ನಾನು ನನ್ನನ್ನೇ ಹೇಳಿಕೊಡ್ತೇನೆ, ಇನ್ನೊಬ್ಬರದನ್ನು ಯಾಕೆ ಹೇಳಬೇಕು? ನನಗೆ ಲೇಖಕ ನಾನು ತಿಳ್ಕೊಂಡಿರಲಿಲ್ಲ. ನಾನು ಶಿವರಾಮ್ ಕಾರಂತರ ಊರಿನವರಾದರೂ ನಾನು ಅವರ ಜೊತೆ ಹಲವಾರು ವರ್ಷಗಳ ಸಂಪರ್ಕವನ್ನು ಇಟ್ಕೊಂಡಿದ್ದರು. ಆದರೆ ನನಗೆ ಅವರ ಗಾಳಿ ನನ್ನ ಮೇಲೆ ಬೀಸಲಿಲ್ಲ, ಎಲ್ಲ ಆ ಕಡೆ ಹೋಗೋಯ್ತು. ಆದರೆ ಒಬ್ಬರು ಹೇಳಿದರು ನನಗೆ, ಪುತ್ರರೇ ಸೊಗಸಾಗಿ ಮಾತಾಡ್ತೀರಿ ಅಂತ ನಾನು ತಿಳ್ಕೊಳ್ತೇವೆ, ಬರೀರಿ. ನೋಡಿ, ಸಾಹಿತಿಗೆ ಸಾವು ಇರ್ಬೋದು, ಆದರೆ ಸಾಹಿತ್ಯಕ್ಕೆ ಸಾವು ಇಲ್ಲ. ಎಂತ ಮಾತು ಹೇಳಿದರು? ನೀವೊಂದು ಬರೆದಿದ್ದರೆ ಅದು ಆ ಪುಸ್ತಕ ಅಜರಾಮರಾಗಿ ಉಳಿದೋಗುತ್ತೆ. ನೀವು ಪ್ರತಿ ವರ್ಷ ಬರೀಬೇಕು. ಹುಟ್ಟು ಹಬ್ಬನ ಬರೀ ಸ್ವೀಟ್ ಮಾಡಿ ತಿಂದುಬಿಟ್ಟು ಹಬ್ಬ ಆಚರಿಸಬೇಡಿ, ಒಂದೊಂದು ಹುಟ್ಟು ಹಬ್ಬಕ್ಕೆ ಒಂದೊಂದು ಪುಸ್ತಕ ಬರೀರಿ ಅಂತಂದು ನನಗೊಂದು ಪ್ರೀತಿಯ ಸಂದೇಶ ಕೊಟ್ಟರು. ನನ್ನ ಒಳಗಿನ ಪ್ರತಿಭೆಯನ್ನು ಕಂಡು ಹಿಡಿದು ಅಲ್ಲಿಂದ ನಂತರ ಕಳೆದ 10-12 ವರ್ಷಗಳಿಂದ ಪ್ರತಿ ವರ್ಷ ನಾನು ಒಂದೊಂದು ಪುಸ್ತಕ ಬರೀಲಿಕ್ಕೆ ಹೊರಟೆ. ಅದು ಈಗಾಗಲೇ ನಾನು ಆಗಲೇ ಹೇಳಿದ ಹಾಗೆ 12 ಪುಸ್ತಕಗಳು 36,000 ಪ್ರತಿಗಳು ಹೋಯಿತು. ದಟ್ ಮೀನ್ಸ್ he discovered what was inside me. I never knew there was a writer in me. ಹಾಗೆ I never knew I had lot of lacunas in me. ನನ್ನ ಮಕ್ಕಳು, ನನ್ನ ಹೆಂಡತಿ, ನನ್ನ ಮಗ ಕೂಡ ಕೇಳ್ತಾರೆ ಆಗಾಗ, ಅಪ್ಪ ನಂದು ಏನಾದ್ರು ಇದ್ದರೆ ಹೇಳು. ಅವನು ಈಗಿನ ಮಕ್ಕಳು ಯಾರು ಹೇಳೋಲ್ಲ, ಬಟ್ ಹೀ ಈಸ್ ಎ ವೆರಿ ಗುಡ್ ಬಾಯ್. ಅವ್ರು ಹೇಳ್ತಾರೆ, ಅಪ್ಪ ನಾನು ತಪ್ಪಿದ್ರೆ ಹೇಳು, ನಾನು ಸ್ವಲ್ಪ ತಿದ್ದಿಕೊಳ್ತೇನೆ. ಎಷ್ಟು ಜನ ಮಾಡ್ತಾರೆ ಸರ್ ಈ ಕೆಲಸ ನಮ್ಮಲ್ಲಿ? ಮಾಡೋದಿಲ್ಲ ಸರ್. ಕೂತ್ಕೊಳ್ಳಿ, ಮಾಡೋದಿಲ್ಲ. ಅದಕ್ಕೋಸ್ಕರ ಬಂಧುಗಳೇ, ನನ್ನ ದೃಷ್ಟಿಯಲ್ಲಿ ವ್ಯಕ್ತಿತ್ವ ವಿಕಸನದ ಮೊದಲ ಪಾಠವೆಂದರೆ ನಮ್ಮಲ್ಲಿ ಇರ್ತಕ್ಕಂತಹ ದೌರ್ಬಲ್ಯ ದುರ್ಗುಣಗಳನ್ನು, ಕೊರತೆ ನೀರುಗಳನ್ನು ಮೊದಲು ಕಂಡುಹಿಡಿದು, ನಮ್ಮಿಂದ ಸಾಧ್ಯವಾಗದಿದ್ದರೆ ನಮ್ಮ ಹಿತೈಷಿಗಳ ಮೂಲಕ ಅದನ್ನು ಕಂಡುಹಿಡಿದು, ಅಂತೆಯೇ ನಮ್ಮಲ್ಲಿರ್ತಕ್ಕಂತಹ ಶಕ್ತಿ, ಸಾಮರ್ಥ್ಯ, ಪ್ರತಿಭೆ, ಒಳ್ಳೆಯ ಗುಣಗಳನ್ನು ಕಂಡುಹಿಡ್ಕೊಳ್ಬೇಕು. ಮೊದಲನೇ ಹೆಜ್ಜೆ. ಎರಡನೇ ಹೆಜ್ಜೆ, ವೀಕನ್ ಯುವರ್ ವೀಕರ್ ಏರಿಯಾಸ್, ಸ್ಟ್ರೆಂಥನ್ ಯುವರ್ ಸ್ಟ್ರಾಂಗರ್ ಏರಿಯಾಸ್. ದಟ್ ಈಸ್ ಪರ್ಸನಾಲಿಟಿ ಡೆವಲಪ್ಮೆಂಟ್. ನನ್ನಲ್ಲಿರ್ತ ದೌರ್ಬಲ್ಯ ನಾನು ಇನ್ನೂ ದುರ್ಬಲಗೊಳಿಸೋಣ, ಅದು ಒಮ್ಮೆಲೆ ತಿಳಿಸ್ಲಿಕ್ಕೆ ಆಗೋಲ್ಲ. ನಮ್ಮಲ್ಲಿ ದೌರ್ಬಲ್ಯ ಇನ್ನೂ ದುರ್ಬಲಗೊಳಿಸೋಣ, ನಮ್ಮಲ್ಲಿ ಶಕ್ತಿ ಸಾಮರ್ಥ್ಯ ಇನ್ನೂ ಬೆಳೆಸ್ಕೊಳ್ಳೋಣ. ಅದುವೇ ವ್ಯಕ್ತಿತ್ವ ವಿಕಸನ. ಈ ಹಿನ್ನೆಲೆಯಲ್ಲಿ ನಾನಾದರೂ ಅಂದ್ಕೊಂಡೆ, ಬಹುಶಃ ಒಬ್ಬ ವ್ಯಕ್ತಿ ಒಳ್ಳೆಯವನೇ ಇರಬಹುದು, ಒಳ್ಳೆಯವರಿಂದ ಇನ್ನೂ ಒಳ್ಳೆಯದಾಗೋಣ, ಅದಕ್ಕೇನಂತೆ. ಇಫ್ ಯು ಆರ್ ಬ್ಯಾಡ್ ಯು ಮಸ್ಟ್ ಬಿ ಬೆಟರ್. ಇಫ್ ಯು ಆರ್ ಬೆಟರ್ ಯು ಮಸ್ಟ್ ಬಿ ಗುಡ್, ಬೆಸ್ಟ್. ಈ ಹಿನ್ನೆಲೆಯಲ್ಲಿ ಈ ಒಂದು ಟಾಪಿಕನ್ನು ನಾನು ಆರಿಸಿಕೊಂಡೆ. ನಾನು ಹೊಸ ಹೊಸ ಟಾಪಿಕ್ಗಳ ಬಗ್ಗೆ, ಯೋಚನೆಗಳ ಬಗ್ಗೆ ಯೋಚನೆ ಮಾಡ್ತಾ ಇರ್ತೇನೆ. ಇದು ತುಂಬ ಕಡೆ ಒಳ್ಳೆಯ ಪ್ರಕ್ರಿಯೆಯನ್ನು ನೀಡಿದೆ. ಇನ್ನೊಂದು ಕಾರಣ ಏನೆಂದರೆ, ಒಂದು ಸತ್ಯವಾದ ಕಟು ಸತ್ಯವೆಂದರೆ, ಈ ಜಗತ್ತಿನಲ್ಲಿ ಎಲ್ಲರೂ ಒಳ್ಳೆಯ ವ್ಯಕ್ತಿಗಳಾಗಿರ್ತಿದ್ರೆ ಈ ಜಗತ್ತೇ ಒಂದು ಸ್ವರ್ಗ ಆಗ್ತಿತ್ತು, ಈ ಒಂದು ನಮ್ಮ ರಾಜ್ಯವೇ ರಾಮರಾಜ್ಯ ಆಗ್ತಿತ್ತು. ಹಾಗಿಲ್ವಲ್ಲ. ನೀವು ಇವತ್ತು ವೃತ್ತಪತ್ರಿಕೆಗಳನ್ನು ತೆಗೆದು ಬೆಳಗ್ಗೆ ಓದಿದರೆ, ನೀವೆಲ್ಲ ಓದ್ತೀರಿ, 75% ಆಫ್ ದ ನ್ಯೂಸ್ ಆರ್ ಆಲ್ ಬ್ಯಾಡ್ ನ್ಯೂಸ್. ಅಲ್ವಾ ಸರ್? ಅಲ್ವಾ? ಏನು ಸಂತೋಷ ಸುದ್ದಿದೆ ಹೇಳಿ? ಅಲ್ಲಿ ಹಗರಣ, ಇಲ್ಲಿ ಕೊಲೆ, ಅಲ್ಲಿ ರೇಪು, ಎಲ್ಲ ಕೆಟ್ಟ ಸುದ್ದಿಗಳೇ ಇದೆ ಹೊರತು ಮುಕ್ಕಾಲು ಭಾಗ ಇರೋದು ಕೆಟ್ಟ ಸುದ್ದಿಗಳೇ. ಒಂದೊಂದು ಸುದ್ದಿಯನ್ನು ಕೇಳಿದರೆ ಈ ವಿಷಯವನ್ನು ಮತ್ತೆ ಮತ್ತೆ ಹೇಳಬೇಕು ಅಂತ ಅನಿಸುತ್ತೆ. ಈ ಜಗತ್ತು ಅಷ್ಟು ಒಳ್ಳೆಯದಿಲ್ಲ, ಎಲ್ಲರೂ ಅಷ್ಟು ಒಳ್ಳೆಯವರಲ್ಲ. ಒಳ್ಳೆಯವರೇ ಆಗ್ತಿದ್ದರೆ ಈ ಅತ್ಯಾಚಾರ, ಈ ಅನಾಚಾರ, ಈ ಅವ್ಯವಹಾರ, ಈ ಅಧರ್ಮ, ಈ ಅಕ್ರಮ, ಈ ಅನ್ಯಾಯ, ಈ ಆತ್ಮಹತ್ಯೆ, ಈ ಅವಿವೇಕಿತನ, ಈ ಭ್ರಷ್ಟಾಚಾರ, ಈ ಭಯೋತ್ಪಾದನೆ, ಈ ದ್ವೇಷ, ಈ ರೋಷ, ಈ ಕಳವು, ಕೊಲಿಗೆ, ದರೋಡೆ, ಸುಲಿಗೆ, ವಿಶ್ವಾಸಘಾತ, ಇದೆಲ್ಲ ಯಾಕೆ ಆಗಬೇಕು ಸರ್? ಯಾಕೆ ಆಗಬೇಕು ಹೇಳಿ? ಇಫ್ ಎವ್ರಿವೇರ್ ಟು ಬಿ ಗುಡ್, ವೈ ದಿಸ್ ಶುಡ್ ಹ್ಯಾಪನ್? ದಿಸ್ ಓನ್ಲಿ ಮೀನ್ಸ್ ದಟ್ ಆಲ್ ಆರ್ ನಾಟ್ ಗುಡ್ ಇನ್ ದಿಸ್ ವರ್ಲ್ಡ್. ಅಲ್ವಾ? ನನಗೀಗಲೂ ನೆನಪಾಗುತ್ತೆ. ಈಗಲೇ 1 ವರ್ಷದ ಹಿಂದೆ ಇದೇ ಉತ್ತರ ಕರ್ನಾಟಕದಲ್ಲಿ ಯಾವುದೋ ಒಬ್ಬ ಶ್ರೀಮಂತರ ಮನೆಯ ಗೃಹ ಪ್ರವೇಶಕ್ಕೆ ಯಾರೋ ಒಬ್ಬರು, ಇದು ಪೇಪರಲ್ಲಿ ಬಂದಿದ್ದು, ನಾನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ,
ಒಬ್ಬ ಶ್ರೀಮಂತರ ಮನೆಯ ಗೃಹ ಪ್ರವೇಶಕ್ಕೆ ಯಾರೋ ಒಬ್ಬರು ಕೆಟ್ಟ ಜ್ಯೋತಿಷ್ಯರು, ಕೆಟ್ಟವರದ್ದು ಹೇಳಬೇಕು ಅವ್ರು ಹೇಳಿದ್ರಂತೆ, ಈ ಮನೆಗೆ ಒಂದು ರಕ್ತದ ಬಲಿಯಾಗಬೇಕು, ಮನುಷ್ಯನ ರಕ್ತದ ಬಲಿಯಾಗಬೇಕು ಅಂತ ಅವ್ರು ಹೇಳಿದ ಹಿನ್ನೆಲೆಯಲ್ಲಿ ಇದೇ ಪ್ರಭಾವಿ ಆ ಮುಖಂಡರು ಮನೆ ಗೃಹ ಪ್ರವೇಶ ಮಾಡಿಕೊಂಡರು. ಒಂದು 8 ವರ್ಷದ ಬಾಲಕಿ ಹುಡುಗಿಯನ್ನು ತಂದು 9 ದಿನ ಇದಕ್ಕೆ ರಕ್ತ ಸಿಂಚನ ಆಗಬೇಕು ಮನೆ ಸುತ್ತ ಅಂತ ಹೇಳಿದ ಮಾತ್ರಕ್ಕೆ ಆ ಮಗುವಿನ ಒಂದೊಂದು ಬೆರಳನ್ನು ಕೂಡ ಒಂದೊಂದು ಇದನ್ನು ಕತ್ತರಿಸಿ ಆ ರಕ್ತವನ್ನು ಮನೆಯೆಲ್ಲ ಸಿಂಪಡಿಸಿ ಆ ಮಗು ಕೂಗಿ ಕೂಗಿ ಹತ್ತು ತನ್ನ 9-10 ಬೆರಳುಗಳನ್ನು ಕತ್ಕೊಂಡು ಸತ್ತೇ ಹೋಯಿತು. ಯು ಥಿಂಕ್ ಇದು ಮಾನವೀಯತೆ? ಇಂಥವ್ರು ಇದ್ದಾರಲ್ಲ, ಅದಾಗಲಿ. ಇದೇ ICS ಉಗ್ರರು ಯಾವನೋ ಒಬ್ಬನ ಹುಡುಗ ಯುವಕ ನಿಗೆ ತಾಯಿ ನೀನು ಉಗ್ರನಾಗಬೇಡ ಅಂತ ಹೇಳಿದ ಮಾತ್ರಕ್ಕೆ ಆ ಹುಡುಗ ICS ಉಗ್ರವಾದವನ್ನು ಒಪ್ಪಿಕೊಂಡಂಥ ICS ಹುಡುಗ ತಾಯಿಯನ್ನೇ ಕೊಂದು ಹಾಕ್ತಾನೆ. ಎಲ್ಲ ಪೇಪರ್ ಕಟ್ಟಿಂಗ್ಸ್ ಇಟ್ಕೊಂಡಿದ್ದೇನೆ. ಇದೇ ಕೆಲವು ತಿಂಗಳ ಹಿಂದೆ ಅಲ್ಲಿ ICS ಉಗ್ರರು ಇರ್ತಾರಲ್ಲ, ಅವರಿಗೆ ನನಗೆ ಅರ್ಥನೇ ಆಗೋಲ್ಲ, ಅವ್ರಿಗೆ ಏನಿದೆ ಮನಸ್ಸಲ್ಲಿ ಅದು ಏನು ಅಂತ ಅರ್ಥನೇ ಆಗೋಲ್ಲ. ಏನೋ ಒಂದು 10 ಹುಡುಗರು ತರ್ತಾರೆ, ರೂಢ ಕತ್ತರಿಸಿಬಿಡ್ತಾರೆ ಯುವಕರನ್ನು. ಹಾಗೆ ಒಂದು ಹಳ್ಳಿಯಿಂದ ಒಂದು ಹುಡುಗರನ್ನು ಸೆಲೆಕ್ಟ್ ಮಾಡ್ತಾರೆ ಶಿರಚ್ಛೇದನಕ್ಕೆ. ಮರು ದಿವಸ ಅವನ ಶಿರಚ್ಛೇದನ. ಆ ತಾಯಿ ಅವರನ್ನು ಕಂಡು ಹೇಳ್ತಾಳೆ, ಇದು ಪೇಪರ್ಲಿ ಬಂದಿದ್ದು, ನನಗೆ ನನ್ನ ಮಗನನ್ನು ನೋಡಬೇಕಪ್ಪ, ದಯವಿಟ್ಟು ನೀವು ಅವನನ್ನು ಶಿರಚ್ಛೇದನ ಮಾಡೋದು ಮೊದಲು ನನಗೂ ಅವನ ದರ್ಶನ ಆಗಬೇಕು, ಹಾಗೆಲ್ಲ ಮಾಡಬೇಡಿ, ನನಗೆ ಅವನನ್ನು ಕಾಣಬೇಕು. ಅದಕ್ಕೇನಂತೆ ನೋಡ್ಬೋದು, ಅದಕ್ಕೆ ನಾನು ನಾಳೆ ಬರ್ತೇವೆ, ನೀನು ಕರ್ಕೊಂಡು ಹೋಗ್ತೇವೆ, ನೀನು ರೆಡಿಯಾಗಿರು ಅಂತ ಇವರು ಹೇಳ್ತಾರೆ. ಯಾರು? ಉಗ್ರರು, ಈ ICS ಸಂಘಟನೆಯವರು. ಮರುದಿವಸ ಅವರು ಬಂದವರೇ ಇವಳನ್ನು ಕಾರಲ್ಲಿ ಕರ್ಕೊಂಡು ಹೋಗಿ ಅವಳಿಗೆ ಭರ್ಜರಿಯಾದ ತಿಂಡಿ ತಿನಿಸು ಕೊಟ್ಟು, ಆಮೇಲೆ ಎಲ್ಲಿ ನನ್ನ ಭಾಗ, ಇಲ್ಲ ಫಸ್ಟಿಗೆ ನೀನು ಊಟ ಮಾಡು ಆಮೇಲೆ ತೋರಿಸ್ತೇನೆ ಅಂತೇಳಿ ಚೆನ್ನಾಗಿದ್ದು ಮಾಂಸದ ಊಟ ಮಾಡಿಸಿಬಿಟ್ಟು ಆ ತಾಯಿ ಕೇಳ್ತಾಳೆ, ಈಗಾದರೂ ತೋರಿಸಿ ನನ್ನ ಮಗ ಎಲ್ಲಿ ಅಂತ ಹೇಳಿದಕ್ಕೆ ಅವರು ಉತ್ತರ ಕೊಡ್ತಾರೆ, ನೀನು ತಿಂದದೇನು ನಿನ್ನ ಮಗನ ಮಾಂಸ ಅಲ್ವಾ? ಹೇಳಿದರು ಸರ್, ಹೇಳಿದರು, ಇನ್ನೇನು ಬೇರೆ ತಿಂದೀಯಾ, ನಿನ್ನ ಮಗನ ಮಾಂಸ ತಿಂದಿ ನೀನು. ಯಾಕೆ ಸರ್ ಹೀಗಾಗುತ್ತೆ? ಅದಾಗಲಿ. ಮೊನ್ನೆ ನಮ್ಮಲ್ಲಿ ಆ ಮಾನವೀಯತೆ ಎಷ್ಟಿದೆ ಅಂದರೆ ಅದಕ್ಕೋಸ್ಕರ ಈ ವಿಷಯವನ್ನು ಮತ್ತೆ ನಾವು ಹೇಳಬೇಕು. ಮುಖ್ಯವಾಗಿ ಯುವಕರಿಗೆ, ನಿಮ್ಮಂಥ ಹಿರಿಯರಿಗೆ, ಸದ್ಗುಣಿಗಳಿಗೆ ಅಲ್ಲ, ಯುವಕರಿಗೆ ಹೇಳಬೇಕಾಗತ್ತೆ. ನಾನು ಮತ್ತೆ ಹೇಳಬೇಕಾಗತ್ತೆ. ಮೊನ್ನೆ ಆಸ್ಪತ್ರೆಯಲ್ಲಿ ಉತ್ತರ ಪ್ರದೇಶದಲ್ಲಿ ಒಂದು ಮಗು ಆರೋಗ್ಯ ಇಲ್ಲ ಅಂತ ಆದಾಗ ಅವ ಪಾಪ ಆಸ್ಪತ್ರೆಯಿಂದ ಹೋಗಿ ಅವರು ಎಲ್ಲರೂ ಕೂಡ ಇದು ಇಲ್ಲ ಅಲ್ಲಿ ಹೋಗು ಅಂತ ಹೇಳಿ ಆ ಮಗು ಸತ್ತೇ ಹೋಯ್ತಲ್ಲ, ಪೇಪರಲ್ಲಿ ಬಂತಲ್ಲ. ಇನ್ನೊಂದು ಕಡೆ ಆ ಪಾಪ ಸತ್ತೋದ ಹೆಂಡತಿಗೆ ಇವರು ಆಂಬ್ಯುಲೆನ್ಸ್ ಕೊಡದೆ ಅವನು ಕಣ್ಣೀರು ಹಾಕ್ಕೊಂಡು 10 ಕಿಲೋಮೀಟರ್ ಉದ್ದವನ್ನು ಆ ಹೆಂಡತಿಯ ಹೆಣವನ್ನು ಹೆಗಲಲ್ಲಿ ಹಾಕ್ಕೊಂಡು ಕಣ್ಣೀರು ಹಾಕ್ಕೊಂಡು ಊರಲ್ಲಿ ಸ್ಮಶಾನ ಮಾಡುವಷ್ಟೊತ್ತಿಗೆ ಉಳಿದು ದಾರಿಲಿದ್ದವರು ನೋಡ್ಕೊಂಡು ಹಾಗೆ ಬಿಟ್ಬಿಟ್ರಲ್ಲ. ಇದು ಮಾನವೀಯತೆನಾ? ಟೆಲ್ ಮಿ ವೈ ದಿಸ್ ಇಸ್ ಹ್ಯಾಪನಿಂಗ್. ಇವತ್ತು ನಾವು ಸುಖಿಗಳಾಗಿದ್ದೇವೆ, ಅದು ಮುಖ್ಯ ಅಲ್ಲ ಸರ್. ಸಮಾಜ ಇಡೀ ಸುಖಿಗಳಾಗಿರಬೇಕು. ಒಂದು ದೇಹದ ಎಲ್ಲ ಅಂಗಾಂಗ ಕೂಡ ಸರಿ ಪ್ರಮಾಣದಲ್ಲಿ ಸಕಾಲದಲ್ಲಿ ಬೆಳೆದಾಗ ಮಾತ್ರ ನಾವು ಸುಂದರಾಂಗ ವ್ಯಕ್ತಿಗಳಾಗ್ತೇವೆ. ಅದೇ ರೀತಿ ಸಮಾಜದ ಎಲ್ಲ ವರ್ಗದ ಜನರು ಕೂಡ ಅವರು ಸಮ ಪ್ರಮಾಣದಲ್ಲಿ ಸಕಾಲದಲ್ಲಿ ಸಂತೋಷವಾಗಿ ಸಂಪೂರ್ಣವಾಗಿ ಬೆಳೆದರೆ ಮಾತ್ರ ಸಮಾಜದ ಅಭಿವೃದ್ಧಿ. ಇಫ್ ದ ರಿಚ್ ಕಂಟಿನ್ಯೂಸ್ ಟು ಬಿ ರಿಚರ್ and the poor continues to be poorer, that is not progress. Everybody should progress. Every section should progress. ಅಂಥದ್ರಲ್ಲಿ ಈ ಥರ ಜನ ಕೂಡ ಇದ್ದಾರೆ. ಅವನು ಪಾಪ ಹೆಂಡತಿಯ ಹೆಣವನ್ನು ಹೊತ್ಕೊಂಡು ಹೋಗ್ಬೇಕಿದ್ರೆ 10 ಕಿಲೋಮೀಟರ್ ಹೊತ್ಕೊಂಡು ಹೋಗ್ತಾನಲ್ಲ, ಎಷ್ಟು ಕಣ್ಣೀರು ಹಾಕಿರ್ಬೇಕು ಅವನು. ನೋಡಿದವರು ಸುಮ್ಮನೆ ಇದ್ರು ದಾರಿಯಲ್ಲಿ ಇಲ್ವಾ? ಈ ರೀತಿ ಮತ್ತೆ ಒಂದ್ಸಲ ಓದ್ತೇನೆ ಪೇಪರಲ್ಲಿ, ಅಪ್ಪನೇ ಮಗಳನ್ನು ರೇಪ್ ಮಾಡಿದ. ಹೇಗೆ ಓದಬೇಕು ಸರ್ ಇದೆಲ್ಲ? ಮಕ್ಕಳು ತಾಯಿಯನ್ನು ಕೊಂದರು. ಬಾಕಿದಲ್ಲಿ ಬಿಟ್ಟು ಬಿಡಿ. ಮೊನ್ನೆ ಕೇಳಲಿಕ್ಕೆ ನನಗೆ ಬಾಯಿ ಬರುವುದಿಲ್ಲ. ಒಂದು ಹೆಂಗಸನ್ನು ರೇಪ್ ಮಾಡಿ ಆ ಶವವನ್ನು, ಹೆಂಗಸನ್ನು ಕೊಂದು ಹಾಕಿ ಆ ಶವವನ್ನು ರೇಪ್ ಮಾಡ್ತಾರೆ ಇಬ್ಬರು. ಪೇಪರಲ್ಲಿ ಬಂದಿತ್ತಲ್ಲಮ್ಮ, ಬಂತು. ದೇ ರೇಪ್ ದ ಡೆಡ್ ಬಾಡಿ. ಟೆಲ್ ಮಿ, ಆರ್ ದೇ ಹ್ಯೂಮನ್ ಬೀಯಿಂಗ್ಸ್? ಇನ್ನೊಂದು ಕಡೆ 2 ಹೆಣ್ಣು ಮಕ್ಕಳು ತಾಯಿ ರೇಪ್ ಮಾಡಿದ್ರೆ 3 ಜನ ಕೂಡ ಅವ್ರು ಸತ್ತು ಹೋಗ್ಬಿಟ್ರು. ಹೀಗೆ ನಾವು ನೆನೆಸದಂಥ ವಿಚಾರಗಳು. ಜನ್ಮ ಕೊಟ್ಟ ತಂದೆಯೇ ಮಗಳನ್ನು ರೇಪ್ ಮಾಡೋದು, ಎಲ್ಲ ಸಾಕಿ ಸಲಹಿದ ಮಗನೇ ತಾಯಿಯನ್ನು ಕೊಂದು ಹಾಕೋದು. ಬಾಕಿದಲ್ಲಿ ಬಿಡಿ, ಅಣ್ಣ ತಮ್ಮರು ಬೇಕಾದಷ್ಟು ನಡೀತದೆ. ಇಂತಹ ಅತ್ಯಾಚಾರಗಳು ನಡೀತಲೇ ಇರ್ತವೆ. ಇದರಲ್ಲಿ ಏನು ಕಾರಣ? ದೇ ಆರ್ ನಾಟ್ ಗುಡ್ ಪೀಪಲ್. ಅದಕ್ಕೋಸ್ಕರ ನಾನು ಹೇಳಬೇಕಾಯಿತು, ವಿ ಶುಡ್ ಬಿಕಮ್ ಗುಡ್ ಅಂತ.
ಇವತ್ತಿನ ವಿದ್ಯಾಭ್ಯಾಸ ಶಿಕ್ಷಣದಲ್ಲಿ ಕೂಡ ನೀವು ಬಂದರೆ ದೆರ್ ಆರ್ ಸ್ಟೂಡೆಂಟ್ಸ್ ಹೂ ಆರ್ ರೆಡಿ ಟು ಬೈ ದ ಡಿಗ್ರಿ ಜಸ್ಟ್ ಫಾರ್ ದ ಸೇಕ್ ಆಫ್ ಮನಿ. ಈಗ ನಿಮಗೊಂದು 10 ಲಕ್ಷ ರೂಪಾಯಿ ಕೊಟ್ಟರೆ ನಿಮಗೊಂದು MBBS ಕೊಡ್ತಾರೆ, ಡಿಗ್ರಿ ತಗೊಳ್ಳಿಕ್ಕೂ ರೆಡಿ ಇದ್ದಾರೆ, ಪ್ರಾಕ್ಟೀಸ್ ಮಾಡಲಿಕ್ಕೂ ರೆಡಿ ಇದ್ದಾರೆ. ಎಂತಹ ಕಾಲ! ದೆರ್ ಆರ್ ಪೀಪಲ್ ಹೂ ಆರ್ ವರಿಡ್ ಓನ್ಲಿ ಅಬೌಟ್ ಸ್ಯಾಲರಿ ವಿದೌಟ್ ವರ್ಕಿಂಗ್. ಒಂದು ಹೇಳ್ತೇನೆ ಸರ್, ಸಂಬಳ ತೆಗೆದುಕೊಂಡು ಮಾಡುವ ಯಾವುದೇ ಕೆಲಸ, ಅದು ಖಾಸಗಿರಲಿ ಸರ್ಕಾರ ಇರಲಿ, ಅದು ಸಮಾಜ ಸೇವೆ ಅಲ್ಲ, ಅದು ಕರ್ತವ್ಯ. ಒನ್ಸ್ ಯು ಆರ್ ಟೇಕನ್ ದ ಸ್ಯಾಲರಿ, ಯು ಹ್ಯಾವ್ ದ ಕಮಿಟ್ಮೆಂಟ್ ಟು ಡೂ ದ ಜಾಬ್, ಫಾರ್ ದ್ಯಾಟ್ ಯು ಆರ್ ಪೇಯ್ಡ್. ಮಂತ್ರಿಗಳು ಹಿಡಿ ಎಲ್ರಿಗೂ ಇದು ಅನ್ವಯ. ನಾನೇನು ಸಮಾಜ ಸೇವೆ ಮಾಡ್ತಾ ಇದ್ದೇನೆ, ಸಂಬಳ ಕೊಡಲಿಲ್ವಾ? ಸಮಾಜ ಸೇವೆ ಅಲ್ಲ ಅದು. ಈ ಹಿನ್ನೆಲೆಯಲ್ಲಿ ಎಲ್ಲ ಕಡೆ ಈ ಒಂದು ವಿಷಯಗಳಿರುವ ಕಾರಣ ನನಗೆ ಮತ್ತೆ ಮತ್ತೆ ಹೇಳಬೇಕು ಅಂತ ಅನಿಸುತ್ತೆ, ಹೌ ಟು ಬಿ ಎ ಗುಡ್ ಹ್ಯೂಮನ್ ಬೀಯಿಂಗ್. ದ್ಯಾಟ್ ಈಸ್ ರಿಕ್ವೈರ್ಡ್ ಎವ್ರಿಥಿಂಗ್ ಸರ್. ಅದಕ್ಕಿಂತ ಮುನ್ನೆ ಏನು ಬೇಕಿಲ್ಲ. ಇವತ್ತು ಜಗತ್ತಿನಲ್ಲಿ ಅಂತರ್ಜಾಲಗಳು ಹೆಚ್ಚಿವೆ. ದೇಶಗಳನ್ನು ಹತ್ತಿರಬಲ್ಲಂತಹ ಅಂತರ್ಜಾಲಗಳು ಹೆಚ್ಚಾಗಿವೆ. ದ ಹೋಲ್ ವರ್ಲ್ಡ್ ಹ್ಯಾಸ್ ಬಿಕಮ್ ಒನ್ ಲೈಕ್ ಎ ಗ್ಲೋಬಲ್ ವಿಲೇಜ್, ಒನ್ ವಿಲೇಜ್ ಅಲ್ವಾ? ಆದರೆ ಮನುಷ್ಯನ ಅಂತಃಕರಣಗಳು ಹತ್ತಿರವಾಗಿಲ್ಲ. ದೇಶಗಳು ಮಾತ್ರ ಹತ್ತಿರವಾಗಿವೆ, ಅಂತಃಕರಣ ಹತ್ತಿರ ಆಗಿಲ್ಲ. ಮಾಹಿತಿ ತಂತ್ರಜ್ಞಾನ ಇದೆ, ಆದರೆ ಮಾನವೀಯತೆ ಪರಿಜ್ಞಾನ ಇಲ್ಲ. ಶಿಕ್ಷಣ ಇದೆ, ಸಂಸ್ಕಾರ ಇಲ್ಲ. ವಿದ್ಯೆ ಇದೆ, ವಿನಯ ಇಲ್ಲ. ಸೊತ್ತು ಇದೆ, ಇನ್ನೊಬ್ಬರಿಗೆ ಪುರುಷೊತ್ತೇ, ಇಲ್ಲೊಬ್ಬರಿಗಾಗಿ ನಮ್ಮಲ್ಲಿ ಪುರುಷೊತ್ತೇ ಇಲ್ಲ. ಕಾಡು ಪ್ರಾಣಿಗಳು ಕಾಡಿನಲ್ಲಿವೆ, ಆದರೆ ಕಾಡುವ ಪ್ರಾಣಿಗಳು ನಾಡಿನಲ್ಲಿವೆ. ಈ ಎಲ್ಲ ದೃಷ್ಟಿಗಳಿಂದ ನನಗೆ ಅನಿಸ್ತು, ಈ ಒಂದು ವಿಷಯವನ್ನು ನಾವು ಖಂಡಿತವಾಗಿ ಮತ್ತೆ ಮತ್ತೆ ನಾವು ಸ್ವಲ್ಪ ಚಿಂತನ ಮಂಥನ ಮಾಡಿಕೊಳ್ಳಬೇಕು. ಓರ್ವ ಒಳ್ಳೆಯ ವ್ಯಕ್ತಿ ಆಗುವುದು ಹೇಗೆ? ಬಂಧುಗಳೇ, ಸಾಮಾನ್ಯವಾಗಿ ಒಬ್ಬ ಮನುಷ್ಯ ಯಾಕೆ ಕೆಟ್ಟ ವ್ಯಕ್ತಿ ಆಗ್ತಾನೆ? 3 ಕಾರಣಗಳಿವೆ. ಒಂದು, ಬಿಕಾಸ್ ಆಫ್ ದ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್. ಕೆಟ್ಟವರ ಸಹವಾಸದಿಂದ, ಕೆಟ್ಟ ಜನರ ಸಂಸರ್ಗದಿಂದ, ಇಲ್ಲವೇ ಕೆಟ್ಟ ಪ್ರಚೋದನೆಗಳಿಂದ, ಇಲ್ಲವೇ ಕೆಟ್ಟ ಪ್ರಲೋಭಗಳಿಂದ ಒಬ್ಬ ಮನುಷ್ಯ ಕೆಟ್ಟು ಹೋಗುತ್ತಾನೆ. ಇದು ಸತ್ಯ ಅಲ್ವಾ? ಅದಕ್ಕೆ ನಾನು ಮಕ್ಕಳಿಗೆ ಹೇಳುವಾಗ ಹೇಳ್ತಿರ್ತೇನೆ, ವಿದ್ಯಾರ್ಥಿಗಳಿಗೆ ಹೇಳ್ತೇನೆ, ವೈಲ್ ಯು ಸೆಲೆಕ್ಟ್ ಯುವರ್ ಫ್ರೆಂಡ್, ಯು ಬಿ ಕೇರ್ಫುಲ್. ಇಟ್ ಈಸ್ ಬೆಟರ್ ಟು ಬಿ ಅಲೋನ್ ರಾದರ್ ದೆನ್ ಬಿ ಇನ್ ಎ ಬ್ಯಾಡ್ ಕಂಪನಿ. ಕೆಟ್ಟವರ ಸಹವಾಸಕ್ಕಿಂತ ಮಿತ್ರರು ಇಲ್ಲದಿರುವುದೇ ಲೇಸು. ಕುರಾಜ ರಾಜ್ಯಂ ಅಂತ ಒಂದು ಮಾತು ಹೇಳುತ್ತೆ, ಕೆಟ್ಟ ರಾಜನ ಇರುವುದಕ್ಕಿಂತ ರಾಜನ ಇಲ್ಲದಿರುವುದೇ ಲೇಸು ಅಂತ. ಕುಮಿತ್ರ ಮಿತ್ರಂ ನಮಿತ್ರ ಮಿತ್ರಂ ಅಂತೇಳಿ, ಅಂದರೆ ಕೆಟ್ಟ ಮಿತ್ರ ಇಲ್ಲದಿರುವುದಕ್ಕಿಂತ ಇಲ್ಲದಿರುವುದೇ ಲೇಸು. ಇದು ಒಂದು ಕಾರಣ. ಸಹವಾಸ ದೋಷಗಳು, ಸಂಸರ್ಗ ದೋಷಗಳು, ಅದು ಮುಖ್ಯದ ಕಾರಣ. ಎಲ್ಲೋ ನಾವು ಯಾರೋ ಕೈಗೆ ಬಿಟ್ಟು ಕೆಟ್ಟವರಾಗೋಗ್ತೇವೆ. ಎರಡನೇ ಕಾರಣ, ಬಹಳ ಮುಖ್ಯವಾದ ಕಾರಣ, ಒಂದೊಂದು ಸಲ ಎಲ್ಲರೂ ಕೂಡ ಒಳ್ಳೆಯವರಾಗಿರ್ತಾರೆ, ಯಾವುದೋ ಒಂದು ಪರಿಸ್ಥಿತಿಯ ಕೈಗೊಂಬೆಗಳಾಗಿ, ಯಾವುದೇ ಒಂದು ಅನಿವಾರ್ಯತೆಗೆ ಸಿಕ್ಕಿ ಅವರು ಕೆಟ್ಟವರಾಗಿ ಹೋಗ್ತಾರೆ. ನೋಡಿ, ನೀವು ಏನಾದರೂ ಅವಕಾಶ ಸಿಕ್ಕಿದರೆ 2 ಸ್ಥಳಗಳು ನಾವು ಹೋಗಲೇಬೇಕು. ಒಂದು, ನಾವು ಹೋಗಬೇಕಾಗಿಲ್ಲ, ಅಂದರೆ ವೀಕ್ಷಿಸಬೇಕಾದ ಜಾಗ ನನ್ನ ದೃಷ್ಟಿಯಲ್ಲಿ. ಒಂದು, ಈ ನಾನೆನ್ನೆ ಹೇಳಿದಾಗೆ ಒಂದು ಹುಚ್ಚರ ಆಸ್ಪತ್ರೆ. ಅದು ಹೇಗೆ, ಯಾಕೆ ಜನ ಎಷ್ಟು ಕಷ್ಟಪಡ್ತಾರೆ ಅಲ್ಲಿ ಅಂತ. ಇನ್ನೊಂದು ಜೈಲು. ನೀವು ಜೈಲಿಗೆ ಹೋದರೆ ತುಂಬ ಜನ ಪಾಪ ವಿದ್ಯಾವಂತರು, ಅವರು ಏನೋ ಒಂದು ಕ್ಷಣದಲ್ಲಿ ಯಾವುದೋ ಒಂದು ತಪ್ಪು ಕೆಲಸವನ್ನು ಮಾಡಿ, ಒಂದು ಕೊಲೆಯನ್ನು ಮಾಡಿ ಅವರಲ್ಲಿ ಬಂದು ಸೇರಿಕೊಂಡಿರ್ತಾರೆ. ಜೀವನ ಇಡೀ ಪರಿತಪಿಸ್ತಾ ಇದ್ದಾರೆ. ಇನ್ ಎ ಸ್ಪರ್ ಆಫ್ ಎ ಮೂಮೆಂಟ್ they did a bad thing and they are punished for months, years together. ಅದು ಅವರು ಪರಿಸ್ಥಿತಿ ಕೈ ಗಮಳ ಏನೋ ಒಂದು ಕೆಟ್ಟ ಘಟನೆಗೆ ಸಿಕ್ಕಿ, ಕೆಟ್ಟ ಗಳಿಗೆಗೆ ಸಿಕ್ಕಿ ಮಾಡಿಬಿಡ್ತಾರೆ. ಆಮೇಲೆ ಜೀವನ ಪರ್ಯಂತ ಕಣ್ಣೀರು ಹಾಕಬೇಕಾಗತ್ತೆ. ಅವರಿಗೆ ಕೆಟ್ಟವರಾಗಬೇಕಂತ ಇರಲಿಲ್ಲ. ಮಹಾಭಾರತದಲ್ಲಿ ಕೃಷ್ಣನಿಗೆ ದುರ್ಯೋಧನ ಒಂದು ಕಡೆ ಹೇಳ್ತಾನೆ, ಎಂಥ ಮಾತು ಹೇಳ್ತಾನೆ, ಕೃಷ್ಣ ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ. ನನಗೆ ಧರ್ಮ ಅನ್ನೋದು ಏನು ಗೊತ್ತು ಕಣೋ, ನಾನು ಕೂಡ ಇಂತಹ ದೊಡ್ಡ ಒಂದು ಕುಟುಂಬದಿಂದ ಬಂದವನು. ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ನನಗೆ ಪ್ರವೃತ್ತಿಯೇ ಇಲ್ಲ ಕಣೋ ಮಾಡಲಿಕ್ಕೆ. ಜಾನಾಮಿ ಅಧರ್ಮಂ ನಚಮೇ ನಿವೃತ್ತಿ, ನನಗೆ ಅಧರ್ಮ ಏನು ಅನ್ನೋದು ಕೂಡ ನನಗೆ ಗೊತ್ತು ಕಣೋ.
ಆದರೆ ಮಾಡಿದ ನಿವೃತ್ತಿ ಇಲ್ಲ. ಅಂದರೆ ಅವನು ಯಾವುದೋ ಒಂದು ಸಂದರ್ಭಕ್ಕೆ ಸಿಲುಕಿಬಿಟ್ಟಿದ್ದಾನೆ. ಇದು ಕೆಲವರಿಗೆ ಅನ್ವಯ ಆಗ್ಬೋದು. ಈ ದೃಷ್ಟಿಯಿಂದ ಕೆಲವರು ಕೆಟ್ಟವರಾಗಿ ಹೋಗುತ್ತಾರೆ. ಎರಡನೇ ಕಾರಣ. ಬಹಳ ಮುಖ್ಯವಾದ ಮೂರನೇ ಕಾರಣವೆಂದರೆ ಬಂಧುಗಳೇ, ನೋಡಿ ಎಂತಹ ಅದ್ಭುತವಾದ ಮನಸ್ಸು ಈಗ ವಿಷಯ ಅಂದರೆ, ಹುಟ್ಟುವಾಗ ನಾವೆಲ್ಲರೂ ಶುದ್ಧ ಮನಸ್ಸಿನ ಮುಗ್ಧ ಮನಸ್ಸಿನ ಮಕ್ಕಳಾಗಿದ್ದೆವು. ಅದಕ್ಕೆ ನೋಡಿ ಯಾರಾದ್ರೂ ಹೇಳುವಾಗ ಹೇಳ್ತಾರೆ, ಈ ಮಕ್ಕಳಂತಿರಬೇಕು, ಯು ಶುಡ್ ಬಿ ಚೈಲ್ಡ್ ಲೈಕ್, ನಾಟ್ ಚೈಲ್ಡಿಶ್. ಮನಸ್ಸು ಹೇಗಿರಬೇಕು? ಮಕ್ಕಳಾಗೆ ಮನಸ್ಸಿರಬೇಕು. ನೀವು ಮಕ್ಕಳ ಮನಸ್ಸು ನೋಡಿದ್ರಲ್ಲ, ನೀವು ಬೈದ್ರಿ ಎರಡು ಮಾಡಿದ್ರು ಕೂಡ ಮತ್ತೆ ಪುನಃ ಓಡ್ಕೊಂಡು ಬರ್ತಾರೆ. ಅದು ಮರ್ತು ಬಿಡ್ತಾರೆ ಅವ್ರು ತಲೆ ಇಟ್ಕೊಳ್ಳೋದಿಲ್ಲ. ಹುಟ್ಟುವಾಗ ಭಗವಂತ ನಮಗೆ ಶುದ್ಧ ಮನಸ್ಸನ್ನು ಕೊಟ್ಟ, ನಿರ್ಮಲ ಮನಸ್ಸನ್ನು ಕೊಟ್ಟ, ನಿಷ್ಕಳಂಕ ಮನಸ್ಸನ್ನು ಕೊಟ್ಟ, ಮುಗ್ಧ ಮನಸ್ಸನ್ನು ಕೊಟ್ಟ, ಒಳ್ಳೆ ಮನಸ್ಸನ್ನು ಕೊಟ್ಟ ಹುಟ್ಟುವಾಗ ಭಗವಂತ. ಆದರೆ ನಾವು ಏನು ಮಾಡಿದೆವು? ಬೆಳೀತಾ ಬೆಳೀತಾ ಅದನ್ನು ಹಾಳು ಮಾಡ್ಕೊಂಡು ಬಿಟ್ಟೆವು, ರಾಡಿ ಮಾಡಿಕೊಂಡು ಬಿಟ್ಟೆವು. ನಾನು ಒಬ್ಬರು ಮಹಾತ್ಮರನ್ನು ಕೇಳಿದೆ, ಸರ್ ನೀವು ಇಷ್ಟೊಂದು ಮಹಾತ್ಮರಾಗಲಿಕ್ಕೆ ಏನು ಕಾರಣ? ಅದಕ್ಕೆ ಅವ್ರು ಹೇಳ್ತಾರೆ, ನಾನು ಇನ್ನೇನು ಮಾಡಿಲ್ಲಪ್ಪ, ಆ ಭಗವಂತ ಕೊಟ್ಟ ಒಳ್ಳೆಯ ಮನಸ್ಸನ್ನು ಅದನ್ನು ಹಾಗೇ ಉಳಿಸ್ಕೊಂಡೆ ಅಂತಂದರು. ದೊಡ್ಡ ವ್ಯಕ್ತಿಗಳಾಗಲಿಕ್ಕೆ ಅದು ಕಾರಣ. ನಾವು ಬೆಳೀತಾ ಬೆಳೀತಾ ನಮ್ಮ ಮನಸ್ಸನ್ನು ಕೆಡಿಸ್ಬಿಟ್ಟೆವು. ನಮ್ಮೊಳಗೆ ರಾಮನೂ ಇದ್ದಾನೆ, ರಾವಣನೂ ಇದ್ದಾನೆ. ನಾವು ರಾಮನ ಜೊತೆ ರಾವಣನನ್ನು ಸಾಕಿಬಿಟ್ಟೆವು. ನಮ್ಮ ಮನಸ್ಸಿನಲ್ಲಿ ನಾಯಿಯೂ ಇದೆ, ನರಿಯೂ ಇದೆ. ನಾಯಿಯ ನಿಯತ್ತಿನ ಜೊತೆ ನರಿಯ ಆ ವಂಚನೆಯನ್ನು ನಾವು ಬೆಳೆಸಿಬಿಟ್ಟೆವು. ಎಲ್ಲ ಷಡ್ವೈರಿಗಳನ್ನು, ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ ಎಂಬ ಶೈಲಿಗಳನ್ನು ಬೆಳೆಸಲಿ ಬಿಟ್ಟುಬಿಟ್ಟೆವು. ಮೌಲ್ಯಗಳನ್ನು ಮಾರಿಬಿಟ್ಟೆವು. ಮೌಲ್ಯಗಳನ್ನು ಆಚರಿಸಿದ ಅದಕ್ಕೆ ಬಲಿಯಾಗಿ ಬಿಟ್ಟೆವು. ಏನಾದರೂ ಮಾಡಿ, ಹೇಗಾದರೂ ಮಾಡಿ ಹಣ ಮಾಡಬೇಕು, ದೊಡ್ಡವರಾಗಿ ಆಸೆಗೆ ಆ ದುಲಾಭಿಗಿಸ್ಬಿಟ್ಟು ನಾವು ಕೆಟ್ಟವರಾಗಿ ಬಿಟ್ಟೆವು. ಇದು ನೋಡಿ ಮೂರನೇ ಕಾರಣ. ಯಾರಿಗೂ ಕೂಡ ಅದೊಂದು ನಮಗೆ ನಾವೇ ಕಾರಣರಾಗ್ತೇವೆ ಕೆಟ್ಟವರಾಗಬೇಕಿದ್ರೆ. ಈ ಹಿನ್ನೆಲೆಯಲ್ಲಿ ನಾನು ಈ ವಿಷಯವನ್ನು ಆರಿಸಿಕೊಳ್ಳಲಿಕ್ಕೆ ಇಷ್ಟು ಕಾರಣಗಳಿವೆ. ಒಬ್ಬ ವ್ಯಕ್ತಿ ಒಂದು ಒಳ್ಳೆಯ ವ್ಯಕ್ತಿ ಆಗೋದು ಹೇಗೆ ಅನ್ನೋದಕ್ಕೆ ಕಾರಣಗಳಿವೆ. ಈಗ ಮುಖ್ಯ ವಿಷಯಕ್ಕೆ ಬರ್ತಾ ಬಂಧುಗಳೇ, ನಮಗೆಲ್ಲರಿಗೂ ಕೂಡ 4 ಥರದ ಜೀವನಗಳಿವೆ, ಆಲ್ ಆಫ್ ಅಸ್. ಒಂದು ಪ್ರೊಫೆಷನಲ್ ಲೈಫ್, ಅಂದರೆ ವೃತ್ತಿ ಜೀವನ, ವ್ಯಾವಹಾರಿಕ ಅಥವಾ ಜೀವನ ಎಲ್ರಿಗೂ ಇದೆ. ಏನಾದರೂ ಒಂದು ವೃತ್ತಿ ಮಾಡ್ತಾನೆ ಇರ್ತೇವೆ. ಎರಡನೇದು ಪರ್ಸನಲ್ ಲೈಫ್, ಅಂದರೆ ವೈಯಕ್ತಿಕವಾದ ಜೀವನ. ಮೂರನೇದು ಸೋಷಿಯಲ್ ಲೈಫ್, ಸಾಮಾಜಿಕ ಜೀವನ. ನಾಲ್ಕನೇದು ಸಾಂಸಾರಿಕ ಜೀವನ, ಫ್ಯಾಮಿಲಿ ಲೈಫ್. ಈ 4 ಜೀವನ ಎಲ್ರಿಗೂ ಇದೆ. ಹೌಸ್ ವೈಫ್ ಕೇಳ್ಬೋದು, ನಂದು ವೃತ್ತಿ ಏನಿದೆ ಅಂತ. ಆ ಮನೆ ನಡೆಸೋದೇ ಒಂದು ವೃತ್ತಿ ಅಲ್ವಾ? ಅದೇ ವೃತ್ತಿ ಅವರಿಗೆ. ಇಂಜಿನಿಯರ್ಗೆ ಇಂಜಿನಿಯರಿಂಗ್ ಕೆಲಸ, ಡಾಕ್ಟರ್ ಕೆಲಸ. ಸೊ ನಾವು ಪ್ರತಿಯೊಬ್ಬರು ಕೂಡ 4ರಲ್ಲಿ ನಾವು ನಿರತರಾಗಿದ್ದೇವೆ. ಒಂದು ಪ್ರೊಫೆಷನಲ್ ಲೈಫ್ ಅಥವಾ ವ್ಯಾವಹಾರಿಕ ವೃತ್ತಿ ಜೀವನ. ಎರಡನೇದು ಸೋಷಿಯಲ್ ಲೈಫ್, ಸಾಮಾಜಿಕ ಜೀವನ, ಬಿಕಾಸ್ ವಿ ಆರ್ ಆಲ್ ಸೋಷಿಯಲ್ ಹ್ಯೂಮನ್ ಬೀಯಿಂಗ್ಸ್. ಮೂರನೇದು ವೈಯಕ್ತಿಕ ಪರ್ಸನಲ್ ಲೈಫ್. ನಾಲ್ಕನೇದು ಸಾಂಸಾರಿಕ ಜೀವನ. ಎಲ್ರಿಗೂ ಇದೆ. ಆದರೆ ಈ 4 ಜೀವನದಲ್ಲಿ ಕೂಡ ಒಳ್ಳೆಯವರಾಗಿರೋರು ಬಹಳ ಅಪರೂಪ ಇದ್ದಾರೆ, ಬಹಳ ಅಪರೂಪ. ಯಾರೋ ಒಬ್ಬರು ಕೇಳಿ, ಸರ್ ಪ್ರೊಫೆಷನಲಿ ಹಿ ಈಸ್ ಎ ಗ್ರೇಟ್ ಲಾಯರ್ ಸರ್, ದೊಡ್ಡ ಪ್ರೊಫೆಷನಲಿ ಟೂ ಗುಡ್, ಬಟ್ ಪರ್ಸನಲಿ ವೆರಿ ಬ್ಯಾಡ್ ಸರ್ ಅಂಥವ್ರು ಇದ್ದಾರಲ್ಲ, ಇದ್ದಾರೆ. ಕೆಲವರು ಸರ್ ಪರ್ಸನಲಿ ಟೂ ಗುಡ್ ಪರ್ಸನ್ ಸರ್, ಆದರೆ ದಡ್ಡ, ಪ್ರೊಫೆಷನಲಿ ವೆರಿ ಬ್ಯಾಡ್ ಅಂಥವರು ಇದ್ದಾರೆ. ಕೆಲವರು ಸೋಷಿಯಲಿ ಸರ್ ಏನು ದೊಡ್ಡ ಮನುಷ್ಯ ಸರ್, ದೊಡ್ಡ ಹೆಸರಿದೆ, ಆದರೆ ಫ್ಯಾಮಿಲಿ ಲೈಫ್ ಝೀರೋ. ಹೀಗಿದ್ದವರು ಇದ್ದಾರಲ್ಲ. ನಾನು ಅದಕ್ಕೆ ನಿನ್ನೆ ಹೇಳಿದೆ, academic success is different than the professional success. Professional success is different than the social success. Social success is different than the family success. ಕೆಲವು ಪುಣ್ಯವಂತರಿಗೆ ಮಾತ್ರ ಈ 4 ಜನರು ಚೆನ್ನಾಗಿರುತ್ತೆ. ಪ್ರೊಫೆಷನಲಿ ಸರ್ ವೆರಿ ಗುಡ್ ಡಾಕ್ಟರ್, ಪರ್ಸನಲಿ ವೆರಿ ಗುಡ್ ಮ್ಯಾನ್, ಸೋಷಲಿ ವೆರಿ ರೆಪ್ಯೂಟೆಡ್ ಪರ್ಸನ್, ಫ್ಯಾಮಿಲಿ ವೈಸ್ ವಂಡರ್ಫುಲ್ ಮ್ಯಾನ್. ಇಂಥವರು ಅಪರೂಪ ಇದ್ದಾರೆ ಪ್ರತಿ ಇದರಲ್ಲಿ ಕೂಡ. ಇದು ಅಪರೂಪ. ಅದಕ್ಕೋಸ್ಕರ ನಾನಾದರೂ ಅಂದುಕೊಂಡೆ,
Why not we take one by one? How to be a good human being in my profession? How to be a good human being socially? How to be a good human being personally? And how to be a good person family wise? ಅಷ್ಟು ಹೇಳಿದರೆ ನನ್ನ ಉಪನ್ಯಾಸ ಮುಗಿಯಿತು. ಮೊದಲನೇ ಮಾತು, ನಾವು ಪ್ರೊಫೆಷನಲಿ ಹೌ ವಿ ಕ್ಯಾನ್ ಬಿ ಎ ಗುಡ್ ಹ್ಯೂಮನ್ ಬೀಯಿಂಗ್. ಮೊದಲನೇ ಮಾತು. ಬಂಧುಗಳೇ, ನಾನು ಆಗಲೇ ಹೇಳಿದಾಗೆ ಎಲ್ರಿಗೂ ಕೂಡ ನಮಗೊಂದು ವೃತ್ತಿ ಇರಲೇಬೇಕು. ಯಾಕಂದರೆ ದುಡಿದು ತಿನ್ನಬೇಕು. ದುಡಿಯದೆ ತಿಂದ ಅನ್ನ ಕದ್ದ ಅನ್ನವನ್ನು ತಿಂದಂತೆ. ದುಡಿಬೇಕು. ದುಡಿದವನಿಗೆ ಮಾತ್ರ ಉಣ್ಣುವ ಹಕ್ಕು. ಅದರಲ್ಲಿ ಎರಡು ಮಾತಿಲ್ಲ. ವಿ ಹ್ಯಾವ್ ಟು ವರ್ಕ್. ನಾನು ಅದೇ ಒಂದು ಕಡೆ ಬರೆದೆ, ದುಡಿದು ತಿನ್ನುವುದು ಪ್ರಕೃತಿ, ದುಡಿಸಿ ತಿನ್ನುವುದು ವಿಕೃತಿ, ನಾನು ದುಡಿದು ಇನ್ನೊಬ್ಬರಿಗೆ ಉಣಿಸುವುದು ಅದು ಸಂಸ್ಕೃತಿ. ಅಲ್ಲೋ ಸರ್? ಒಳ್ಳೆ ಮಾತಲ್ಲ? ದುಡಿದು ತಿನ್ನುವುದು ಪ್ರಕೃತಿ, ದುಡಿಬೇಕು ನಾವು. ದುಡಿಸಿ ತಿನ್ನುವುದು ವಿಕೃತಿ, ನೀವು ದುಡಿದು ನಾನು ತಿನ್ನೋದು ಏನು ದೊಡ್ಡಸಿದ್ಗೆ. ಆದರೆ ನಾನು ದುಡಿದು ನಿಮಗೆ ತಿನ್ನಿಸ್ತೇನಲ್ಲ, ಅದು ಸಂಸ್ಕೃತಿ. ನಾನು ಈ ಬಗ್ಗೆ ತುಂಬ ಕಡೆ ಹೇಳ್ತಿದ್ದೇನೆ. ಪ್ರಕೃತಿ ವಿಕೃತಿ ಸಂಸ್ಕೃತಿ ಬಗ್ಗೆ ನನ್ನ ತುಂಬ ಮಾತುಗಳಿವೆ. ನಮ್ಮ ಕಿವಿ ಪ್ರಕೃತಿ, ಕಿವಿಗೊಂದು ಬೆಂಡೋಲೆ ಸಂಸ್ಕೃತಿ. ಆದರೆ ಇನ್ನೊಬ್ಬರ ವಿಚಾರಗಳನ್ನು ಕದ್ದಾಲಿಸುವುದು ಅದು ವಿಕೃತಿ. ನಮ್ಮ ಮೂಗು ಪ್ರಕೃತಿ, ಮೂಗಿಗೊಂದು ಮೂಗುತಿ ಸಂಸ್ಕೃತಿ. ಆದರೆ ಇನ್ನೊಬ್ಬರ ವಿಚಾರದಲ್ಲಿ ಮೂಗು ತೂರಿಸುವುದು ಅದು ವಿಕೃತಿ. ಅಲ್ಲೋ ಸರ್? ನನ್ನ ಕೈಗಳು ಪ್ರಕೃತಿ, ಕೈ ಚಪ್ಪಾಳೆ ಅದು ಸಂಸ್ಕೃತಿ. ನೀವು ಚಪ್ಪಾಳೆ ಹೊಡೆಯೋದೇ ಇಲ್ಲ. ಆದರೆ ಇದೇ ಕೈಗಳಿದೆ ಒಬ್ಬರಿಗೆ ಕಪಾಳ ಮೋಕ್ಷ ಮಾಡೋದು ವಿಕೃತಿ. ನನ್ನ ಕಾಲು ಪ್ರಕೃತಿ, ದೈವದತ್ತವಾಗಿದ್ದು. ಕುಣಿತ ಸಂಸ್ಕೃತಿ, ಒದೆತ ವಿಕೃತಿ. ನೋಡಿ ಎಷ್ಟು ಕಲ್ಪನೆ. ಚಿನ್ನ ಪ್ರಕೃತಿ, ಭೂಮಿಯಲ್ಲಿ ಸಿಗುತ್ತೆ. ಆಭರಣ ಸಂಸ್ಕೃತಿ. ಆದರೆ ಚಿನ್ನಕ್ಕಾಗಿ ಹಾಕುವ ಕನ್ನ ಅದು ವಿಕೃತಿ. ನೀರು ಪ್ರಕೃತಿ, ನೆರೆ ವಿಕೃತಿ. ಅದರ ನೀರಾವರಿ ಸಂಸ್ಕೃತಿ. ಜ್ಯೋತಿ ಪ್ರಕೃತಿ, ಜ್ವಾಲೆ ವಿಕೃತಿ. ಆದರೆ ಯಾರ ಮನೆಗಾದರೂ ನಂದಾದೀಪ ಆಗುವುದು ಅದು ಸಂಸ್ಕೃತಿ. ನೋಡಿ, ಪ್ರಕೃತಿ. ಅದಕ್ಕೋಸ್ಕರ ದುಡಿದು ತಿನ್ನಬೇಕು. ಇದನ್ನೇ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋದು. ಅಪ್ಪ, 3 ಥರದ ಯೋಗಗಳಿವೆ: ಭಕ್ತಿ ಯೋಗ, ಜ್ಞಾನಯೋಗ, ಕರ್ಮಯೋಗ. ಬಟ್ ಕೃಷ್ಣ ಒಂದು ಕಡೆ ಹೇಳ್ತಾನೆ, ನನಗೆ ಅತ್ಯಂತ ಪ್ರಿಯವಾದ ಯೋಗವೆಂದರೆ ಕರ್ಮಯೋಗ. ನಿನ್ನಿಂದ ಕರ್ಮಗಳನ್ನು ಮಾಡು, ಶ್ರದ್ಧೆಯಿಂದ, ವಿಶ್ವಾಸದಿಂದ, ನಿಷ್ಠೆಯಿಂದ, ಪ್ರಾಮಾಣಿಕ ಮಾಡು, ಅದು ನನಗೆ ಸೇರುತ್ತೆ. ಅದೇ ನನಗೆ ಪ್ರಿಯವಾದ ಯೋಗ ಅಂತ ಹೇಳ್ತಾನೆ. ಇದನ್ನೇ ಬಸವಣ್ಣವರು ಕೂಡ ಹೇಳೋದು. ಏನದು? ಕಾಯಕವೇ ಕೈಲಾಸ. ದ ಬೆಸ್ಟ್ ವರ್ಡ್ ಬೈ ಬಸವಣ್ಣ. ವರ್ಕ್ ಈಸ್ ವರ್ಷಿಪ್. ದುಡಿದು ತಿನ್ನು. ದುಡಿದು ತಿನ್ನು. ದುಡಿಯಲು ಸಾಧ್ಯವಾಗದವರಿಗೆ ತಿನ್ನಿಸು. ಒಳ್ಳೆ ಮಾತು. ಮತ್ತೆ ಕಾಯಕದಲ್ಲಿ ಮೇಲು ಕೀಳೆಂದಿಲ್ಲ. ಇನ್ನೊಂದು ಮಾತು ಹೇಳ್ತಾರೆ ಅವರು. ಎಂಥ ಮಾತದು! ಕೆಲಸದಲ್ಲಿ ಒಳ್ಳೆ ದೊಡ್ಡ ಕೆಲಸ ಕೆಟ್ಟ ಕೆಲಸ ಅಂತಿಲ್ಲ. ಆ ಕಾರಣಕ್ಕಾಗಿ ಪ್ರೊಫೆಷನಲಿ ದ ಫಸ್ಟ್ ಪಾಯಿಂಟ್ ಈಸ್ ದಟ್ ಆಲ್ ಆಫ್ ಅಸ್ ಶುಡ್ ವರ್ಕ್, ಇನ್ಕ್ಲೂಡಿಂಗ್ ದ ರಿಟೈರ್ಡ್ ಪೀಪಲ್. ದೇ ಕ್ಯಾನ್ ವರ್ಕ್. ಯಾವುದಾದ್ರೂ ಒಂದು ಕೆಲಸ ಮಾಡ್ಬೋದಲ್ಲ. ವೃತ್ತಿಗೆ ನಿವೃತ್ತಿಗೆ, ನಾನು ಎನ್ನೇ ಹೇಳಿದಾಗೆ, ಪ್ರವೃತ್ತಿಗೆ ನಿವೃತ್ತಿಯೇ ಇಲ್ವಲ್ಲ. ವೃತ್ತಿಗೆ ನಿವೃತ್ತಿ ಇದೆ, ಪ್ರವೃತ್ತಿಗೆ ನಿವೃತ್ತಿ ಇಲ್ವಲ್ಲ. ನನ್ನ ಕೈಲಾದ ಕೆಲಸ ಮಾಡ್ಬೋದಲ್ಲ. ನನಗೆ ಸತ್ಯವಾಗಿ ನಾನು ಕಾರಲ್ಲಿ ಆಲೋಚಿಸಿ ಹೋಗುವಾಗ ಈ ತುಂಬ ದಡಿಯರು ಬಂದು ಕೆಲವರ ಭಿಕ್ಷೆ ಬೇಡ್ತಾರೆ, ಈ ಮಂಗಳಮುಖಿಯರೆಲ್ಲ ಹೇಳಿದ್ರೆ ಬೇಜಾರಾಗ್ತಾರೆ. ಚೆನ್ನಾಗಿರ್ತಾರೆ. ಅದು ನನಗೆ ಯಾಕೆ ಬೇಡಬೇಕು ಸರ್? ಕೆಲಸ ಮಾಡ್ಬೋದಲ್ಲ. 1000 ಕೆಲಸಗಳಿವೆಲ್ಲ ಮಾಡುವಂಥದ್ದು. ವೈ ಶುಡ್ ವಿ ಬೆಗ್ ವೆನ್ ಯು ಆರ್ ಫಿಸಿಕಲಿ ಫಿಟ್? ವೈ ಶುಡ್ ವಿ ಬೆಗ್ ಈಸ್ ಮೈ ಕ್ವಶನ್. ಇಫ್ ಯು ಆರ್ ಫಿಸಿಕಲಿ ಅನ್ಫಿಟ್, ಐ ಅಗ್ರಿ. ಒಬ್ಬ ಬ್ಲೈಂಡ್, ಓಕೆ, ಐ ಅಂಡರ್ಸ್ಟ್ಯಾಂಡ್. When you are physically so fit and healthy, why can't you earn your bread? Why should you be a burden to anybody else? Why should you beg, I say? ಅದು ಮಾಡಬಾರ್ದಲ್ಲ. ಅದಕ್ಕೆ ನಾನು ಹೇಳಿದೆ ದುಡಿದು ತಿನ್ನಬೇಕು ಅಂತ ಒಂದು. ಎರಡನೇದು, ನಿಮ್ಮ ವೃತ್ತಿಯಲ್ಲಿ ನಾವು ಯು ಶುಡ್ ಬಿ ಪರ್ಫೆಕ್ಟ್. ನೀವು ಪರಿಣಿತರಾಗಬೇಕು, ಪರಿಪೂರ್ಣರಾಗಬೇಕು. ನೀವು ಯು ಶುಡ್ ಬಿ ಬೆಸ್ಟ್ ಇನ್ ಯುವರ್ ಪ್ರೊಫೆಷನ್.
If you are an engineer, civil engineer, you should know all about civil engineering. If you are a lawyer, you should know all about law. ಯಾಕೆ? ದ ಮೆರಿಟ್. ಒಂದು ದುಂಬಿ ಆ ಮಕರಂದವನ್ನು ಹುಡ್ಕೊಂಡು ಬರ್ತಾ ಹೊರತು ಮಕರಂದ ದುಂಬಿನ ಹುಡ್ಕೊಂಡು ಹೋಗೋದಿಲ್ಲ. ಅದಕ್ಕೋಸ್ಕರ ನಮ್ಮ ವೃತ್ತಿಯಲ್ಲಿ ನಾವು ಒಳ್ಳೆಯ ವ್ಯಕ್ತಿಗಳಾಗಬೇಕು ಅಲ್ವಾ? ನಮಗೆ ಈಗ ಒಂದು ನನ್ನ ಮಕ್ಕಳಿಗೆ ಒಂದು ಪಾಠ ಹೇಳಬೇಕು ಅಂದರೆ ನಾವು ಯಾರನ್ನು ಕೇಳ್ತೇವೆ? ಸರ್, ಒಳ್ಳೆ ಮೇಷ್ಟ್ರಿದ್ರೆ ಹೇಳಿ ಅಂತೇವ ಇಲ್ವಾ? ದೊಡ್ಡ ಮೇಷ್ಟ್ರು ಯಾರಿಗೆ ಬೇಕು? ನಾನು ಹೇಳಿದೆಲ್ಲ, ಮೊನ್ನೆ ಯಾವುದೋ ಸ್ಕೂಲಿಗೆ ಹೋಗಿದ್ದೆ, ಒಂದು ಮೇಷ್ಟ್ರು ಒಂದು ಮಗು ಹೇಳ್ತಾರೆ, ಮಗು ನನ್ನ ಕೈಯ ಮುಷ್ಟಿಯ ಒಳಗೆ ಎಷ್ಟು ಚಾಕ್ಲೇಟ್ಗಳು ನೀನು ಹೇಳಿಬಿಟ್ರೆ ಒಳಗಿರುವ 5 ಚಾಕ್ಲೇಟನ್ನು ನಾನು ನಿನಗೆ ಕೊಟ್ಟು ಬಿಡ್ತೇನೆ. ಇವ ಯಾವ ದೊಡ್ಡ ಮೇಷ್ಟ್ರು ಹೇಳಿ? ಇನ್ನೊಂದು ಹಿಸ್ಟ್ರಿ ಸ್ಕೂಲ್ ಟೀಚರ್ ಹೇಳ್ತಾರೆ, ಒಂದು ಊರಿನಲ್ಲಿ ಒಬ್ಬಳು ಹಣ್ಣು ಮುದುಕಿ ಇದ್ದಳು ಮಕ್ಕಳೇ, ಅವಳು ತನ್ನ ಚಿಕ್ಕ ವಯಸ್ಸಿನಲ್ಲೇ ತೀರಿಕೊಂಡಳು. ಏನು ಅರ್ಥ ಮಾಡ್ಕೊಳ್ಬೇಕು ಮಕ್ಕಳು? ಕೆಲವು ಮೇಷ್ಟ್ರುಗಳಿರ್ತಾರೆ, ಎದ್ದು ಬಿಟ್ಟು ಇಂಡಿಯಾ, ಒಂದು ನಿಮಿಷ ಮಾತೇ ಇಲ್ಲ, ಸ್ವಲ್ಪ ಹೊತ್ತಾದಮೇಲೆ ಈಸ್ ಅವರ್ ಕಂಟ್ರಿ, ಇದಕ್ಕೆ ಇವನಿಗೆ 1 ಲಕ್ಷ ಸಂಬಳ. ಇದನ್ನು ಕೇಳಿಗೆ ಅವ್ರು ಬೇಕಾ? ಪಾಠ ಹೇಳೋಲ್ಲ ಸರ್. ಮೇಷ್ಟ್ರುಗಳಲ್ಲಿ 3 ಥರ ಮೇಷ್ಟ್ರುಗಳು: ಪಾಠ ಹೇಳುವವರು, ಪಾಠ ಹೇಳದವರು, ಪಾಠ ಹೇಳಲು ಬಿಡದವರು. ಈ ಥರ ವರ್ಗದವರು ಇರ್ತಾರೆ ಮೇಷ್ಟ್ರುಗಳು. ಕತ್ತು ತುಂಬ ಇದೆ ಅವ್ರದ್ದು. ಸೊ ನಿಮ್ಮ ವೃತ್ತಿಯಲ್ಲಿ ವಿ ನೀಡ್ ನಂಗೆ ಮೇಷ್ಟ್ರು ಬೇಕಿದ್ರೆ ಒಳ್ಳೆ ಮೇಷ್ಟ್ರು ಬೇಕು. ಮನೆ ಕಟ್ಟಲಿಕ್ಕೆ ಒಳ್ಳೆ ಇಂಜಿನಿಯರ್ ಬೇಕು. ನಾನು ಜಾತಿ ನೋಡೋದಿಲ್ಲ. ಯಾಕೆ? ನನಗೆ ನನ್ನ ಮನೆ ಮುಖ್ಯ. ಲಾಯರ್, ನನ್ನ ಕೇಸ್ ಆರ್ಗ್ಯೂ ಮಾಡಲಿಕ್ಕೆ ಒಳ್ಳೆ ಲಾಯರ್ ಬೇಕು ನನಗೆ. ನಾನು ಜಾತಿ ನೋಡೋದಿಲ್ಲ. ಮೊನ್ನೆ ನನ್ನನ್ನು ಯಾರ ಕೇಳಿದ್ರು, ಸರ್ ಹೂ ಈಸ್ ಎ ಗುಡ್ ಲಾಯರ್? ನಾನು ಹೇಳಿದೆ, ಹೂ ನೋಸ್ ದ ಲಾ. ಹೂ ಈಸ್ ದ ಬೆಸ್ಟ್ ಲಾಯರ್? ಹೂ ನೋಸ್ ದ ಜಡ್ಜ್. ನಾವು ಡಾಕ್ಟರ್ ಬೇಕಾದ್ರೆ ಯಾರ ಹತ್ರ ಹೋಗ್ತೇವೆ ಸರ್? ಒಳ್ಳೆ ಡಾಕ್ಟರ್ ಹತ್ರ ಹೋಗ್ತೇವೆ. ನೋಡಿ, ಈ ಒಳ್ಳೆಯ ಶಬ್ದ ಅದಕ್ಕೆ ಹೇಳಿದೆ. ಒಳ್ಳೆಯ ವ್ಯಕ್ತಿಗಳು ಯಾಕೆ ಆಗಬೇಕು ಅಂತ ಇಲ್ಲಿ ಉತ್ತರ, ಒಂದಕ್ಕೊಂದು ಉತ್ತರ ಇದೆ. ಎಲ್ರಿಗೂ ಒಳ್ಳೆ ವ್ಯಕ್ತಿಗಳು ಬೇಕಲ್ಲ. ಡಾಕ್ಟರ್ ಯಾರು ಬೇಕು? ನನಗೆ ಒಳ್ಳೆ ಸರ್ಜನ್ ಬೇಕು ಸರ್. ಯಾಕೆ? ನನಗೆ ನನ್ನ ಜೀವ ಮುಖ್ಯ ಅಲ್ವಾ? ನಾನು ಜಾತಿ ನೋಡೋಲ್ಲ. ನನಗೆ ಜಾತಿ ಬೇಡವೇ ಬೇಡ. ನನಗೆ ಅವ್ರ ಸರ್ಜರಿಯಲ್ಲಿ ಒಳ್ಳೆ ಡಾಕ್ಟರ್ ಆಗಬೇಕು. ಐ ಡೋಂಟ್ ವಾಂಟ್ ಎ ಪ್ಯಾಥೆಟಿಕ್ ಪ್ಯಾಥಾಲಜಿಸ್ಟ್, ಎ ನರ್ವಸ್ ನ್ಯೂರಾಲಜಿಸ್ಟ್ ಆ್ಯಂಡ್ ಹಾರ್ಟ್ಲೆಸ್ ಕಾರ್ಡಿಯಾಲಜಿಸ್ಟ್. ಐ ಡೋಂಟ್ ವಾಂಟ್ ದೆಮ್. ಐ ವಾಂಟ್ ದ ಬೆಸ್ಟ್ ಡಾಕ್ಟರ್. ಯಾಕೆ? ನನ್ನ ಜೀವ ಮುಖ್ಯ. ನಾನು ಜಾತಿ ನೋಡೋದಿಲ್ಲ. ನಾನು ಜಾತಿ ಯಾವಾಗ ನೋಡ್ತೇನೆ? ನನ್ನ ಜಾತಿ ಹೇಳೋದ್ರಿಂದ ನನಗೇನಾದ್ರು ಲಾಭ ಆಗೋದಿದ್ರೆ ನಾನು ತಕ್ಷಣ ನನ್ನ ಜಾತಿ ಕಾರ್ಡನ್ನು ಮುಂದೆ ಇಡ್ತೇನೆ. ಬಟ್ ನನ್ನ ಕೆಲಸಕ್ಕೆ ನಾನು ಜಾತಿ ನೋಡೋದಿಲ್ಲ. ನನ್ನ ಮಕ್ಕಳಿಗೆ ಪಾಠ ಹೇಳಲಿಕ್ಕೆ ಒಳ್ಳೆಯ ಮೇಷ್ಟ್ರು ಬೇಕು. ನನಗೆ ಅಡುಗೆ ಮಾಡಲಿಕ್ಕೆ ಒಳ್ಳೆಯ ಅಡುಗೆಯವರು ಬೇಕು. ನನಗೆ ಮನೆ ಕಟ್ಟಲಿಕ್ಕೆ ಒಳ್ಳೆ ಇಂಜಿನಿಯರ್ ಬೇಕು. ಆಪರೇಷನ್ ಮಾಡಲಿಕ್ಕೆ ಒಳ್ಳೆ ಡಾಕ್ಟ್ರು ಬೇಕು. ಅಲ್ಲಿ ಜಾತಿ ನೋಡೋದಿಲ್ಲ. ನಾನು ಜಾತಿ ಯಾವಾಗ ನೋಡ್ತೀನಿ ಅಂದರೆ, ನನಗೆ ಹಾಗೆ ಹೇಳೋದ್ರಿಂದ ಏನಾದರೂ ಲಾಭ ಇದ್ದರೆ ಮಾತ್ರ ನಾನು ಹೇಳ್ತೀನಿ. ನಾನು ಸ್ವಾರ್ಥಿ. ಅದಕ್ಕೆ ನಾನು ಸ್ವಾರ್ಥಿ. ಆ ಕಾರಣಕ್ಕಾಗಿ ಬಹಳ ಮುಖ್ಯವಾಗಿ ನಮ್ಮ ವೃತ್ತಿಯಲ್ಲಿ ನಾವು ಪರಿಣಿತಿಯನ್ನು ಪಡ್ಕೊಳ್ಬೇಕು. ಯು ಶುಡ್ ಬಿ ಕಾಂಪಿಟೆಂಟ್. ಕಾಕ ಕೃಷ್ಣ ಪಿಕ ಕೃಷ್ಣ ಕೋಬೇದೋ ಪಿಕ ಕಾಕ. ಕಾಗೆ ಕಪ್ಪು ಕೋಗಿಲೆ ಕಪ್ಪು ಏನು ವ್ಯತ್ಯಾಸ? ಆಗ ಕವಿ ಹೇಳ್ತಾನೆ, ವಸಂತ ಸಮಯ ಸಂಪ್ರಾಪ್ತಿ ಕಾಕ ಕಾಕ ಪಿಕ ಪಿಕ. ವಸಂತ ಸಮಯ ಬಂದಾಗ ಕಾಗೆ ಕಾಗೇನೆ, ಕೋಗಿಲೆ ಕೋಗಿಲೇನೆ. ಅಂತಹ ಕೋಗಿಲೆಗಳು ನಾವಾಗಬೇಕು ನಮ್ಮ ವೃತ್ತಿಯಲ್ಲಿ. ಯು ಶುಡ್ ಬಿ ದ ಬೆಸ್ಟ್ ಇನ್ ಯುವರ್ ಪ್ರೊಫೆಷನ್. People are in search of the people who are good in the professions. ಈ ಬೆಸ್ಟ್ ಆಗಬೇಕಿದ್ರೆ ಏನಾಗಬೇಕು? ಪ್ರಾಮಾಣಿಕವಾಗಿ ಪರಿಶ್ರಮ ಪಡಬೇಕಾಗತ್ತೆ ಅಲ್ವಾ? ಇಲ್ಲದ್ರೆ ಬರುವುದಿಲ್ಲ. ಪರಿಶ್ರಮ ಬೇಕಾಗತ್ತೆ. ಏನದು ಪರಿಶ್ರಮ ಅಂದರೆ ಏನು? ಸಿಟ್ ಲೈಕ್ ಎ ರಾಕ್ ಆ್ಯಂಡ್ ವರ್ಕ್ ಲೈಕ್ ಎ ಕ್ಲಾಕ್. ದಟ್ ಈಸ್ ಪರಿಶ್ರಮ. ಇಲ್ಲದ್ರೆ ಪರಿಶ್ರಮ ಬರುವುದಿಲ್ಲ. ಇಫ್ ಯು ವಾಂಟ್ ಟು ಬಿಕಮ್ ಎ ಗ್ರೇಟ್ ಲಾಯರ್, ಯು ಹ್ಯಾವ್ ಟು ವರ್ಕ್ ಹಾರ್ಡ್. If you want to be a good teacher, you have to work hard. A good teacher is like a good student. ಸರ್ವಜ್ಞನೆಂಬವನು ಗರ್ವದಿಂದ ಆದವನೇ, ಎಲ್ಲರೊಳು ಒಂದು ನುಡಿತಾ ಕಲಿತು ಮೇರು ಪರ್ವತವೇ ಆದ ಸರ್ವಜ್ಞ. An young man who graduated yesterday, stops learning today, becomes an illiterate tomorrow. ಆ ಕಾರಣಕ್ಕಾಗಿ ನಮ್ಮ ವೃತ್ತಿಯಲ್ಲಿ ವೃತ್ತಿ ಮಾಡೋಣ, ಒಂದು ಪಾಯಿಂಟು.
ಆ ವೃತ್ತಿಯಲ್ಲಿ ಪರಿಣಿತಿಯನ್ನು ಪಡೆಯೋಣ. ಎರಡನೇ ಪಾಯಿಂಟು, ಆ ಪರಿಣಿತಿಯನ್ನು ಪಡಿಬೇಕಿದ್ರೆ ಪ್ರಾಮಾಣಿಕವಾಗಿ ನಾವು ಪರಿಶ್ರಮ ಪಡೋಣ. ಒಂದು ಬತ್ತಿ ಉರಿಬೇಕಿದ್ರೆ ಅದು ತನ್ನನ್ನು ತಾನೇ ಸುಟ್ಟುಕೊಳ್ಬೇಕಾಗತ್ತೆ. ಒಂದು ಗಂಧದ ಕೊರಡು ನಿಮಗೆ ಸುವಾಸನೆ ಕೊಡಬೇಕಾಗಿದ್ರೆ ತನ್ನನ್ನು ತಾನೇ ಸೇದುಕೊಳ್ಬೇಕಾಗತ್ತೆ ಅಲ್ವಾ? ಒಂದು ದೊಡ್ಡ ಮರ ನಿಮಗೆ ನೆರಳನ್ನು ಕೊಡಬೇಕಿದ್ರೆ ಆ ಉರಿ ಬಿಸಿಲನ್ನು ತನ್ನ ನೆತ್ತಿ ಮೇಲೆ ಅದು ಸಹಿಸಿಕೊಳ್ಬೇಕಾಗತ್ತೆ. ಆಮೇಲಿಂದ ಆ ಪ್ರತಿಭೆ ಒಂದ್ಸಲ ಬಂತು ಅಂದರೆ ಅದೇ ನಮ್ಮ ಶಕ್ತಿ ಆಗುತ್ತೆ. ನಮ್ಮ ವೃತ್ತಿಯಲ್ಲಿ ನಾವು ಬೆಸ್ಟ್ ಆಗಿರಬೇಕು. ಅವನೇ ಒಳ್ಳೆಯ ವ್ಯಕ್ತಿ. ದ ಒನ್ ಹೂ ಈಸ್ ಪರ್ಫೆಕ್ಟ್ ಇನ್ ಹಿಸ್ ಪ್ರೊಫೆಷನ್ ಈಸ್ ಎ ಗುಡ್ ಮ್ಯಾನ್, ಟ್ರಸ್ಟೆಡ್ ಮ್ಯಾನ್. ಪ್ರತಿಭೆಗೆ ಜಾತಿ ಇಲ್ಲ. ಗುರುಗಳಿಗೆ ಜಾತಿ ಮುಖ್ಯ ಅಲ್ಲ, ಜ್ಞಾನ ಮುಖ್ಯ. ಯಾವುದೇ ವೃತ್ತಿಯವರಿಗೂ ಕೂಡ ಜಾತಿ ಮುಖ್ಯ ಅಲ್ಲ, ಜ್ಞಾನ ಮುಖ್ಯ. ನಮ್ಮ ವೇದಗಳನ್ನು ವಿಂಗಡಿಸಿದಂಥ ವೇದವ್ಯಾಸ ಮಹರ್ಷಿಗಳು ಅವರು ಅಂಬಿಗಸ್ತರಿಗೆ ಹುಟ್ಟಿದವರು. ರಾಮಾಯಣ ಬರೆದಂಥ ವಾಲ್ಮೀಕಿ ವ್ಯಾದ ಜಾತಿಯಲ್ಲಿ, ಜಾತಿ ಮುಖ್ಯ ಅಲ್ಲ ಅಲ್ವಾ? ನಾನು ನಿತ್ಯ ಪೂಜೆ ಮಾಡುವ ಕೃಷ್ಣ ಜಾತಿಯಲ್ಲಿ ಗೊಲ್ಲ. ಬ್ರಾಹ್ಮಣರಿಗೆ ಗಾಯತ್ರಿ ಮಂತ್ರ ಹೇಳಿದಂಥ ವಿಶ್ವಾಮಿತ್ರ ಮೊದಲು ಕ್ಷತ್ರಿಯ, ಆಮೇಲೆ ಬ್ರಹ್ಮರ್ಷಿ ಆಗ್ತಾನೆ ಅವನು. ನಮಗೆ ಒಳ್ಳೆಯ ಸಂದೇಶ ಕೊಟ್ಟಂಥ ಕಾಳಿದಾಸ, ಮಹಾಕವಿ ಕಾಳಿದಾಸ, ಕನಕದಾಸ, ಕುರುಬರು ಜಾತಿ ಎಲ್ಲಿ ಬಂತು ಸರ್? ಜಾತಿ ಮುಖ್ಯ ಅಲ್ಲ, ಅವರವರ ವೃತ್ತಿಯಲ್ಲಿ ಜ್ಞಾನ ಮುಖ್ಯ. ಮತ ಮುಖ್ಯ ಅಲ್ಲ, ಮತಿ ಮುಖ್ಯ. ಶಿಶುನಾಳ ಶರೀಫ್ ಸಾಹೇಬರು ಅವರು ಉತ್ತರ ಕರ್ನಾಟಕದ ಕವಿಗಳು, ದೊಡ್ಡ ಮುಸ್ಲಿಂ ಕವಿಗಳು. ಆದರೆ ಅವರ ಗುರುಗಳು ಗೋವಿಂದ ಭಟ್ಟರು, ಬ್ರಾಹ್ಮಣರು, ಆರಾಧ್ಯ ಗುರುಗಳು. ಎಲ್ಲರೂ ತಮಾಷೆ ಮಾಡ್ತಾರೆ, ಅಲ್ರಿ ಭಟ್ರೆ ನಿಮಗೆ ಈ ಸಾಬರನ್ನು ಇಟ್ಕೊಂಡಿದ್ದಾರಲ್ಲ ಅವ್ರಿಗೊಂದು ಮುಂಜಿ ಮಾಡ್ರಿ, ಮಾಡ್ತೀರಪ್ಪ ಅಂತಂದ್ರು ಅವ್ರು ಮಾಡಿದರು. ಆಗ ಕವಿ ಹಾಡ್ತಾನೆ, ಹಾಕಿದ ಜನಿವಾರವ ನೂಕಿದ ಭವಸಾಗರ ಬ್ರಹ್ಮಜ್ಞಾನವ ನೀ ಪಡಕೋ ಎಂದು ಹಾಕಿದ ಜನಿವಾರವ ಮುಗ್ಗು ನೂಕಿದ ಸವಂತ ಹಾಡಿ ಕುಣಿತಾರೆ ಶಶಿಲಾಲ್ ಶರೀಫರು. ನೂರಾರು ಮತವಿಯುವುದು ಜಗತ್ತಿನ ನುಗ್ರಾಣದಲ್ಲಿ ಸಾರದಡುಗೆಯ ವಿಚಾರ ದೊಲೆಯಲ್ಲಿ ಮಾಡೆ ಮತ ಬೇರೆ ಮತಿ ಬೇರೆ ಮಂಕುತಿಮ್ಮ ಡಿವಿಜಿ ಬರೀತಾರೆ. ಬಂಧುಗಳೇ, ಪ್ರತಿಭೆಗೆ, ಜ್ಞಾನಕ್ಕೆ, ವೃತ್ತಿಗೆ ಅವರಿಗೆ ಜಾತಿ ಮುಖ್ಯ ಅಲ್ಲ, ಜ್ಞಾನ ಮುಖ್ಯ. ಮತ ಮುಖ್ಯ ಅಲ್ಲ, ಮತಿ ಮುಖ್ಯ. ವಯಸ್ಸು ಮುಖ್ಯ ಅಲ್ಲ, ವರ್ಚಸ್ಸು ಮುಖ್ಯ. ಆದಿಶಂಕರಾಚಾರ್ಯರು ಬದುಕಿದ್ದು ಕೇವಲ 32 ವರ್ಷ. ಅವರು ಜಗದ್ಗುರು ಶಂಕರಾಚಾರ್ಯರು ಆಗಿಲ್ವಾ? 4 ಕಡೆ ಪೀಠಗಳು ಸ್ಥಾಪನೆ ಮಾಡಿದ್ರು. ಕ್ಯಾನ್ ಯು ಎವರ್ ಇಮ್ಯಾಜಿನ್ 2,500 years ago this young sannyasi could travel all over India and establish the Peetha at Shringeri, Dwarka, Puri and Badrinath. ಇದು ಅನ್ಇಮ್ಯಾಜಿನೇಬಲ್. ನಾನು ಹೋಗಿ ಬಂದೆ ಮೊನ್ನೆ ಬದ್ರಿಗೆ. ಕಣ್ಣೀರು ಬಂತು ನನಗೆ. ಆ ಅದ್ಭುತ ಮಹಾಪುರುಷ ಅಲ್ಲಿ ಹೋಗಿ ಆ 2,000 ವರ್ಷ ಹೇಗೆ ಹೋಗಿದ್ದೆ ಸರ್? ಏನು ಸಂಪರ್ಕ ಗಾಡಿ ಇತ್ತ, ರೈಲ್ ಇತ್ತ, ಹೆಲಿಕಾಪ್ಟರ್ ಇತ್ತ, ಇದಿತ್ತ, ಏನಿತ್ತು? ಎಂಥ ಅದ್ಭುತವಾದ ಪ್ರಜ್ಞೆ. ಸ್ವಾಮಿ ವಿವೇಕಾನಂದರು ಬದುಕಿದ್ದು ಕೇವಲ 39 ವರ್ಷ. ವೀರ ಸನ್ಯಾಸಿ ಆಗಲಿಲ್ವಾ? ಅದಕ್ಕೋಸ್ಕರ ಪ್ರತಿಭಾವಂತರಲ್ಲಿ ವೃತ್ತಿಯಲ್ಲಿ ಪ್ರತಿಭೆಗೆ ಜಾತಿ ಮುಖ್ಯ ಅಲ್ಲ, ಅದೇ ರೀತಿ ಬೋಧನೆ ಮುಖ್ಯ ಅಲ್ಲ, ಪಾಲನೆ ಮುಖ್ಯ. ನುಡಿ ಮುಖ್ಯ ಅಲ್ಲ, ನಡೆ ಮುಖ್ಯ. ಎನ್ನ ನುಡಿಯೊಂದು ಪರಿ, ಎನ್ನ ನಡೆಯೊಂದು ಪರಿ, ಎನ್ನೊಳಗೆ ಶುದ್ಧವಿಲ್ಲ ನೋಡಯ್ಯ. ನುಡಿಗೆ ತಕ್ಕ ನಡೆಯು ಕೂಡಲ ಸಂಗಮ ದೇವ ಎನ್ನೊಳಗಿರ್ಪನಯ್ಯ. ಹಾಗೆಯೇ ಯೋಜನೆ ಮುಖ್ಯ ಅಲ್ಲ, ಚಾಲನೆ ಮುಖ್ಯ. ಚರಿತ್ರೆ ಮುಖ್ಯ ಅಲ್ಲ, ಚಾರಿತ್ರ್ಯ ಮುಖ್ಯ. ವೃತ್ತಿಯಲ್ಲಿದ್ದವರಿಗೆ ನೋಟ ಮುಖ್ಯ ಅಲ್ಲ, ಅವರ ಪಾಠ ಮುಖ್ಯ, ಅವರ ವೃತ್ತಿ ಮುಖ್ಯ. ಈ ಹಿನ್ನೆಲೆಯಲ್ಲಿ ಬಂಧುಗಳೇ, ನಾವು ಪ್ರತಿಭಾವಂತರಾಗಬೇಕು. ನಮ್ಮ ವೃತ್ತಿಯನ್ನು ಪ್ರಾಮಾಣಿಕವಾಗಿ ಮಾಡಬೇಕು. ಭಾಳ ಮುಖ್ಯವಾಗಿ ವೃತ್ತಿಯಲ್ಲಿ ಬೇಕಾಗಿದ್ದು ಪ್ರಾಮಾಣಿಕತೆ. ಅವರವರ ವೃತ್ತಿಯಲ್ಲಿ ನಾವು ಒಳ್ಳೆ ವ್ಯಕ್ತಿರಾಗಬೇಕಿದ್ರೆ ಪ್ರಾಮಾಣಿಕರಾಗಿರ್ಬೇಕು ಸರ್. ಅವರು ಒಳ್ಳೆ ಲಾಯರ್ ಸರ್, ತುಂಬ ಒಳ್ಳೆ ಮನುಷ್ಯ, ಒಳ್ಳೆ ಡಾಕ್ಟ್ರು. ನಮಗೆ ಒಳ್ಳೆಯವರು ಬೇಕಲ್ಲ. ಈಗ ಪ್ರಾಮಾಣಿಕತೆ ಅಂದರೆ ಇಲ್ಲಿ ಭಾಳ ಅಪರೂಪ ಆಗಿದೆ. ಮೊನ್ನೆ ಯಾರೋ ಹೆಂಡತಿ ಗಂಡನಿಗೆ ಹೇಳ್ತಾಳೆ, ರೀ ನಮ್ಮ ಬೆಳ್ಳಿ ಚಮಚನ ನಮ್ಮ ಕೆಲಸದೊಳಗೆ ಕದ್ದುಬಿಟ್ಟಿದ್ದಾಳೆ. ಯಾವ ಬೆಳ್ಳಿ ಚಮಚ? ಅದೇ ನೀವು ಹೋಟ್ಲಿಂದ ಕದ್ಕೊಂಡು ಬಂದ್ರಲ್ಲ, ಅದೇ. ಒಬ್ಬ ಲಂಚ ಅಪ್ಪನಿಗೆ ಮಗ ಕೇಳ್ತಾನೆ, ಅಪ್ಪ ಪ್ರಾಮಾಣಿಕತೆ ಅಂದರೆ ಏನು? ಅಪ್ಪ ಹೇಳ್ತಾರೆ, ನನಗೆ ಅದೆಲ್ಲ ಗೊತ್ತಿಲ್ಲ, ಆದರೆ ಯಾರನ್ನಾದ್ರೂ ನಾವು ಲಂಚ ತಗೊಂಡ್ರೆ ಅವರ ಕೆಲಸ ಮಾಡಬೇಕಪ್ಪ, ಅದುವೇ ಪ್ರಾಮಾಣಿಕತೆ. ಇವ ಮಗ ಸ್ಕೂಲಿಂದ ಏನೋ ಪೆನ್ಸಿಲ್ ಕದ್ಕೊಂಡು ಬಂದಿದ್ದಾನೆ. ಇವ ಗೌರ್ಮೆಂಟ್ ಕ್ಲರ್ಕ್, ಇವ ಮಗ ಅಪ್ಪ, ಅದೇನದು ಪೆನ್ಸಿಲ್, ಅದು ಕದ್ಕೊಂಡು ಬಂದೆ. ಹಾಗೆಲ್ಲ ಕದಿಬೇಡ. ಅಲ್ಲ, ನಾನು ಮತ್ತೆ ಪೆನ್ಸಿಲ್, ಅಯ್ಯೋ ನಿನಗೆ ಪೆನ್ಸಿಲ್ ಏನು? ಪೆನ್ಸಿಲು, ಪೆನ್ನು, ರಟ್ಟು ಎಲ್ಲ ನಾನು ನನ್ನ ಆಫೀಸ್ ತಗೊಂಡು ಬರ್ತೇನೆ. ಪ್ರಾಮಾಣಿಕತೆ
ವೃತ್ತಿಯಲ್ಲಿ ಪ್ರಾಮಾಣಿಕತೆ ಬೇಕು ಸರ್. ವೆರಿ ಇಂಪಾರ್ಟೆಂಟ್, ಟ್ರಾನ್ಸ್ಪರೆನ್ಸಿ ಇನ್ ಯುವರ್ ಪ್ರೊಫೆಷನ್. ಅವರೇ ಒಳ್ಳೆ ವ್ಯಕ್ತಿಗಳು. ಯಾವುದೋ ಒಂದು ಪಾಪ ಯಾವುದೋ ಒಂದು ದೇವಸ್ಥಾನಕ್ಕೆ ಒಬ್ಬರು ಗಣೇಶನ ಇದನ್ನು ಕೊಟ್ಟರಂತೆ, ಒಂದು ಯಾವುದು ಹೇಳಿ ಮೂರ್ತಿ ವಿಗ್ರಹ ಕೊಟ್ಟರಂತೆ. ಅದಕ್ಕೆ ಇನ್ನೂ ಹಣ ಸಂದೇಹ ಆಗಿರಲಿಲ್ಲ. ಅಷ್ಟೊತ್ತಿಗೆ ಅವರು ಏನು ಮಾಡಿದರು, ಒಂದು ಸಮಾರಂಭ ಏರ್ಪಾಡು ಮಾಡಿ ಹೀಗೇ ಒಂದು ಡಬ್ಬಿ ಇಟ್ಟರು, ಒಂದು ಗಣೇಶನ ಮೂರ್ತಿ ಇಟ್ಟರು. ಆ ಪುರೋಹಿತರು ಹೇಳಿದರು, ನೋಡಿ ಇನ್ನೂ ಸ್ವಲ್ಪ ನಮಗೆ ದುಡ್ಡೆಲ್ಲ ಬರಬೇಕಾಗುತ್ತೆ, ದಯವಿಟ್ಟು ನಿಮ್ಮ ದೇಣಿಗೆಯನ್ನು ಈ ಡಬ್ಬಿಯೊಳಗೆ ಹಾಕಿದರು. ಆಯಿತು, 100 ಎಲ್ಲ ಹಾಕಿದ್ರು ಪಾಪ ಜನ. ಅಷ್ಟೊತ್ತಿಗೆ ಕರೆಂಟ್ ಹೋಯಿತು. 10 ನಿಮಿಷ ಕರೆಂಟೇ ಬರಲಿಲ್ಲ. ವಾಪಸ್ ಕರೆಂಟ್ ಬಂತು, ಡಬ್ಬಿನೇ ಇಲ್ಲ, ಯಾರೋ ಎತ್ಬಿಟ್ಟಿದ್ದಾರೆ. ಅಷ್ಟೊತ್ತಿಗೆ ಪುರೋಹಿತರಿಗೆ ಭಾಳ ಬೇಜಾರಾಯಿತು. ಅಲ್ರಿ, ಈಗ ದೇವರ ದುಡ್ಡು ಕದ್ದುಬಿಟ್ಟಿದ್ದಾರಲ್ಲ, ದಯವಿಟ್ಟು ವಾಪಸ್ ತಂದಿಡಿ. ಆಗ ಯಾರೋ ನಮ್ಮ ಫ್ರೆಂಡ್ ವೆಂಕಟೇಶ್ ಅಂತರು ಹೇಳಿದರು, ಅದೇನ್ರಿ ಕದ್ದವ್ರು ವಾಪಸ್ ಎಲ್ರಿಗೂ ಗೊತ್ತಾಗೋ ತಂದಿಡ್ತಾರ, ಅವ್ರಿಗೆ ನಾಚಿಕೆ ಆಗುತ್ತಲ್ಲ, ಒಂದು ಕೆಲಸ ಮಾಡಿ ಇನ್ನೊಂದು ಸಲ ರೈಟ್ ತೆಗೀರಿ, ಕತ್ಲಾಗುತ್ತೆ, ಆಗ ಅವ್ರು ಇಡಲೇಬೇಕು ಅಂತಿದ್ರೆ ಅವ್ರು ತಂದಿಡ್ಬೋದಲ್ಲ ಅಂತ ಇನ್ನೊಂದು ಸಲ ಲೈಟ್ ಆಯ್ತಪ್ಪ ಅಂದರೆ 10 ಸಲ ಲೈಟ್ ತೆಗೆದ್ರು. ಲೈಟ್ ಹೋಯ್ತು, ಪುನಃ ಬಂತು, ಡಬ್ಬಿ ಬಿಡಿ, ಗಣೇಶನ ಮೂರ್ತಿನೇ ಇಲ್ಲ. ವೃತ್ತಿಯಲ್ಲಿ ಪ್ರಾಮಾಣಿಕತೆ ಬೇಕಲ್ಲ. ನಾನು ಸಣ್ಣದಿರುವಾಗ ಹೀಗೆ ಸಕಲೇಶ್ಪುರಕ್ಕಾಗ ಒಂದ್ಸಲ ಹೋಗ್ತಾ ಇದ್ದೆ, ಇದು ನಡೆದ ಘಟನೆ. ಸಕಲೇಶ್ವರ್ಗೆ ಹೋಗ್ಬೇಕಾದ್ರೆ ಕತ್ಲಾಗಿತ್ತು, ಮಕ್ಕಳು ಹೆಂಡತಿ ಎಲ್ಲ ಇದ್ದರು. ಒಂದ್ಸಲ ದೊಡ್ಡ ಹಳ್ಳ ಬಂದು ಕಾರ್ ಬಿದ್ದುಬಿಡ್ತು, ಸಣ್ಣ ಮಾರುತಿ ಕಾರ್ ಬಿದ್ದುಬಿಡ್ತು. ಕತ್ಲಾಗಿತ್ತು ಬೇರೆ. ನನಗೆ ಭಯ ಆಯ್ತು, ಏನು ಮಾಡೋದು. ಅಷ್ಟೊತ್ತಿಗೆ 4 ಜನ ಹಳ್ಳಿಯವರು ಓಡಿ ಬಂದರು. ಏನಾಯ್ತು ಸರ್? ಇಲ್ಲಪ್ಪ, ಹಳ್ಳಕ್ಕೆ ಕಾರ್ ಬಿದ್ದುಬಿಟ್ಟಿದೆ. ಅಯ್ಯಯ್ಯೋ, ನೀವು ಯಾಕೆ ಚಿಂತೆ ಮಾಡ್ತೀವಿ, ನಾವಿಲ್ವಾ, ಬನ್ನಿ ಕೂತ್ಕೊಳ್ಳಿ ಇಲ್ಲಿ ಅಂತ ನಮ್ಮಲ್ಲಿ ಕೂತ್ಕೊಳ್ಳಿಸು, ನಾವಿದ್ದೇವಲ್ಲ ಅಂತಿದ್ರು. 4 ಜನ ದಡಿಯರು ಬಂದರು, ಹಳ್ಳದಿಂದ ಮೇಲೆ ಕಾರಿಟ್ರು. ನನಗೆ ಭಾಳ ಖುಷಿ ಆಯ್ತು. ಪಾಪ ಎಲ್ಲಿ ಹಳ್ಳಿ ಜನ ಒಳ್ಳೆ ಮುಗ್ದರು, ಬನ್ರಪ್ಪ ಅಂತ ಹೇಳಿಬಿಟ್ಟು 50 ರೂಪಾಯಿ ಕೊಟ್ಟೆ. ಆ ಕಾಲದಲ್ಲಿ 4 ಜನರಿಗೆ 200 ರೂಪಾಯಿ ಕೊಟ್ಟೆ, ಹಂಚಿಕೊಟ್ಟೆ. ಒಂದು ಮಾತು ಕೇಳಿದಪ್ಪ, ಏನು ಮಾಡ್ತಿದ್ರಿ ಇಲ್ಲಿ, ಮಳೆ ಬೆಳೆ ಇದೆಯೋ, ನಿಮ್ಮ ಊಟಕ್ಕೆ ನಿಮ್ದು ಏನು ನೌಕರಿ, ಏನು ಮಾಡ್ತಾಯಿದ್ದೆ? ಮಣ್ಣಗಟ್ಟಿ ಸರ್, ಇಲ್ಲಿ ಮಳೆನಿಲ್ಲ ಬೆಳೆ ಇಲ್ಲ, ಮತ್ತೆ ಏನು ಮಾಡ್ತೀರಿ? ಇದಕ್ಕಿಲ್ಲ ಏನಿಲ್ಲ, ಈ ದಾರಿ ಉದ್ದಕ್ಕೆ ಹಳ್ಳ ತೋಡ್ತಾ ಇರ್ತೇವೆ, ಕಾರುಗಳು ಬೀಳ್ತವೆ, ಮೇಲೆ ಇಡ್ತೇವೆ, ಏನೋ ಕೊಡ್ತಾರೆ. ಸೊ ನಮ್ಮ ವೃತ್ತಿ ಜೀವನದಲ್ಲಿ ಸ್ನೇಹಿತರೆ, ನಾವು ನಂಬರ್ 1 ವೃತ್ತಿ ಮಾಡಬೇಕು. ಆ ವೃತ್ತಿಯನ್ನು ನಾವು ಅತ್ಯಂತ ಶ್ರದ್ಧೆಯಿಂದ ಮಾಡಬೇಕು. ಆ ವೃತ್ತಿಯಲ್ಲಿ ನಾವು ಪರ್ಫೆಕ್ಟ್ ಆಗಿರಬೇಕು. ಆ ವೃತ್ತಿಯಲ್ಲಿ ಪ್ರಾಮಾಣಿಕತೆ ಇರಬೇಕು ಅಂತ ಹೇಳುತ್ತಾ, ಅದು ನಮ್ಮ ವೃತ್ತಿ ಜೀವನ. ಕಾಂಪಿಟೆನ್ಸ್, 5 ಕ್ಯಾರೆಕ್ಟರ್ ಫಾರ್ ಎ ಗುಡ್ ಪ್ರೊಫೆಷನ್. ನೋಡಿ, ನಮಗೆ ಎಲ್ರಿಗೂ 2 ಸಲ ಮದುವೆ ಆಗುತ್ತೆ. ಒಂದು ನಮ್ಮ ವೃತ್ತಿ ಜೊತೆ, ಇನ್ನೊಂದು ನಮ್ಮ ಹೆಂಡತಿ ಜೊತೆ. We all get wedded twice in our life. Once to our profession, once with our life partner. Most of the time it is our choice, but sometimes we have no other choice. Put up or shut up. ಎರಡೇ ಉಳ್ಕೊಂಡಿದೆ, ಇನ್ನೇನು ಮಾಡೋಕ್ಕಾಗಲ್ಲ. ಈಗ ನೀವು ಇಂಜಿನಿಯರ್ ಆದರೆ ಇಂಜಿನಿಯರೇ ಇರಬೇಕು ಹೊರತು ನೀವು ಮತ್ತೆ ಡಾಕ್ಟರ್ ಆಗೋದೇ ಇಲ್ಲ. ನಾನು ಪ್ರೊಫೆಸರ್ ಆದರೆ ಪ್ರೊಫೆಸರ್ ಆಗಿ ಇರಬೇಕು ಹೊರತು ನಾನು ಲಾಯರ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಲೈಫಲ್ಲಿ ಒಂದೇ ಒಂದು ಪ್ರೊಫೆಷನ್, ಒಂದೇ ಒಂದು ಹೆಂಡತಿ. ಪುಣ್ಯವಂತರಿಗೆ ಮಾತ್ರ ಹೆಂಡತಿ ಬದಲಿಸ್ತಾರೆ, ಸಾಮಾನ್ಯವಾಗಿ ಆಗ ಆಗೋಲ್ಲ. ಸೇಮ್ ವೈಫ್, ಅದನ್ನೇ ಕಟ್ಕೊಂಡಿರ್ಬೇಕಾಗತ್ತೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಕಾಂಪಿಟೆನ್ಸಿ, 5 ಥಿಂಗ್ಸ್ ಇನ್ ಅವರ್ ಪ್ರೊಫೆಷನ್, ನಮ್ಮ ವೃತ್ತಿ ಜೀವನದಲ್ಲಿ 5 ಪಾಲಿಸಬೇಕು ಸ್ನೇಹಿತರೆ. 1 ಕಾಂಪಿಟೆನ್ಸಿ ಅಂದರೆ ಪರ್ಫೆಕ್ಷನ್. 2 ಕಂಪ್ಯಾಷನ್ ಫಾರ್ ಯುವರ್ ಕ್ಲೈಂಟ್ಸ್. ಇಫ್ ಯು ಆರ್ ಎ ಡಾಕ್ಟರ್, ಫಾರ್ ಯುವರ್ ಪೇಷಂಟ್ಸ್. If you're a lawyer, for your clients. If you're an engineer, for your clients. If you're a chartered accountant, for your clients. Compassion. Next, concern. 3rd, conduct. Your conduct should be good. Very good. ಅದು ಬಹಳ ಮುಖ್ಯ. ಕಾಂಡಕ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದಿಷ್ಟು ನಮ್ಮ ವೃತ್ತಿ ಜೀವನದಲ್ಲಿ ನಾವು ಮಾಡಬೇಕು. ಒಳ್ಳೆಯ ವ್ಯಕ್ತಿಗಳಾಗಬೇಕಿದ್ರೆ, ನಮ್ಮ ವೃತ್ತಿ ಜೀವನದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಬೇಕಿದ್ರೆ ನಾವು ಮಾಡಬೇಕಾದ ಕೆಲಸ 1ನೇ ಭಾಗ ಮುಗೀತು. 2ನೇದು ಸೋಷಿಯಲ್ ಲೈಫ್. ನಮಗೆಲ್ಲರಿಗೊಂದು ಸಾಮಾಜಿಕ ಜೀವನ ಇದೆ, ಯಾರು ಮನೆಯೊಳಗೆ ಇರೋಕ್ಕಾಗಲ್ಲ. ಆ ಸೋಷಿಯಲ್ ಲೈಫ್ ಶುಡ್ ಬಿ ಗುಡ್. ಐ ಶುಡ್ ಬಿ ಅಕ್ಸೆಪ್ಟೇಬಲ್ ಆ್ಯಂಡ್ ರೆಸ್ಪೆಕ್ಟೇಬಲ್ ಇನ್ ದ ಸೊಸೈಟಿ. ಎಲ್ಲರ ಆಶೆಗಳಷ್ಟೇ ಅಲ್ವಾ? ನಿಮಗೆ 10 ಜನ ನೀನು ದೂರ ಇಟ್ಬಿಟ್ರೆ ನೀವು ಬದುಕಲಿಕ್ಕೆ ಸಾಧ್ಯ ಇಲ್ಲ. ನೀವು ಊಟ ಇಲ್ಲದೆ ಆದರೂ ಇರ್ಬೋದು, ಆದರೆ ಪ್ರೀತಿ ವಿಶ್ವಾಸ ಇಲ್ಲದೆ ಬದುಕಲಿಕ್ಕೆ ಆಗೋಲ್ಲ. 4 ಜನ ನೀವು ಪ್ರೀತಿಯಲ್ಲಿ ಮಾತಾಡಿಸ್ಬೇಕಲ್ವಾ, ನಿಮ್ಮನ್ನು ಗೌರವದ ಮಾತಾಡಿಸ್ಬೇಕಲ್ಲ. ದಟ್ ಈಸ್ ಸೋಷಿಯಲ್ ಲೈಫ್. ವಿ ಆರ್ ಸೋಷಿಯಲ್ ಬೀಯಿಂಗ್ಸ್. ಆ ಸೋಷಿಯಲ್ ಲೈಫ್ ಚೆನ್ನಾಗಿರಬೇಕು. ಸೋಷಿಯಲ್ ಲೈಫ್ ಏನಾಗಿರಬೇಕು? 6 ವಿಚಾರಗಳಿರಬೇಕು. ನಂಬರ್ 1, ಐ ಶುಡ್ ಬಿ ಎ ಗುಡ್ ಸಿಟಿಸನ್. ದೆನ್ ಪೀಪಲ್ ರೆಸ್ಪೆಕ್ಟ್ ಮೀ. ಗುಡ್ ಸಿಟಿಸನ್. ಐ ಶುಡ್ ಬಿ ಎ ಗುಡ್ ನೇಬರರ್ ಅಲ್ವಾ?
ಇವತ್ತು ಈ ಸ್ವಚ್ಛ ಭಾರತ ಅಂತ ಮಾಡಿದ್ದಾರೆ, ಅಲ್ಲಲ್ಲಿ ಕಸ ಹಾಕ್ತಾರೆ, ಅಲ್ಲಲ್ಲಿ ಉಚ್ಚಿ ಒಯ್ತಾರೆ ಅಲ್ವಾ. ಅದು ಗಂಡಸರಿಗೆ ಪಾಪ ಅವರು ಟಾಯ್ಲೆಟ್ಗಳಿಂದ ಕಾಯುವ ಕ್ರಮ ಇಲ್ಲ. ಅರ್ಜೆಂಟಾಗಿ ಬಂದುಬಿಟ್ರೆ ಎಲ್ಲಿ ಸಂಧಿ ಇದೆಯೋ ಅದು ನೋಡೋರ ಸಮಸ್ಯೆ, ಇವರ ಸಮಸ್ಯೆ ಅಲ್ವಲ್ಲ, ಹೊಡೆದು ಬಿಡ್ತಾರೆ. ಮತ್ತು ಅಲ್ಲಲ್ಲಿ ಬರಿಬೇಕಾಗುತ್ತೆ, ಇಲ್ಲಿ ಮೂತ್ರ ಮಾಡಬೇಡಿ, ಇದನ್ನು ಬರಿಬೇಕಾ? ಇಸ್ ಇಟ್ ನೆಸರಿ ಟು ರೈಟ್ ಇಲ್ಲಿ ಮೂತ್ರ ಮಾಡಬಾರ್ದು ಬರೀಬೇಕಾ ನಮಗೆ ಹೇಳಿ? ಸೊ ಟು ಬಿ ಎ ಗುಡ್ ಸಿಟಿಸನ್, ನಂಬರ್ 1, ಯು ಶುಡ್ ಬಿ ಸೆಕ್ಯುಲರ್. ದರ್ ಇಸ್ ನೋ ಅದರ್ ಗೋ. ನಾನು ತುಂಬ ಸಲ ಇದ್ರ ಬಗ್ಗೆ ಹೇಳ್ತಿದ್ದೇನೆ. ಎಲ್ರಿಗೊಂದು ಜಾತಿ ಇದೆ, ಇದ್ದುಕೊಳ್ಳಿ ಬಿಡಿ. ಅದೆಲ್ಲ ಮನೆ ಒಳಗೆ, ಹೊರಗೆ ಬರುವಾಗ ನಾವು ಜಾತಿ ಆಗಲೇಬೇಕು. ದೆನ್ ಓನ್ಲಿ ಐ ಕ್ಯಾನ್ ಬಿ ಎ ಗುಡ್ ಸಿಟಿಸನ್. If I differentiate from myself, yourself, but for some caste and I'm separate, then I can't have your friendship. For a good social being, for a good social life, to be a good human being socially, it's necessary to be secular. Next, you have to respect for other religion. Religious tolerance ಇರಲೇಬೇಕಾಗುತ್ತೆ. ನಮ್ಮ ದೇಶದಲ್ಲಿ ಹಲವಾರು ಧರ್ಮಗಳಿವೆ, ಆದರೆ ಎಲ್ಲ ಧರ್ಮಗಳನ್ನು ನಾವು ಸಹಿಸಿಕೊಳ್ಬೇಕಾಗುತ್ತೆ. ಐ ಆಮ್ ಎ ಹಿಂದೂ, but I can't hate other religion. I have to tolerate it. If possible, take the best from it. This is religious tolerance ಆಗಲೇಬೇಕಾಗುತ್ತೆ. ಬಂಧುಗಳೇ, ಒಂದು ಮಾತು ಹೇಳ್ತೇನೆ, ಧರ್ಮ ಬೇರೆ, ಮತ ಬೇರೆ. ಧರ್ಮ ಅಂದರೆ ರಿಲಿಜನ್, ಮತ ಅಂದರೆ ಒಪಿನಿಯನ್. ನಾವು ಧರ್ಮ ಸಹಿಷ್ಣುಗಳಾಗಬೇಕಾಗುತ್ತೆ. ಎಲ್ಲ ಧರ್ಮಗಳಲ್ಲಿ ಒಂದು ಒಳ್ಳೆ ಮಾತು ಇದ್ದೇ ಇದೆ. ನನಗೆ ಗೊತ್ತಿಲ್ಲ ಅಷ್ಟೇ, ನಾನು ಓದಿಲ್ಲ, ನಾನೊಬ್ಬ ಮೂರ್ಖ, ಬರೀ ನನ್ನ ಧರ್ಮ ಶ್ರೇಷ್ಠ ಅಂತ ಹೇಳ್ತೇನೆ. ನಾನು ಇನ್ನೊಂದು ಧರ್ಮ ಓದೇ ಇಲ್ವಲ್ಲ. ಎಲ್ಲ ಧರ್ಮಗಳು ಒಂದು ಬುಟ್ಟಿಯ ಹೂಗಳಿದ್ದಂತೆ. ಒಂದು ಹಣ್ಣಿನ ಬುಟ್ಟಿಯಲ್ಲಿ ಒಂದು ಕಿತ್ತಳೆ ಇದೆ, ಮುಸುಂಬಿ ಇದೆ, ಅದರಲ್ಲಿ ಟೊಮೆಟೊ ಎಲ್ಲ ಇದೆ. ಆ ಕುಸುಂಬಿಯಲ್ಲಿ ಇರ್ತಕ್ಕಂಥ ವಿಟಮಿನ್ ಸಿ ಕೂಡ ಒಂದೇ, ಟೊಮೆಟೊದಲ್ಲಿ ಇರ್ತಕ್ಕಂಥ ವಿಟಮಿನ್ ಸಿ ಕೂಡ ಒಂದೇ, ಎಲ್ಲದರಿಗೂ ಕೂಡ ಜೀವಸತ್ವಗಳು ಒಂದೇ. ನಾನೇನು ಮಾಡಿದ್ದೇನೆ, ಬರೀ ಸಿಪ್ಪೆ ಇಟ್ಕೊಂಡು ನಾನು ಜಗಳ ಆಡ್ತಾ ಇದ್ದೇನೆ, ಒಳ್ಳೆ ಸತ್ವ ಮರ್ತೆ ಬಿಟ್ಟಿದ್ದೇನೆ. ಅದು ನೋಡಿ ಈಗ ಆಗಿರೋದು. ನಾವು ಆ ಸತ್ವಗಳನ್ನು ಮರೆತು ಬಿಡ್ತೇವೆ. ಆ ಕಾರಣಕ್ಕಾಗಿ ನಮ್ಮ ಮತ ಮನುಜ ಮತ, ನಮ್ಮ ಹಿತ ಮಾನವ ಹಿತ, ನಮ್ಮ ಕುಟುಂಬ ಮಾನವ ಕುಟುಂಬ, ನಮ್ಮ ಧರ್ಮ ಮಾನವ ಧರ್ಮ, ಹ್ಯೂಮನ್ ರಿಲಿಜನ್. ಎಲ್ಲ ಧರ್ಮಗಳಿಗಿಂತ ಅತ್ಯಂತ ಶ್ರೇಷ್ಠವಾಗಿದ್ದು ಜ್ಯೇಷ್ಠವಾಗಿದ್ದು ಎಲ್ಲ ಧರ್ಮಗಳನ್ನು ಸೇರಿಸ್ತಕ್ಕಂಥದ್ದು ಮಾನವ ಧರ್ಮ. ಅದನ್ನು ನಮ್ದು ಮಾಡಿಕೊಳ್ಬೇಕು. ನಮಗೆಲ್ಲರಿಗೂ ದೇವರು ಒಂದೇ. ನಿಮ್ಮ ದೇವರು ಬೇರೆ, ನನ್ನ ದೇವರು ಬಂತು ಇಲ್ವೇ ಇಲ್ಲ. ದೇವರಲ್ಲಿ 2 ಥರ. ಒಂದು, ಎಲ್ಲರನ್ನು ಸೃಷ್ಟಿಸಿದವನು ಅವನೊಬ್ಬನೇ, ನಾವೇ ಸೃಷ್ಟಿಸಿದ ದೇವರು ಅವರು ಅನೇಕ. But we should not forget, there cannot be several gods. There is only one God. ನನ್ನ ದೇವರೇ ಶ್ರೇಷ್ಠ ಅನ್ನುವಂಥ ಮೂರ್ಖತನೂ ಬೇಡ, ನನ್ನ ಧರ್ಮವೇ ನಿಮ್ಮ ಧರ್ಮ ಆಗಬೇಕು ಅನ್ನುವಂಥ ಹಠ ಕೂಡ ಇರಬಾರ್ದು. ನಮ್ಮೆಲ್ಲರ ಎಜೆಂಡಾ ಇಟ್ಸ್ ಓನ್ಲಿ ಒನ್. ಏನದು? ಸಹಬಾಳ್ವೆ, ಸಾಮರಸ್ಯ, ಲೋಕಶಾಂತಿ, ಮಾನವ ಕಲ್ಯಾಣ. ದಿಸ್ ಈಸ್ ಓನ್ಲಿ ಎಜೆಂಡಾ ಫಾರ್ ಎ ಗುಡ್ ಸೋಷಲ್ ಲೈಫ್, ಟು ಬಿ ಎ ಗುಡ್ ಹ್ಯೂಮನ್ ಬೀಯಿಂಗ್. ಆ್ಯಂಡ್ ಇನ್ಸಿಡೆಂಟಲಿ ವಿ ಶುಡ್ ಬಿ ಎ ಗುಡ್ ಇಂಡಿಯನ್ಸ್. We are born as Indian, we shall live like Indian, we shall die like good Indians. Who is a good Indian? We should be a good Indian, a great Indian, a true Indian, a total Indian, by my blood, by my body, by my mind, my heart, my food, my dress, my language, my custom, my culture, everything is Indian. ಅದು ಮಾಡಬೇಕಾಗುತ್ತೆ. ಇವತ್ತು ನಮ್ಮ ಮಕ್ಕಳಿಗೆ ಇದನ್ನು ಹೇಳಬೇಕಾಗುತ್ತೆ. ಸರ್, ದೇ ಆರ್ ಆಲ್ ಅಟ್ರಾಕ್ಟೆಡ್ ಬೈ ದ ವೆಸ್ಟರ್ನ್ ಕಲ್ಚರ್ ಅಲ್ವಾ? ಸತ್ಯ ಸರ್, ಇದು ವೆಸ್ಟರ್ನ್ ಕಲ್ಚರ್. ಅವ್ರಿಗೆ ಇಂಡಿಯನ್ ಕಲ್ಚರ್ ಗೊತ್ತೇ ಇಲ್ಲ. ರಾಮಾಯಣ ಗೊತ್ತಿಲ್ಲ, ರೋಮಿಯೋ ಜೂಲಿಯಟ್ ಗೊತ್ತು, ಮರ್ಲಿನ್ ಮೊನ್ರೋ ಗೊತ್ತು, ಮಹಾಭಾರತ ಗೊತ್ತಿಲ್ಲ. ಯಾಕೆ ಇದು? ದೇ ಶುಡ್ ನೋ ದ ಇಂಡಿಯನ್ ಕಲ್ಚರ್, ದೇ ಶುಡ್ ನೋ ದ ಇಂಡಿಯನ್ ಫಿಲಾಸಫಿ. ನಮ್ಮ ಫಿಲಾಸಫಿ ಅತ್ಯದ್ಭುತವಾದ ಫಿಲಾಸಫಿ. ಆನೋ ಭದ್ರಾಹ ಕೃತವೋ ಎಂತು ವಿಶ್ವತಃ, ಲೆಟ್ ನೋಬಲ್ ಥಾಟ್ಸ್ ಕಮ್ ಫ್ರಮ್ ಆಲ್ ಸೈಡ್ಸ್. ದ ಫಸ್ಟ್ ವಾಕ್ಯ ಆಫ್ ಋಗ್ವೇದ. ನಾನು ನನ್ನ ಮನೆಯ ಬಾಗಿಲನ್ನು ಬೀಗ ಹಾಕಿ ಇಟ್ಟಿಲ್ಲ, ನಾನು ಕಿಟಕಿಗಳನ್ನು ಓಪನ್ ಆಗಿಟ್ಟಿದ್ದೇನೆ. ಸದ್ವಿಚಾರಗಳು ಎಲ್ಲಿಂದಲೇ ಬರ್ರಿ, ಅದನ್ನು ನಾನು ಸ್ವೀಕಾರ ಮಾಡುತ್ತೇನೆ ಅನ್ನುವಂಥ ಪಂಥಕ್ಕೆ ಸೇರಿದವನು ನಾನು. ಉದಾರ ಚರಿತಾನಾಂತು ವಸುದೈವ ಕುಟುಂಬಕಂ. ದ ಹೋಲ್ ವರ್ಲ್ಡ್ ಈಸ್ ಲೈಕ್ ಎ ಫ್ಯಾಮಿಲಿ ಫಾರ್ ಮೀ. ಸರ್ವೇ ಜನ ಸುಖಿನೋ ಭವಂತು. ನಾವು ಒಬ್ಬರಿಗೆ ನಮಗೆ ಮಾತ್ರ ಸುಖಿ ಕೊಡಬೇಕು ಅಂತ ಹೇಳಿಲ್ಲ, ಲೋಕ ಸಮಸ್ತಾನಿ ಸುಖಿನೋ ಭವಂತು ಅಂತ ಹೇಳಿದವರು ನಾವು. ಇಂತಹ ಅದ್ಭುತವಾದ ಫಿಲಾಸಫಿ ನಾವು ಇಂಡಿಯನ್ಸ್ ಆಗಬೇಕು. ಬಿ ಎ ಗುಡ್ ಇಂಡಿಯನ್. ಆ್ಯಂಡ್ ಟು ಬಿ ಎ ಗುಡ್ ಇಂಡಿಯನ್, ನೋ ಇಂಡಿಯಾ. ಐ ಆಮ್ ನಾಟ್ ಟೆಲಿಂಗ್ ಯು ಸರ್, ನಿಮಗೆ ನಾನು ಹೇಳ್ತಾ ಇಲ್ಲ. ದಯವಿಟ್ಟು ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹೇಳಿ, ಫಸ್ಟಿಗೆ ನೀನು ಇಂಡಿಯಾ ತಿಳ್ಕೊಪ್ಪ,
ನೋ ಇಂಡಿಯಾ. ಅವ್ರಿಗೆ ಗೊತ್ತೇ ಇಲ್ಲ ಎಂತಹ ಮಹಾತ್ಮರು ಆಗಿ ಹೋದರು, ಎಂತಹ ಬಲಿದಾನಗಳು, ಧರ್ಮಭೂಮಿ, ಕರ್ಮಭೂಮಿ, ತ್ಯಾಗಭೂಮಿ, ಇದು ಎಂತಹ ವಿಷಯಗಳು ನಡೆದು ಹೋಯಿತು ಅವ್ರ ಬಗ್ಗೆ ಇವರಿಗೆ ಗೊತ್ತೇ ಇಲ್ಲ. ಅದೇ ನಾನು ಮೊನ್ನೆ ಹೇಳಿದಲ್ಲ, ಒಂದು ಹುಡುಗಿಗೆ ಕೇಳಿದೆ, ನಿನಗೆ ಗಾಂಧಿ ಗೊತ್ತೇನಮ್ಮ? ಗೊತ್ತಂಕಲ್. ಯಾರು? ಪೂಜಾ ಗಾಂಧಿ. ಮಹಾತ್ಮ ಗಾಂಧಿ ಗೊತ್ತೇ ಇಲ್ಲ ಅಲ್ವಾ? ಅದಕ್ಕೋಸ್ಕರ ನಾನು ತಮ್ಮ ಮೂಲಕ ನಾನು ಕಳಕಳಿಯ ಪ್ರಾರ್ಥನೆ ಮಾಡಿದ್ರೆ ನಮ್ಮ ಯುವಕರಿಗೆ, ಯುವ ಮಕ್ಕಳಿಗೆ, ಅವರಿಗೆ ನೋ ಇಂಡಿಯಾ, ಲೆಟ್ ದಮ್ ನೋ ಇಂಡಿಯಾ. ಇನ್ನು ಯಾರು ಈ ಜಗತ್ತಿಗೆ ಮೊದಲ ಬಾರಿಗೆ ಆ ಝೀರೋ ಅವರು ಕಂಡಿದ್ದದ್ದು ಯಾರು? ಇಂಡಿಯಾ. ಇಂಡಿಯಾ ಇಸ್ ದ ಓನ್ಲಿ ಕಂಟ್ರಿ ವಿಚ್ ಹಸ್ ನಾಟ್ ಅಟ್ಯಾಕ್ಟ್ ಅದರ್ ಕಂಟ್ರೀಸ್. ಭಾರತ ದೇಶ ಈ ಜಗತ್ತಲ್ಲಿ ಒಂದೇ ಒಂದು ದೇಶ ಇತರ ದೇಶಗಳ ಮೇಲೆ ಆಕ್ರಮಣ ಮಾಡಿದ ದೇಶ ಅಂದರೆ ನಮ್ಮ ನಿಮ್ಮ ಹೆಮ್ಮೆಯ ಭಾರತ. ಅದು ಯಾವ ದೇಶದಲ್ಲಿ ಬರಲ್ಲ, ಆಕ್ರಮಣ ಮಾಡಿಲ್ಲ. ನೋ, ವಿ ಹ್ಯಾವ್ ನಾಟ್ ಡನ್. ವಿ ಆರ್ ಪ್ರೌಡ್ ಆಫ್ ಅವರ್ ಕಂಟ್ರಿ ಅಲ್ವಾ? ಬಾರ್ ಬಾರ್ ಕರೆ ಪಾಕಿಸ್ತಾನ್ ಗಲ್ತಿ, ಮಗರ್ ಬಾರ್ ಬಾರ್ ಮಾಫಿ ಕರೆ ಹಿಂದೂಸ್ತಾನ್. ಇದಾಗಿದೆ ನಮ್ಮ ಅವಸ್ಥೆ. ಇಂತಹ ಅದ್ಭುತವಾದ ದೇಶ, ಅದರ ಸಂಸ್ಕೃತಿಯನ್ನು ಹೇಳಿಕೊಡಿ. ನಮ್ಮ ವಿಧಾನಗಳು ಯಾಕೆ ಸರಿ? ಸಿಂಪ್ಲಿ ಒಂದು ನಮಸ್ಕಾರ, ಈ ಒಂದು ಸಾಷ್ಟಾಂಗ ಪ್ರಣಾಮ, ಇದಕ್ಕಿಂತ ದೊಡ್ಡ ಒಂದು ಗೌರವದ ಸೂಚನೆ ಇಲ್ಲ ನನ್ನ ದೃಷ್ಟಿಯಲ್ಲಿ. ನೋಡಿ, ನನ್ನ ಶರೀರದಲ್ಲಿ ಅತ್ಯಂತ ಒಂದು ಬಹಳ ದೊಡ್ಡ ತಲೆ ಅಂದರೆ, ನನ್ನ ತಲೆ ಅಂದರೆ ಬಹಳ ಗರ್ವದ ಅಂಗ. ಅದು ಅದು ಸರ್ವಾಂಗೇಶು ಶಿರ ಪ್ರಧಾನಂ, ನನ್ನ ಗರ್ವದ ಅಂಗ. ಭಾರಿ ಕೀಳು ಅಂಗ ಅಂದರೆ ಕಾಲು ತಿಳ್ಕೊಂಡಿದ್ದಾರೆ. ಆದರೆ ಹಾಗಿಲ್ಲ. ನಾನು ಯಾವುದೋ ಒಂದು ಭಾಷಣ ಹೇಳಿದೆ, ಅಪ್ಪ ನಿಮ್ಮ ಜಗತ್ತಿನ ಅತಿ ದೊಡ್ಡ ಗೇಮ್ ಯಾವುದು? ಅದು ಫುಟ್ಬಾಲ್. ಯಾವುದ್ರಲ್ಲಿ ಆಟ ಆಡ್ತಾರೆ? ನಾನು ಹೇಳಿದೆ, ಕಾಲಲ್ಲಿ ಆಟ ಆಡ್ತಾರೆ. ನೀವು ಯಾರಿಗಾದರೂ ಹೂ ಇಡುವಾಗ ಎಲ್ಲಿ ಕೊಡ್ತೀರಿ? ಕಾಲಿಗೆ ಕೊಡ್ತೀರಿ. ನಮಸ್ಕಾರ ಮಾಡುವಾಗ ಕಾಲಿಗೆ ತಲೆಗೆ ಮಾಡೋದಿಲ್ಲ. ಯಾರಿಗಾದ್ರೂ ಆಶೀರ್ವಾದ ಮಾಡೋಕೆ ಹೇಳ್ತೀರಿ, ಅಪ್ಪ ನಿನ್ನ ಕಾಲ ಮೇಲೆ ನೀನು ತಿದ್ಕೋತ ಹೇಳ್ತೀರಲ್ವಾ? ಹಾಗಿರುವಾಗ ಯಾವುದು ವಿಶೇಷ? ಆಗ ಕಾಲೇ ವಿಶೇಷ ಅಂತಂದ್ರು ಅವರು. ಆದರೆ ಇಷ್ಟು ಹೇಳಲಿಕ್ಕೆ ನನ್ನ ತಲೆ ಕಾರಣ ಆಗಿತ್ತು, ಆ ವಿಚಾರ ಬೇರೆ. ಅದಕ್ಕೋಸ್ಕರ ನೋ ಇಂಡಿಯಾ, ಲವ್ ಇಂಡಿಯಾ. ಈ ಮಣ್ಣು, ಭಾರತದ ಮಣ್ಣು ನನಗೆ ಬರೀ ಮಣ್ಣಲ್ಲ, ಇದು ವಿಭೂತಿ. ಈ ನೀರು ನನಗೆ ಬರೀ ನೀರಲ್ಲ, ಇದು ಪಾವನ ತೀರ್ಥ. ಈ ಕಲ್ಲು ನನಗೆ ಬರೀ ಕಲ್ಲಲ್ಲ, ಇದು ಸಾಲಿಗ್ರಾಮ. ಈ ಹುಲ್ಲು ನನಗೆ ಬರೀ ಹುಲ್ಲಲ್ಲ, ಇದು ನನಗೆ ತುಳಸಿ ಅಂತಕ್ಕಂಥ ಪ್ರೇಮ ಇದೆಲ್ಲ, ಅದು ಭಾರತಿ. ಜನನೀ ಜನ್ಮಭೂಮಿಶ್ಚ ಸ್ವರ್ಗ ಅದಪಿ ಗರ್ಯಸಿ ಅಂತಕ್ಕಂತಹ ಭಾರತವ ಉಳಿದನಗೆ ಅನ್ಯ ಜೀವನವಿಲ್ಲ. ಭಾರತವೇ ಎನ್ನುಸಿರು, ಭಾರತವೇ ಪೆತ್ತೆನ್ನ ತಾಯಿ, ಭಾರತವೇ ಮನೆಮಾನ್ಯ, ಭಾರತವೇ ಧನಧಾನ್ಯ, ಭಾರತವೇ ಎನ್ನಗಾಯ್ತು ಕಂಡು ಕಿವಿ ಬಾಯಿ. ಇದು ಭಾರತ. ಮಕ್ಕಳಿಗೆ ಇದನ್ನು ಹೇಳಿಕೊಡಿ. ನೋ ಇಂಡಿಯಾ, ಲವ್ ಇಂಡಿಯಾ, ಲಿವ್ ಇಂಡಿಯಾ. ದ್ಯಾಟ್ಸ್ ಹೌ ಯು ಬಿಕಮ್ ಎ ಸೋಷಿಯಲ್ ಬಿಗ್. 2ನೇ ಭಾಗ ಮುಗಿಯಿತು. 3ನೇ ಭಾಗ, ವೈಯಕ್ತಿಕವಾಗಿ ಯು ಶುಡ್ ಬಿ ಎ ಗುಡ್ ಹ್ಯೂಮನ್ ಬೀಯಿಂಗ್. ನೋಡಿ, ಎಂಥ ಅದ್ಭುತವಾದ ಕಲ್ಪನೆಯಿಂದ ಹೇಳ್ತೇನೆ ಸರ್. ನಮಗೆ ಸನ್ಯಾಸಿಗಳು ಬೇಕು. ಎಂಥ ಸನ್ಯಾಸಿಗಳು ಬೇಕು? ಒಳ್ಳೆಯ ಸನ್ಯಾಸಿಗಳು ಬೇಕು ಅಲ್ವಾ? ಹೊರಗೆ ಕಾವಿ, ಒಳಗೆ ನೋವು ಇದ್ದಂಥ ಸನ್ಯಾಸಿಗಳು ಬೇಕೇ ಹೊರತು, ಹೊರಗೆ ಕಾವಿ ಒಳಗೆ ಕಾವು ಇದ್ದ ಸನ್ಯಾಸಿಗಳು ನಮಗೆ ಬೇಡ, ಅವರು ಬೇಡ. ನಮಗೆ ಯತಿಗಳು ಬೇಕು. ಯಾವ ಯತಿಗಳು ಬೇಕು? ಧರ್ಮವನ್ನು ಮಂಡಿಸುವವರು, ಅಧರ್ಮವನ್ನು ಖಂಡಿಸುವವರು, ದೇಹವನ್ನು ದಂಡಿಸುವವರು, ಅವರು ಯತಿಗಳು. ಜ್ಞಾನ ವೈರಾಗ್ಯಂ ಯತಿಭೂಷಣಂ. ಸರ್ವಸಂಗ ಪ್ರತಿತ್ಯಾಗಿಗಳು. ಅವರಿಗೆ ಬೆಳ್ಳಿ ರತ್ನ ಯಾಕೆ ಬೇಕು? ಆರಿಸಿಕೊಂಡ ಸನ್ಯಾಸ, ಹೇರಿಸಿಕೊಂಡ ಸನ್ಯಾಸ. ನಮಗೆ ಆರಿಸಿಕೊಂಡ ಸನ್ಯಾಸಿಗಳು ಬೇಕು. ನಮಗೆ ರಾಜಕಾರಣಿಗಳು ಬೇಕು. ಎಂಥರ ಒಳ್ಳೆಯ ರಾಜಕಾರಣಿಗಳು ಬೇಕು. ಯಾರು ಒಳ್ಳೆಯ ರಾಜಕಾರಣಿಗಳು? ಕೇಳುವರು ವೇದಾಂತ, ಹೇಳುವರು ಸಿದ್ಧಾಂತ, ಮಾಡುವರು ರಾದ್ದಾಂತ. ಅವರು ಬೇಡ. ಮಂತ್ರಿಗಳಿಗೆ ಕೋಟಿ ಕೋಟಿ, ಜನರಿಗೆ ಲಂಗೋಟಿ, ಕೆಲವರಿಗೆ ಅದು ಇಲ್ಲ, ಅಂಥವ್ರು ಬೇಡ. ಈ ಮಂತ್ರಿಗಳ ಅವಸ್ಥೆ ಅಲ್ವಾ? ಇಂಡಿಯಾ ಕರೆಸ್ಪಾಂಡೆನ್ಸ್ ಈಸ್ ಪೇಪರ್ಲೆಸ್, ಕಮ್ಯುನಿಕೇಶನ್ಸ್ ಆರ್ ವೈರ್ಲೆಸ್, fruits are seedless, and many youths are jobless, many people are homeless, and politicians are shameless. ಇದು ನಮ್ಮ ದೇಶದ ಅವಸ್ಥೆ. ಅವರಿಗೆ ವಿರೋಧ ಪಕ್ಷರು ಬೈದು ಬಿಟ್ಟರೆ ಇನ್ನೇನು ಇಲ್ವೇ ಇಲ್ಲ ಅಲ್ವಾ? ನಾನು ಒಬ್ಬರ ಮನೆಗೆ ಹೋಗಿದ್ದಾನೆ, ಇದನ್ನು ಹಿಂದೆ ಹೇಳಿದ್ರೆ ಗೊತ್ತಿಲ್ಲ. ಒಬ್ಬರ ಮನೆಗೆ ಹೋಗಿದ್ದೆ, ಅವ್ರಿಗೊಂದು ಬರ್ತ್ಡೇ ಕರೆದಿದ್ರು ಮಗಳದ್ದು, ಆಯಿತಾ? ಅಷ್ಟೊತ್ತಿಗೆ ಅದು ಹೆಣ್ಣು ಮಗಳಾಗಿತ್ತು. ಅವರಿಗೆ ಮುಖ ಸಪ್ಪೆ ಆಗಿತ್ತು. ನಾನು ಹೇಳಿದೆ, ಅಲ್ಲ ಸರ್, ಬರ್ತ್ಡೇ ಕರೆದಿರಿ, ಮುಖ ಸಪ್ಪೆ ಮಾಡ್ಕೊಂಡಿದ್ದೀರಾ? ಇಲ್ಲ ಪುತ್ರರೇ, ಹೆಣ್ಣು ಮಗಳಾಗಿಬಿಟ್ಟಿದೆ. ಅಲ್ಲ, ಒಳ್ಳೆ ಕತ್ತರಿ, ನಿಮ್ಮ ಹೆಂಡತಿ ಹೆಣ್ಣಾಗಿರಬೇಕು, ನಿಮ್ಮ ತಂಗಿ ಹೆಣ್ಣಾಗಿರಬೇಕು, ನಿಮ್ಮ ಅಕ್ಕ ಹೆಣ್ಣಾಗಿರಬೇಕು, ನಿಮ್ಮ ಗರ್ಲ್ ಫ್ರೆಂಡ್ ಹೆಣ್ಣಾಗಿರಬೇಕು, ನಿಮ್ಮ ದೌರ್ಬಲ್ಯ ಸಹಿಸುವಂಥ ಹೆಂಡತಿ ಹೆಣ್ಣಾಗಿರಬೇಕು. ಮಗು ಮಾತ್ರ ಹೆಣ್ಣಾದರೆ ಯಾಕೆ ಸಾಧ್ಯ ಇಲ್ಲ? ಅದಲ್ಲ ಸಾರ್ ಪುತ್ರರೇ, ನನಗೆ ಯಾರೋ ಹೇಳಿದ್ರು, ನಿಮ್ಮ ದಕ್ಷಿಣ ಕನ್ನಡದವರು ನಿಮಗೆ ಈ ಸಲ ಗಂಡು ಮಗು ಆಗುತ್ತೆ ಅಂತ ಹೇಳಿಬಿಟ್ಟಿದ್ರು. ನೋಡಿ, ಹೆಣ್ಣು ಮಗು ಆಗಿಬಿಟ್ಟಿದೆ. ನನಗೆ ಈಗ ಅನಿಸ್ತಾ ಇದೆ, ಈ ವಿಚಾರದಲ್ಲಿ ಕೂಡ ವಿರೋಧ ಪಕ್ಷದವರ ಕೈವಾಡ ಇರಬೇಕು.
ಪ್ರಚಾರ ಪ್ರಿಯರು ಪಾಪ, ಎಲ್ಲ ಪ್ರಚಾರಕ್ಕೆ. ಇದೇನು ಹೇಳ್ಬೋದು, ಯಾವುದೋ ಮೊನ್ನೆ ಕಾರ್ಯಕ್ರಮ ಹೋಗಿದ್ದೆ, ಒಬ್ಬ ರಾಜಕಾರಣಿ ಅವರ ಹುಟ್ಟುಹಬ್ಬವನ್ನು ಅವರೇ ಆಚರಿಸಿಕೊಂಡಿದ್ರು, ಅವರೇ ಖರ್ಚು ಮಾಡಿಬಿಟ್ಟು ಒಬ್ಬರು ಕೂತ್ಕೊಳ್ಳಿ ಹಾರ ಹಾಕಿದ್ದಾರೆ. ಪಾಪ 15 ಸಂಸ್ಥೆಗಳವರೆಗೆ ಹಾರ ಹಾಕಿದ್ದಾರೆ. ಆದರೆ ಅವ್ರ ಮುಖದ ಮೇಲೆ ಸಿಟ್ಟಿತ್ತು. ಅವ್ರಿಗೆ ಯಾರ ಬಂದಿಗೆ, ಯಾಕೆ ಸರ್ ಸಿಟ್ಟು ಮಾಡ್ಕೊಂಡಿದ್ರಿ, 15 ಹಾರ ಹಾಕಿದ್ದೇವೆಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಸಿಟ್ಟು ಮಾಡಿದೆ ಇನ್ನೇನ್ರಿ, 25 ಹಾರಗಳಿಗೆ ದುಡ್ಡು ಕೊಟ್ಟಿದ್ದೇನೆ, ಬರೀ 15 ಹಾರ ಹಾಕಿಸಿದ್ರಲ್ಲ. ನಮಗೆ ವ್ಯಾಪಾರಿಗಳು ಬೇಕು. ಎಂಥ ವ್ಯಾಪಾರಿಗಳು ಬೇಕು? ಒಳ್ಳೆಯ ವ್ಯಾಪಾರಿಗಳು ಬೇಕು. ನಾನು ಯಾವುದೋ ಒಂದು ನಾಯಿ ತಗೊಂಡು ಹೋಗಿದ್ದೆ ಒಂದು 10 ವರ್ಷ ಹಿಂದೆ. ಅವನು ಹೇಳಿದ 500 ರೂಪಾಯಿ ಇದ್ದ ಒಂದು ಮಗುಗೆ, ಆ ನಾಯಿ ಬರಿಗೆ. ನಾನು ಹೇಳಿದ 500 ರೂಪಾಯಿ ಭಾಳ ಜಾಸ್ತಿ ಆಯ್ತಲ್ಲಪ್ಪ. ಇಲ್ಲ ಸರ್, ಇದು ತುಂಬ ಪ್ರಾಮಾಣಿಕವಾದ ನಾಯಿ. ಅದು ಹೆಂಗೆ ಹೇಳ್ತೀಯ ಪ್ರಾಮಾಣಿಕವಾದ ನಾಯಿ ಅಂತ? ಹೌದು, ಖಂಡಿತ ಹೇಳ್ತೀನಿ, ತಗೊಂಡೋಗಿ 500 ರೂಪಾಯಿ ಪರವಾಗಿಲ್ಲ. ಅದು ಹೆಂಗೆ ಹೇಳ್ತೀಯ? ಇಲ್ಲ, ಇದು 3 ಸಲ ಮಾರಾಟ ಮಾಡಿದ್ದೇನೆ, 3 ಸಲ ಕೂಡ ಮತ್ತೆ ವಾಪಸ್ ನನ್ನ ಮನೆಗೆ ಬಂದಿದೆ. ಯಾರಿಗೆ ಬೇಕು ಈ ಪ್ರಾಮಾಣಿಕತೆ? ನಮಗೆ ಮಗನಿಗೆ ಒಂದು ಒಳ್ಳೆಯ ಹುಡುಗಿ ನೋಡಿ ಬಿದ್ದರೆ ನಾವು ಹೇಳ್ತೇವೆ, ಒಂದು ಒಳ್ಳೆಯ ಹುಡುಗಿದ್ರೆ ಹೇಳಿ. ಇದನ್ನು ಯಾಕೆ ಹೇಳ್ತಿದ್ರೆ, ಪರ್ಸನಲಿ ಶುಡ್ ಬಿ ಗುಡ್. ಇನ್ನೇನು ಬೇಡ, ನಾವು ಹೇಳಿದ್ರೆ ಫಸ್ಟಿಗೆ ಹೇಳಿ, ಸರ್ ನನ್ನ ಮಗನಿಗೆ ಒಂದು ಒಳ್ಳೆ ಹುಡುಗಿದ್ರೆ ನೋಡಿ. ನನಗೆ ಹಾಗೆ ನಮ್ಮ ಅಪ್ಪ ಹೇಳಿದರು, ಒಬ್ಬರು ಈ ಮಧ್ಯವರ್ತಿಗಳ ಕಾಟ ತುಂಬ ಇರ್ತದೆ ನೋಡಿ. ಈ ಮಧ್ಯವರ್ತಿಗಳು ನಮ್ಮ ಅಪ್ಪ ಹೇಳಿದರು, ನಮ್ಮ ಮಗನಿಗೆ ಒಂದು ಮದುವೆ ಆಗಬೇಕಿದ್ದೇನೆ, ಒಂದು ಒಳಗೆ ಹೇಳಿದರೆ ನೋಡಿ ಪುರೋಹಿತರೆ ಅಂತ ಹೇಳಿದ್ದಾರೆ. ಅವ್ರ ಪಾಪ ಎಲ್ಲ ಒಂದು ಕಡೆ ಅಡ್ಜಸ್ಟ್ ಮಾಡ್ಕೊಂಡಿದ್ದಾರೆ. ಹೊಳ್ಬಿಟ್ಟು ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಹೋದ್ಬಿಟ್ಲಿ ಪುತ್ರರೇ, ಈ ಮಗಳು ಹುಡುಗಿ ಭಾಳ ಚೆನ್ನಾಗಿದೆ, ಇವಳಿಗೆ ಮೀನಿನಂತಹ ಕಣ್ಣು, ಇವಳಿಗೆ ಗಿಳಿಯಂತಹ ಮೂಗು, ಇವಳಿಗೆ ಕೋಗಿಲೆಯಂತಹ ಕಂಠ, ಸಿಂಹದಂತಹ ಸೊಂಟ, ಹಸುವಿನ ಸ್ವಭಾವ, ಆನೆಯ ನಡೆ. ಆಗ ನಮ್ಮ ಸ್ವಲ್ಪ ನಿಲ್ಲಿಸಿ, ಎಲ್ಲ ಪ್ರಾಣಿಗಳ ಸ್ವಭಾವ ಹೇಳಿದ್ದೀರಿ, ಏನಾದರೂ ಮನುಷ್ಯರ ಸ್ವಭಾವ ಇದ್ದರೂ ಅದನ್ನೇ ಹೇಳಿ. ಹಾಗೆ ನಮ್ಮ ತಂಗಿಗೆ ಒಂದು ಹುಡುಗ ಬೇಕಾಗಿತ್ತು. ಅಲ್ಲಿ ಕೂಡ ಪಾಪ ಅವರು ಅದೇ ಹೇಳ್ತಿದ್ರು, ಅಯ್ಯೋ ಈ ಹುಡುಗ ಸರ್ ಎಲ್ಲ ಪಾಸಿಟಿವ್ ಥಿಂಕಿಂಗ್, ಒಂದು ಪಾಸಿಟಿವ್ ಥಿಂಕಿಂಗ್, ಪಾಸಿಟಿವ್ ಬ್ಲಡ್ ಬ್ಯಾಂಕ್ ಬ್ಯಾಲೆನ್ಸ್, ಪಾಸಿಟಿವ್ ಬ್ಲಡ್ ಗ್ರೂಪು, ಇವನ್ HIV ಕೂಡ ಪಾಸಿಟಿವ್ ಅಂತ. ಪಾಪ ಅವ್ರಿಗೆ ಗೊತ್ತಿಲ್ಲ ಅದರ ವಿಚಾರ. ಸೊ ತಾತ್ಪರ್ಯ ಇಷ್ಟೇ, ನಾವು ಎಲ್ಲದಕ್ಕೂ ಒಳ್ಳೆಯವರು ಬೇಕಲ್ಲ ಸರ್. ಸನ್ಯಾಸಿಗಳು ಒಳ್ಳೆಯವರು ಬೇಕು, ಎಂಜಿನಿಯರ್ ಒಳ್ಳೆಯವರು ಬೇಕು, ಎಲ್ಲದಕ್ಕೂ ಒಳ್ಳೆಯವರು ಬೇಕು ನಮಗೆಲ್ಲ. ಇದೇ ವರ್ಡ್, ಹೌ ಟು ಬಿ ಎ ಗುಡ್ ಹ್ಯೂಮನ್ ಬೀಯಿಂಗ್. ಅದಕ್ಕೆ ಈ ಪ್ರಶ್ನೆ ಹೇಳ್ತಾ ಇದ್ದೇನೆ. ಒಂದು ಹೇಳ್ತೇನೆ ಸ್ನೇಹಿತರೆ, ನೀವು ಶ್ರೀಮಂತರಾಗಿದ್ದರೆ ಪೀಪಲ್ ವಿಲ್ ರೆಸ್ಪೆಕ್ಟ್ ಯು ಫಾರ್ ಯುವರ್ ವೆಲ್ತ್, ನಾಟ್ ನೆಸೆಸರ್ಲಿ ಫಾರ್ ಯು. ಶ್ರೀಮಂತರಾಗಿದ್ದರೆ ನಿಮ್ಮ ಶ್ರೀಮಂತಿಕೆಗೆ ನಮಸ್ಕಾರ ಕೊಡ್ತಾರೆ, ನಿಮಗಲ್ಲ. ನೀವು ದೊಡ್ಡ ಅಧಿಕಾರಿಗಳಾಗಿದ್ದರೆ ನಿಮ್ಮ ಅಧಿಕಾರಕ್ಕೆ ನಮಸ್ಕಾರ ಕೊಡ್ತಾರೆ, ನಿಮಗಲ್ಲ. ಅಧಿಕಾರ ಹೋದ ಮೇಲೆ ನಮಸ್ಕಾರವೇ ಇಲ್ಲ. ಅಧಿಕಾರಂಚ ಗರ್ಭಂಚ ಶ್ವಾನ ಮೈಥುನಂಚ ಆಗಮನೆ ಆನಂದಂ ನಿರ್ಗಮನೆ ಪ್ರಾಣ ಸಂಕಟಂ. ಅಧಿಕಾರ ಮತ್ತು ಅದು ಪ್ರೆಗ್ನೆನ್ಸಿ ಬರುವಾಗ ಭಾಳ ಖುಷಿ, ಹೋಗುವಾಗ ಬಾಯಿ ಬಡ್ಕೊಳ್ಬೇಕಾಗತ್ತೆ. ಅದು ನೋಡಿ, ನೀವು ದೊಡ್ಡ ಕಲಾವಿದರಾಗಿದ್ದರೆ ನಿಮಗೆ ನಮಸ್ಕಾರ ಕೊಡ್ತಾರೆ. ಯಾಕೆ? ನಿಮ್ಮ ಕಲೆಗೆ, ನಿಮಗಲ್ಲ. ಆದರೆ ಇಫ್ ಯು ಆರ್ ಎ ಗುಡ್ ಹ್ಯೂಮನ್ ಬೀಯಿಂಗ್, ಪೀಪಲ್ ವಿಲ್ ಲವ್ ಯು. ದೇ ವಿಲ್ ಲವ್ ಯು. ನಿಮ್ಮ ಕೆಲಸಗಾರ ದಡ್ಡಾಗಿದ್ದು ಪರವಾಗಿಲ್ಲ, ಒಳ್ಳೆಯವನಾಗಿದ್ದರೆ ನೀವು ಇಟ್ಕೊಳ್ತೀರಿ. ಗಂಡನಿಗೆ ಹೆಂಡತಿಗೆ ಗಂಡ ಸ್ವಲ್ಪ 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 ಮೈನರ್ ಮಿಸ್ಟೇಕ್ಸ್ ಇದ್ದು ಪರವಾಗಿಲ್ಲ, ಸಹಿಸ್ಕೊಳ್ತಾಳೆ, ಒಳ್ಳೆಯವನ ಮನುಷ್ಯ. ಸ್ವಲ್ಪ ತಪ್ಪು ಮಾಡಿದ್ದು ಪರವಾಗಿಲ್ಲ, ಒಳ್ಳೆಯವ ಸರ್ ಇಟ್ಕೊಳ್ಳಿ. ದಡ್ಡ ಪರವಾಗಿಲ್ಲ, ಒಳ್ಳೆಯವ ಸರ್ ಇಟ್ಕೊಳ್ಳಿ. ಅರ್ಥ ಏನಾಯಿತು? ಎಲ್ಲರಿಗೂ ಒಳ್ಳೆಯ ವ್ಯಕ್ತಿಗಳು ಬೇಕು ಅಲ್ವಾ? ಆ ಕಾರಣಕ್ಕಾಗಿ ಹೇಗೆ ಒಳ್ಳೆಯ ವ್ಯಕ್ತಿಗಳಾಗೋದು? ಕೇವಲ 5 ಮಾತು. ಒಂದು, ನಾವು ಒಳ್ಳೆಯ ವ್ಯಕ್ತಿಯ ಗುಣಲಕ್ಷಣಗಳು ಏನಂತ ಹೇಳಿದರೆ, ಅವನು ಶಾರೀರಿಕವಾಗಿ ಮಾತ್ರವಲ್ಲ, ಆಂತರಿಕ ಸೌಂದರ್ಯವನ್ನು ಅವನು ಪಡೆದಿರ್ತಾನೆ. ನಾನು ಈಗಲೇ ಹೇಳಿದಾಗೆ 36 ಸಲ ಪ್ರಸಾರ ಆಯಿತು ನಂದು ಈ ಮಾತು, ಆಂತರಿಕ ಸೌಂದರ್ಯ ಅಂತ. ಅದು ನನ್ನ ಈ ಪುಸ್ತಕದಲ್ಲಿ ಕೂಡ ಇದೆ. ಇವತ್ತು ಕೊನೆಯ ದಿನ, ಯಾರಾದರೂ ಬೇಕಿದ್ರೆ ಮತ್ತೆ ಪುಸ್ತಕಗಳು ತಗೊಳ್ಬೋದು ಅಂತ ಹೇಳ್ತಾ, ಆಂತರಿಕ ನೋಡಿ, ನಿಮ್ಮ ಕಣ್ಣಿಗೆ ಕಾಣದು ನನ್ನ ಶಾರೀರಿಕ ಸೌಂದರ್ಯ, ನಿಮ್ಮ ಕಣ್ಣಿಗೆ ಕಾಣದೇ ಇರುವುದು ನನ್ನ ಆಂತರಿಕ ಸೌಂದರ್ಯ. ಸಿದ್ದೇಶ್ವರ ಸ್ವಾಮೀಜಿ ಬಿಜಾಪುರದ ಹೇಳ್ತಾರೆ, ತಮ್ಮ ನಿನ್ನ ಕಣ್ಣಿಗೆ ಕಾಣುವ ನಾನಲ್ಲವೋ, ನಾನೆಂದರೆ ನಿನ್ನ ಕಣ್ಣಿಗೆ ಕಾಣುವ ನಾನು, ನಿನ್ನ ಕಣ್ಣಿಗೆ ಕಾಣದ ನನ್ನ ಮನಸ್ಸು ಮತ್ತು ನಿನ್ನ ಕಣ್ಣಿಗೆ ಕಾಣದ ನನ್ನ ಆತ್ಮ, ಅದು ನಾನು. ನೀವು ಕೊಟ್ಟ ಇಡ್ಲಿ ನನ್ನ ಹೊಟ್ಟೆಗೆ ಆಹಾರ ಆಯಿತು, ನನ್ನ ಮನಸ್ಸಿನ ಆಹಾರವೇ ಬೇರೆ. ನನ್ನ ಮನಸ್ಸಿಗೆ ಪ್ರೀತಿ, ವಿಶ್ವಾಸ, ಕರುಣೆ ಎಲ್ಲ ಬೇಕು, ವಾತ್ಸಲ್ಯ ಬೇಕು. ನನ್ನ ಆತ್ಮಕ್ಕೆ ಮುಕ್ತಿ, ಶಾಂತಿ ಬೇಕು, ಅದು ನನ್ನ ಆತ್ಮದ ಆಹಾರ. ಅದಕ್ಕೋಸ್ಕರ ಸ್ನೇಹಿತರೆ, ನಾವು ನಮ್ಮ ಆಂತರಿಕ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಬೇಕು. ಇದಕ್ಕೆ ಮುಪ್ಪಿನ ಭಯ ಇದೆ, ಈ ಶಾರೀರಿಕ ಸೌಂದರ್ಯಕ್ಕೆ ರೋಗದ ಭಯ ಇದೆ. ಇನ್ನೊಂದು 10-20 ವರ್ಷ ಆದಮೇಲೆ ನಮ್ಮ ಮುಖ ನಮಗೆ ನೋಡಲಿಕ್ಕೆ ಆಗೋದಿಲ್ಲ ಅಲ್ವಾ? ಯೌವನದಲ್ಲಿ ಸೊಕ್ಕು, ಮುಪ್ಪಿನಲ್ಲಿ ಸುಕ್ಕು, ಇದು ಕಾಮನ್. ನಾನು ಹೇಳಿದಲ್ಲ, ಒಂದು ಮಗು ನನ್ನ ಬಂದು ಕೇಳಿತು, ಅಂಕಲ್ ಯು ಆರ್ ಎ ಫಿಸಿಯಾಲಜಿ ಪ್ರೊಫೆಸರ್, ವಾಟ್ ವಿಲ್ ಹ್ಯಾಪನ್ ಟು ಮೈ ಫೇಸ್ ಆಸ್ ಎ ಗ್ರೋ ಓಲ್ಡ್. ಈಗಲೇ ಹುಡುಗಿ, ಅದಕ್ಕೆ ಈಗಲೇ ಆಸೆ.
ನಾನು ಹೇಳಿದೆ ಕಮ್ ಹಿಯರ್, ನೌ ಯು ಆರ್ ಟ್ವಿಂಕಲ್ ಟ್ವಿಂಕಲ್, ಆಸ್ ಯು ಗ್ರೋ ಯು ವಿಲ್ ಗೆಟ್ ಡಿಂಪಲ್ ಡಿಂಪಲ್, ವೆನ್ ಯು ಬಿಕಮ್ ಅಡಲ್ಟ್ ಯು ವಿಲ್ ಗೆಟ್ ಪಿಂಪಲ್ ಪಿಂಪಲ್, ಆ್ಯಂಡ್ ದೆನ್ ಯು ಬಿಕಮ್ ಓಲ್ಡ್ ಯು ವಿಲ್ ಗೆಟ್ ರಿಂಕಲ್ ರಿಂಕಲ್. ಇಷ್ಟೇ ಆಗೋದು ಅಲ್ವಾ? ಇದಕ್ಕೆ ಮುಪ್ಪಿನ ಭಯ ಇದೆ, ಇದಕ್ಕೆ ರೋಗದ ಭಯ ಇದೆ, ಆದರೆ ಆಂತರಿಕ ಸೌಂದರ್ಯಕ್ಕೆ ಯಾರ ಭಯವೂ ಇಲ್ಲ. ಯಾರು ಬೇಕಿದ್ರು, ಯಾವಾಗ ಬೇಕಿದ್ರು, ಎಷ್ಟು ಬೇಕಿದ್ರು ಆಂತರಿಕ ಸೌಂದರ್ಯವನ್ನು ಹೆಚ್ಚಿಸ್ಕೊಳ್ಬೋದು ಸರ್. ಅದನ್ನು ಹೆಚ್ಚಿಸ್ಕೊಳ್ಳಿ, ಟು ಬಿ ಎ ಗುಡ್ ಹ್ಯೂಮನ್ ಬೀಯಿಂಗ್. ಅದು ವೈಯಕ್ತಿಕವಾಗಿ ಹೇಳ್ತಕ್ಕಂಥದ್ದು. ಆ ಪ್ರೀತಿ, ಆ ಕರುಣೆ, ಆ ದಯೆ, ಆ ವಾತ್ಸಲ್ಯ, ಆ ಒಲುಮೆ, ಆ ಸ್ನೇಹ, ಅದಕ್ಕೆ ದುಡ್ಡು ಕೊಡಬೇಕಾ? ಐಶ್ವರ್ಯ ರೈಯವರು ವಿಶ್ವ ಸುಂದರಿ ಆದರೆ ಅವರ ಶಾರೀರಿಕ ಸೌಂದರ್ಯಕ್ಕೆ, ಬಟ್ ಮದರ್ ತೆರೆಸಾ ಗಾಟ್ ಎ ನೋಬೆಲ್ ಪ್ರೈಸ್ ಫಾರ್ ಅವರ್ ಇಂಟರ್ನಲ್ ಬ್ಯೂಟಿ. ಅದನ್ನು ಬೆಳೆಸ್ಕೊಳ್ಬೇಕು. ಆತ್ಮೀಯತೆ ಬೆಳೆಸ್ಕೊಳ್ಳಿ, ಅನುಕಂಪ ಬೆಳೆಸ್ಕೊಳ್ಳಿ, ಆಂತರಿಕ ಸೌಂದರ್ಯ ಬೆಳೆಸ್ಕೊಳ್ಳಿ ಉತ್ತಮ ವ್ಯಕ್ತಿ ಆಗಲಿಕ್ಕೆ. ಹಾಗೇನೆ ನಮಗೆ ಬೇಡ, ಏನು ಬೇಡ? ಅರ್ಥವಿಲ್ಲದ ಶಾಸ್ತ್ರ, ಭಕ್ತಿ ಇಲ್ಲದ ಪೂಜೆ, ದಯೆ ಇಲ್ಲದ ಧರ್ಮ, ದುಡಿಮೆ ಇಲ್ಲದ ದುಡ್ಡು, ಶೀಲ ಇಲ್ಲದ ಬಾಳ್ವೆ, ಶಿಸ್ತು ಇಲ್ಲದ ಶಾಲೆ, ಪಾಲನೆ ಇಲ್ಲದ ಬೋಧನೆ, ಚಾಲನೆ ಇಲ್ಲದ ಯೋಜನೆ ನಮಗೆ ಬೇಡ. ಭಕ್ತಿ ಇಲ್ಲದ ಪೂಜೆ. ಎಲ್ಲರೂ ಪೂಜೆ ಮಾಡ್ತಾರೆ, ಹೆಚ್ಚಿನವರು ಪೂಜೆ ಮಾಡೋದು ಭಯದಿಂದ. ಎಲ್ಲಾದರೂ ಗಣೇಶ ಶಾಪ ಕೊಡ್ತಾನೆ ಪೂಜೆ ಮಾಡಬೇಡ, ಅಲ್ಲಿ ಭಯ ಇರಬಾರ್ದು, ಭಕ್ತಿ ಇರಬೇಕು, ಬಹಳ ಮುಖ್ಯ. ನಮಗೆ ಬೇಕು ಆಶ್ವಾಸನೆಗಳಲ್ಲ, ಆತ್ಮವಿಶ್ವಾಸ, ಸಹಾನುಭೂತಿಯಲ್ಲ, ಸಹಾಯ ಹಸ್ತ. ನಮಗೆ ಕರುಣೆಯ ಮಾತುಗಳಲ್ಲ, ಕರುಣೆಯ ಕಣ್ಣುಗಳು. ನಮಗೆ ಬೇಕಾಗಿದ್ದು ಅಂಧವಿಶ್ವಾಸಗಳಲ್ಲ, ಒಳ್ಳೆ ವಿಚಾರಗಳಲ್ಲಿ ಗಾಢವಾದ ವಿಶ್ವಾಸ. ಮೂಢನಂಬಿಕೆಗಳಲ್ಲ, ಒಳ್ಳೆ ವಿಚಾರದಲ್ಲಿ ಗಾಢ ನಂಬಿಕೆ. ಗೊಡ್ಡು ಸಂಪ್ರದಾಯಗಳಲ್ಲ, ಸತ್ಸಂಪ್ರದಾಯಗಳು. ಈ ಹಿನ್ನೆಲೆಯಲ್ಲಿ ಬಂಧುಗಳೇ, ನಾವು ನಮ್ಮ ಮೌಲ್ಯಾಧಾರಿತ ಜೀವನವನ್ನು ವೃದ್ಧಿಸಿಕೊಂಡಾಗ ಮಾತ್ರ ವೈಯಕ್ತಿಕವಾಗಿ ನಾವು ಒಳ್ಳೆಯ ವ್ಯಕ್ತಿಗಳಾಗ್ತೇವೆ. ಮೌಲ್ಯಗಳನ್ನು ಪಾಲಿಸೋಣ, ಸುಸಂಸ್ಕೃತರಾಗೋಣ. ಸಂಸ್ಕಾರ ಬೇರೆ, ಶಿಕ್ಷಣ ಬೇರೆ, ಸಾಕ್ಷರತೆ ಬೇರೆ, ವೈಚಾರಿಕತೆ ಬೇರೆ, ಹಾಗೆಯೇ ವಿದ್ಯೆ ಬೇರೆ. ಅದನ್ನು ಬೆಳೆಸ್ಕೊಳ್ಳೋಣ ಅಂತ ಹೇಳುತ್ತಾ, ನಾವು ಸಮದೃಷ್ಟಿ, ಪ್ರೇಮ ದೃಷ್ಟಿ, ವಿಶಾಲ ದೃಷ್ಟಿ, ಇದು ಒಳ್ಳೆಯ ವ್ಯಕ್ತಿಯ ಗುಣಲಕ್ಷಣಗಳು. ನಮಗಿರಲಿ ಸದ್ಗುಣ, ನಮಗಿರಲಿ ಸರಳತನ, ಸತ್ಯಸಂಧತೆ, ಇವೆಲ್ಲ ಸದ್ಗುಣದ ವಿಚಾರಗಳು. ಇದು ವ್ಯಕ್ತಿಯ ಕೊನೆಯ ಭಾಗ. ಸಾಂಸಾರಿಕವಾಗಿ ಹೇಗೆ ನಾವು ಒಳ್ಳೆಯ ವ್ಯಕ್ತಿಗಳಾಗಬಹುದು ನೋಡಿ. ಈ ಜಗತ್ತಿಗೆ ಇದು ಸ್ವಲ್ಪ ಹಾಸ್ಯಮಯವಾಗಿದೆ, ಅದನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಬಂಧುಗಳೇ. ಪ್ರೊಫೆಷನಲಿ ಹೌ ಟು ಬಿಕಮ್ ಒಳ್ಳೆಯ ವ್ಯಕ್ತಿ ಆಗೋದು ಹೇಗೆ ಹೇಳಿ ಆಯಿತು, ಸಾಮಾಜಿಕವಾಗಿ ಒಳ್ಳೆಯ ವ್ಯಕ್ತಿ ಆಗೋದು ಹೇಳಿದೆ ಹೇಳಿ ಆಯಿತು, ಹಾಗೆ ವೈಯಕ್ತಿಕವಾಗಿ ಒಳ್ಳೆಯ ವ್ಯಕ್ತಿ ಆಗುವುದು ಅದ್ರ ಕೂಡ ಹೇಳಿ ಆಯಿತು. ಕೊನೆಯ ಭಾಗದಲ್ಲಿ ಸಾಂಸಾರಿಕವಾಗಿ ನಾವು ಹೇಗೆ ಒಳ್ಳೆಯ ವ್ಯಕ್ತಿಗಳಾಗಬೇಕು. ಈ ಜಗತ್ತಿಗೆ ಬರುವಾಗ ನಾವು ಒಬ್ಬೊಬ್ಬರೇ ಬರ್ತೇವೆ, ಹೋಗುವಾಗಲೂ ಒಬ್ಬೊಬ್ಬರೇ ಹೋಗ್ತೇವೆ, ಆದರೆ ಬಂದು ಹೋಗೋದ್ರ ನಡುವೆ ಒಬ್ಬೊಬ್ಬರಾಗಿ ಇರುವುದಿಲ್ಲ. ನಾವು ಜೋಡಿಗಳಾಗ್ತೇವೆ, ಪ್ರೇಮಿಗಳಾಗ್ತೇವೆ, ಮದುವೆ ಮಾಡಿಕೊಂಡು ದಂಪತಿಗಳಾಗ್ತೇವೆ, ಸಂಸಾರಿಗಳಾಗ್ತೇವೆ. ಕೊನೆಗೆ ಗಂಡ ಹೆಂಡತಿ ಮಾತ್ರ ಉಳಿತಾರೆ, ಅವರಿಬ್ಬರಲ್ಲಿ ಕೂಡ ಕೊನೆಗೆ ಒಬ್ಬರೇ ಉಳಿತಾರೆ, ಇಬ್ಬರು ಒಟ್ಟಿಗೆ ಸಾಯಲಿಕ್ಕೆ ಆಗೋದಿಲ್ಲ. ನೋಡಿ ಎಂತ, ಒಬ್ಬನೇ ಆರಂಭಿಸಿದ ಜೀವನ ಕೊನೆ ಒಬ್ಬನಲ್ಲೇ ಕೊನೆ ಆಗುತ್ತೆ. ಗಂಡ ಹೆಂಡತಿ ಒಟ್ಟಿಗೆ ಸಾಯಲಿಕ್ಕಾಗುತ್ತಾ? ಇಲ್ವಲ್ಲ, ಒಬ್ಬರು ಮೊದಲು ಸಾಯಲೇಬೇಕಲ್ಲ, ಹೌದಲ್ಲ ಸರ್ ಹೇಳಿ? ಇಬ್ಬರೊಟ್ಟಿಗೆ ಸಾಯಲಿಕ್ಕೆ ಆಗೋದೇ ಇಲ್ಲ. ಯಾರು ಸಾಯಬೇಕು ಅನ್ನೋದು ಅದು ಹೇಳೋಕ್ಕಾಗಲ್ಲ. ಯಾಕೆಂದರೆ ನಾವೆಲ್ಲ ಸಾಯುವವರ ಸಾಲಲ್ಲಿ ಕ್ಯೂ ನಿಂತವರು, ಬಾಕಿ ಕ್ಯೂನಲ್ಲಿ ಒಬ್ಬರ ಹಿಂದೆ ಒಬ್ಬರು ಹೋಗಬೇಕು. ಇಲ್ಲಿ ಹಾಗಲ್ಲ, ಯಾರು ಬೇಕಿದ್ರೆ ಹೋಗ್ಬೋದಲ್ಲ. ಆ ಕಾರಣಕ್ಕಾಗಿ ನಮ್ಮ ಸಾಂಸಾರಿಕ ಜೀವನ ಚೆನ್ನಾಗಿರಬೇಕು. ಹೇಗೆ? ಒಂದು, ನಾವು ನಮ್ಮ ಹೆತ್ತವರಿಗೆ ನಾವು ಒಳ್ಳೆಯ ಮಕ್ಕಳಾಗಿರಬೇಕು. ನಾನು ಈ ಕತೆ ಹಿಂದೆ ಸಹ ಹೇಳಿದ್ದೇನೆ, ಬೇಕಾದ್ರೆ ಇನ್ನೂ ಸಲ ಹೇಳಿಬಿಡ್ತೇನೆ. ಎಷ್ಟೋ ಸಲ ನಾವು ತಪ್ಪುಗಳು ಮಾಡ್ತೇವೆ. ಏನದು? ನಮ್ಮ ಮಕ್ಕಳು ನಮ್ಮನ್ನು ನಮ್ಮ ವೃದ್ಧಾಪ್ಯದಲ್ಲಿ ಚೆನ್ನಾಗಿ ನೋಡಿಕೊಳ್ಬೇಕು ಅಂತ ಆಸೆ ಪಡುವುದಕ್ಕೆ ಮೊದಲು ನಮ್ಮ ಹೆತ್ತವರನ್ನು ನಾವು ಹೇಗೆ ನೋಡಿಕೊಂಡು ಅನ್ನೋದು ಮೊದಲನೇ ಪ್ರಶ್ನೆ. ನಾವು ನೋಡ್ಕೊಂಡಿರೋದಿಲ್ಲ. ಎಷ್ಟು ಒಳ್ಳೆ ಸಾಂಸಾರಿಕ ಒಳ್ಳೆ ವ್ಯಕ್ತಿಗಳಾಗಿರುವುದಿಲ್ಲ. ನಾನೊಂದು ಕತೆ ಹೇಳಿದೆಲ್ಲ, ರಿಪೀಟ್ ಆಗಿದ್ರೆ ಕ್ಷಮಿಸಿ. ಒಂದು ಮನೆಯಲ್ಲಿ ಒಬ್ಬ ಗಂಡ, ಒಂದು ಹೆಂಡತಿ, ಒಂದು ಮಗ ಇದ್ದ. ಈ ಗಂಡನಿಗೆ ಒಂದು ಮುದುಕ ಅಪ್ಪ ಇದ್ದ. ಇದು ಎಷ್ಟೋ ಮನೆಯಲ್ಲಿ ನಡೀತಕ್ಕಂಥ. ಈ ಗಂಡ, ಈ ಹೆಂಡತಿ ಮಗನಿಗೆ ಬೆಳ್ಳಿ ತಟ್ಟೆಯಲ್ಲಿ ಊಟ, ಆ ಮುದುಕರಿಗೆ ಅಲ್ಯೂಮಿನಿಯಂ ತಟ್ಟೆಯಲ್ಲಿ ಊಟ. ಇದು ಇವತ್ತಿಗೂ ಕೂಡ ಎಷ್ಟೋ ಮನೆಯಲ್ಲಿ ನಡೀತದೆ. ಮುದುಕರಿಗೆ ಬೇರೆ ಕೋಣೆ, ಬೇರೆ ಊಟ, ಬೇರೆ ಟ್ರೀಟ್ಮೆಂಟ್, ಬೇರೆ ಮಾತುಗಳು. ಸೊಸೆ ಹೇಳ್ತಾಳೆ, ಮುದುಕರಿಗೆ ಬೇರೆ ಊಟ ಕೊಡ್ರಿ, ನಾವು ಹೋಗಿ ಅಲ್ಲಿ ದರ್ಶನದಲ್ಲಿ ಊಟ ಮಾಡ್ಕೊಂಡು ಬರೋಣ. ಅದನ್ನು ಕೇಳಿಕೊಂಡು ಇವು ನಗ್ನಗ್ತಾ ಟಾಟ ಹೇಳಬೇಕು ಅವನು. ಅದು ಅವನ ಕಷ್ಟ. ಅಂಥದ್ರಲ್ಲಿ ಈ ಮನೆಯಲ್ಲಿ 3 ಜನ ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡ್ತಾ ಇದ್ರು. ಆ ಮುದುಕರಿಗೆ ಮಾತ್ರ ಬೇರೆ ಅಲ್ಯೂಮಿನಿಯಂ ತಟ್ಟೆ ಊಟ. ಭಾಳ ವರ್ಷ ನಡೀತು. ಆ ಮುದುಕ ಸತ್ತೋದ.
ಸತ್ತೋದ್ಮೇಲೆ ಅವನ ತಿಥಿ ಮಾಡಿದ ಇವ, ತಿಥಿ ಮಾಡಿ ಎಲಿಮೆಂಟ್ ತಟ್ಟೆ ಕೂಡ ಬಿಸಾಕ್ಲಿಕ್ಕೆ ಹೊರಟ. ಆಗ ಅವನ ಮಗ ಓಡಿ ಬಂದ, ಅಪ್ಪ ನನಗೆ ಎಲಿಮೆಂಟ್ ತಟ್ಟೆ ಬೇಕು. ನಿನಗೆ ಯಾಕೆ ಬೇಕು? ನಿನಗೆ ಬೆಳ್ಳಿ ತಟ್ಟೆ ಇದೆಯಲ್ಲ. ನನಗೆ ಯಾಕೆ ಬೇಕು ಅಂದರೆ ನೀನು ಮುದುಕಾದ್ಮೇಲೆ ನಿನಗೆ ಊಟ ಕೊಡ್ಲಿಕ್ಕೆ ಬೇಕಲ್ವಾ. ಇದು ಸ್ನೇಹಿತರೆ, ಒಂದೇ ಮಾತು, ಬಿಫೋರ್ ವಿ ಎಕ್ಸ್ಪೆಕ್ಟ್ ದಟ್ ಅವರ್ ಚಿಲ್ಡ್ರನ್ ಶುಡ್ ಬಿ ಗುಡ್ ಟು ಅಸ್, ವಿ ಶುಡ್ ಬಿ ಗುಡ್ ಟು ಅವರ್ ಪೇರೆಂಟ್ಸ್. ನಂಬರ್ 1. ನೆಕ್ಸ್ಟ್, ವಿ ಶುಡ್ ಬಿ ಗುಡ್ ಪೇರೆಂಟ್ಸ್ ಟು ಅವರ್ ಚಿಲ್ಡ್ರನ್. ಬಹಳ ಮುಖ್ಯವಾಗಿದೆ. ಮಕ್ಕಳಿಗೆ ಒಳ್ಳೆ ಹೆತ್ತವರಾಗಬೇಕು ಸರ್. ನೀವು ಕೆಟ್ಟವರಾಗಿದ್ದು ನಿಮ್ಮ ಮಕ್ಕಳು ಮಾತ್ರ ಒಳ್ಳೆಯವರಾಗಬೇಕಂದ್ರೆ ಹೇಗೆ ಸಾಧ್ಯ? ಇಂಪಾಸಿಬಲ್. ಇಟ್ಸ್ ಓನ್ಲಿ ಗುಡ್ ಪೇರೆಂಟ್ಸ್ ಶಾಲ್ ಹ್ಯಾವ್ ಗುಡ್ ಚಿಲ್ಡ್ರನ್, ನಾಟ್ ದ ಬ್ಯಾಡ್ ಪೇರೆಂಟ್ಸ್. ಮಕ್ಕಳ ಎದುರು ಕೆಟ್ಟ ಶಬ್ದಗಳನ್ನು ಪ್ರಯೋಗ ಮಾಡೋದು ವರ್ಜ್ಯ. ಮಕ್ಕಳ ಎದುರು ಜಗಳ ಮಾಡಬಾರ್ದು. ಜಗಳ ಮಾಡಿದ ಗಂಡ ಹೆಂಡತಿ ಇಲ್ಲವೇ ಇಲ್ಲ. ಮಾಡಿದರೆ ಕೋಣೆಯೊಳಗೆ ಮಾಡ್ಕೊಳ್ಳೋಣ, ಮಕ್ಕಳ ಎದುರು ಮಾಡಬೇಡಿ. ನಾನು ಅದಕ್ಕೆ ಒಂದು ಕಡೆ ಬರದೆ ಸರ್, ಇನ್ ದ ಫ್ರಂಟ್ ಆಫ್ ಚಿಲ್ಡ್ರನ್ father and mother shall never fight, but a husband and wife can fight inside, but not a father and a mother. ಮಕ್ಕಳಿಗೆ ಏನು ಸಂದೇಶ ಕೊಡ್ತೀರಿ ನೀವು? ಮಕ್ಕಳೇದು ಜಗಳ ಮಾಡಿಬಿಟ್ರೆ, ಒಂದು ಹೇಳಿ ನನಗೆ, ಆ ಮಗು ಏನು ತಿಳ್ಕೊಳ್ಬೇಕು? ಅಪ್ಪ ಅಮ್ಮ ಜಗಳಾಡ್ತಾ ಇದ್ದಾರೆ, ಯಾರ ಪಾರ್ಟಿ ಹಿಡಬೇಕು? ಅಮ್ಮನ ಪಾರ್ಟಿ ಹಿಡಬೇಕಾ, ಅಪ್ಪನ ಪಾರ್ಟಿ ಹಿಡಬೇಕಾ? ಆಮೇಲೆ ಮಗು ಏನು ತಿಳ್ಕೊಳ್ಳುತ್ತೆ? ನಾನು ದೊಡ್ಡವಾದ ನಾನು ಕೂಡ ನನ್ನ ಹೆಂಡತಿ ಜೊತೆ ಈಗಲೂ ಜಗಳ ಮಾಡೋದು ತಿಳ್ಕೊಂಡು ಬಿಡ್ತಲ್ವಾ. ಅದಕ್ಕೋಸ್ಕರ ನೆವರ್ ಫೈಟ್ ಇನ್ ಫ್ರಂಟ್ ಆಫ್ ಚಿಲ್ಡ್ರನ್. ಯು ಗಿವ್ ಎ ರಾಂಗ್ ಇಗ್ನೆಸ್. ನೆವರ್ ಯೂಸ್ ಬ್ಯಾಡ್ ವರ್ಡ್ಸ್. ಅದು ಕಲ್ತ್ಕೊಳ್ಳೋದು ನಿಮ್ಮಿಂದಲೇ. ನೆವರ್ ಡೂ ಎ ರಾಂಗ್ ಜಾಬ್. ಕೆಟ್ಟ ಕೆಲಸ ಮಾಡಬೇಡಿ. ನೀವು ಕ್ವಾರ್ಟರ್ ಕುಡ್ಕೊಂಡು ಮಗನಿಗೆ ನನಗೊಂದು ಕ್ವಾರ್ಟರ್ ತಗೊಂಡು ಮಾತ್ರ ಮಗ ಕೇಳ್ತಾರೆ, ನಾನು ಕುಡಿಬಾರ್ದಲ್ಲ, ನೀ ಕುಡಿಬೋದಲ್ಲ, ನೀನೇ ಒಬ್ಬನೇ ಕುಡಿ, ಯಾಕಂದ್ರೆ ಏನು ಹೇಳ್ತೀರಿ ನೀವು ಅಲ್ವಾ? ಅದಕ್ಕೋಸ್ಕರ ಹೆತ್ತವರ ಹೊಣೆಗಾರಿಕೆ ದೊಡ್ಡದಿದೆ. ಒಂದು ಚಾಪ್ಟರ್ ಅದರಲ್ಲಿ ಹೆತ್ತವರ ಹೊಣೆಗಾರಿಕೆ ಅಂತ. ನಾನು ವಿಶೇಷವಾಗಿ ಅದನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ಒಳ್ಳೆಯ ಹೆತ್ತವರಾಗಬೇಕು. ಭಾಳ ಮುಖ್ಯವಾಗಿ ಗಂಡ ಹೆಂಡತಿ ಚೆನ್ನಾಗಿರಬೇಕು. ಅದು ಸಾಂಸಾರಿಕ ಜೀವನ. ಅದು ಎಲ್ಲರ ಪುಣ್ಯ ಅಲ್ಲ. ನೋಡಲಿಕ್ಕೆ ಗಂಡ ಹೆಂಡತಿದ ಊರಿಗೆ ಗೊತ್ತು, ಅದರ ಒಳಗಿನ ಸಮಾಚಾರ ಬೇರೆ ಇರ್ತದೆ. ಮನೆಯ ಕತೆ, ಮನದ ವ್ಯತೆ ನನ್ನ ಮುಂದಿನ ಕಾದಂಬರಿ. ನನಗೆ ಗೊತ್ತಿದೆ, ಒಂದೊಂದು ಮನೆಯಲ್ಲಿ ಒಂದೊಂದು ಕತೆ ಇದೆ, ಒಂದೊಂದು ಮನದಲ್ಲಿ ಒಂದು ವ್ಯತೆ. ನೀವು ಹೇಳಬೇಕಾಗಿಲ್ಲ ಅದನ್ನು. ಕೆಲವು ಹೇಳಬಾರ್ದಂಥ ಕತೆಗಳು, ಕೆಲವಕ್ಕೆ ಪರಿಹಾರವೇ ಇಲ್ಲ. ಅಂಥ ಕತೆಗಳಿರ್ತವೆ ಮನೆಗಳಲ್ಲಿ. ಗಂಡ ಕಿಲಾಡಿ ಗಂಡ ಆಗಿಬಿಡ್ತಾನೆ, ಇಲ್ಲ ಹೆಂಡತಿ ಕಿಲಾಡಿ ಹೆಂಡತಿ ಆಗಿಬಿಡ್ತಾಳೆ. ನಾನು ಹಾಸ್ಯ ರೂಪವಾಗಿ ಕೆಲವನ್ನ ಹೇಳ್ತೇನೆ, ಯಾವ ರೀತಿ ಒಬ್ಬ ಗಿಲಾಡಿ ಗಂಡ ಇರ್ತಾನೆ, ಯಾವ ಗಿಲಾಡಿ ಹೆಂಡತಿ ಹೇಗಿರ್ತಾಳೆ ಅಂತ. ಕೆಲವು ಸ್ವಲ್ಪ ನಿಮ್ಮನ್ನು ನಗಿಸ್ಲಿಕ್ಕೆ ಅಷ್ಟಕ್ಕೆ. ಪಾಪ ಮಗ ಕೇಳ್ತಾನಂತೆ ಅಪ್ಪನಿಗೆ, ಅವ ಕಿಲಾಡಿ ಅಪ್ಪ, ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಕಾನ್ಫಿಡೆನ್ಸ್ ಆ್ಯಂಡ್ ಕಾನ್ಫಿಡೆನ್ಷಿಯಲ್? ಕಿಲಾಡಿ ಅಪ್ಪ ಹೇಳ್ತಾನೆ, ಬಾ ನೋಡು, ನೀನು ನನ್ನ ಮಗ, ದಿಸ್ ಈಸ್ ಕಾನ್ಫಿಡೆನ್ಸ್. ಆದರೆ ನಿನ್ನ ಗೆಳೆಯನು ನನ್ನ ಮಗ, ದಿಸ್ ಇಸ್ ಕಾನ್ಫಿಡೆನ್ಷಿಯಲ್. ಪಾಪ ಹೆಂಡತಿ ಕೇಳ್ತಾಳಂತೆ ಅಪ್ಪನಿಗೆ, ಗಂಡನಿಗೆ, ಏನ್ರಿ ಒಂದು ವೇಳೆ ನಾನು ಮದುವೆ ಅದು ಹೋದರೆ ನೀವು ಇನ್ನೊಂದು ಮದುವೆ ಮಾಡಿಕೊಳ್ತೀರಾ? ಆಗ ಇವು ಕಿಲಾಡಿ ಗಂಡ ಹೇಳ್ತಾನೆ, ನೋಡು ನನಗೆ ಈಗಿಲ್ಲೇ ಹೇಳಿ ಏನೇನು ಹೇಳಿ ನನಗೆ ಆಸೆ ಹುಟ್ಟಿಸ್ಬೇಡ. ಪಾಪ ಹೆಂಡತಿ ಗಂಡನೇ ಕೇಳ್ತಾರಲ್ಲ, ಓನ್ರಿ ಒಂದು ವೇಳೆ ನಾನು ಸತ್ತು ಹೋಗಿಬಿಟ್ರೆ ಆ ಸುದ್ದಿ ಕೇಳಿದ ಕೂಡಲೇ ನಿಮಗೇನಾಗ್ಬೋದು? ಅವ ಕಿಲಾಡಿ ಗಂಡ ಹೇಳ್ತಾನೆ, ನೀನು ಸತ್ತು ಹೋದ ಸುದ್ದಿ ಹೇಳಿದ ಕೂಡಲೇ ನಾನು ಕೂಡ ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಹೋಗ್ಬೋದು. ಅಯ್ಯೋ, ಅಷ್ಟೊಂದು ಪ್ರೀತಿನ ನಿಮಗೆ? ಎಷ್ಟೊಂದು ಪ್ರೀತಿ ಇದೆ, ಅಷ್ಟೊಂದು ಪ್ರೀತಿನ. ನಾನು ಸತ್ತೋದ ಸುದ್ದಿ ಕೇಳಿದ ಕೂಡಲೇ ನೀವು ಕೂಡ ಹಾರ್ಟ್ ಅಟ್ಯಾಕ್ ಸತ್ತು ಹೋಗ್ತಿರಲ್ಲ. ಆಗ ಗಿಲಾಡಿ ಗಂಡ ಹೇಳ್ತಾನೆ, ಅದು ಮಣ್ಣಂಗಟ್ಟಿ ಪ್ರೀತಿ ಅಲ್ಲ, ಡಾಕ್ಟರ್ ಹೇಳಿದ್ದಾರೆ ಜೀವನದಲ್ಲಿ ಅತಿಯಾದ ಸಂತೋಷ ಆದರೆ ಪೀಪಲ್ ಡೈ ಆಫ್ ಹಾರ್ಟ್ ಅಟ್ಯಾಕ್. ಇದು ಕಿಲಾಡಿ ಗಂಡನ ಚಿತ್ರಣ. ಪಾಪ ಆ ಎದುರುಗಡೆ ಇವಳು ಹೆಂಡತಿಯ ಗಂಡನ ಕರೀತಾಳೆ. ಕರೆದುಬಿಟ್ಟು, ನೋಡ್ರಿ ಆ ಪಕ್ಕದ ಮನೆ ನೋಡ್ರಿ, ಆ ಪಂಕಜನ ನೋಡಿ. ಹೌದಾ, ಏನು ಆ ಪಂಕಜನ ನೋಡಿ, ದಿವಸಕ್ಕೆ ಎಷ್ಟು ಸಲ ಸೀರೆ ಚೇಂಜ್ ಮಾಡ್ತಾಳೆ ಗೊತ್ತಾ? ಈ ಹೆಂಗಸರಿಗೆ ಅದನ್ನೇ ನೋಡಿ ಅಭ್ಯಾಸ. 6 ಸಲ ಸೀರೆ ಚೇಂಜ್ ಮಾಡ್ತಾಳೆ. ನೀವು ನೋಡಿದ್ರೆ ಎಷ್ಟು ಸಲ ಸೀರೆ ಚೇಂಜ್ ಮಾಡ್ತಾಳೆ. ಇವಾಗ ಕಿಲಾಡಿ ಗಂಡ ಹೇಳ್ತಾನೆ, ನಾನು ನೋಡಿಲ್ಲ, ಅವಳು ಸೀರೆ ಚೇಂಜ್ ಮಾಡೋವಾಗ ಕರಿ, ನಾನು ನೋಡಿಬಿಡ್ತೇನೆ ಅಂತ. ಇವಳಿಗೆ ಸಂಖ್ಯೆ ಈಸ್ ವರಿಂಗ್, ಆದರೆ ಅವನಿಗೆ ಅದಲ್ಲ. ಅವ ಕಿಲಾಡಿ ಅವ. ಪಾಪ ಈ ಕಡೆ ಹೊಸದಾಗಿ ಮದುವೆ ಆದ ಕಪ್ಪಲ್, ಆ ಕಡೆ ಹಳೆ ಕಪ್ಪಲ್. ಆ ಹಳೆ ಕಪ್ಪಲ್ ಹೆಂಡತಿ ಗಂಡನ್ನು ಕರೀತಾಳಂತೆ. ಕರೆದುಬಿಟ್ಟು ಹೇಳ್ತಾಳಂತೆ, ನೋಡ್ರಿ ಆ ಮದುವೆ ಆಗಿದ್ದಾರಲ್ಲ ಎಷ್ಟು ಚೆನ್ನಾಗಿದ್ದಾರೆ, ಇದ್ರೆ ಹಾಗಿರ್ಬೇಕು. ಗಂಡ ಹೆಂಡತಿ ಅಂದರೆ ಹಾಗಿರ್ಬೇಕು ರೀ. ಹೇಗೆ? ಅಯ್ಯೋ, ನಾನು ನೋಡ್ತಾ ಇದ್ದೇನೆ, ದಿವಸ ನೋಡ್ಬೇಕು. ಅವನು ಆಫೀಸಿಗೆ ಹೋಗ್ಬೇಕಿದ್ರೆ ಅವನಿಗೆ ಆಫೀಸ್ ಹೋಗ್ಲಿಕ್ಕೆ ಮನಸ್ಸೇ ಇಲ್ಲ. ಅವನು ಹೆಂಡತಿಯನ್ನು ಕರೀತಾನೆ, ಕರೆದು ಇಲ್ಲೊಂದು ಮುತ್ತು ಕೊಡ್ತಾನೆ, ಇಲ್ಲೊಂದು ಮುತ್ತು ಕೊಡ್ತಾನೆ. ಎಷ್ಟು ಪ್ರೀತಿ ಮಾಡ್ತಾನೆ ರೀ. ನೀವು ಸಹ ಹಾಗೆ ಮಾಡ್ಬೋದಲ್ಲ. ಕಿಲಾಡಿ ಗಂಡ ಹೇಳ್ತಾನೆ, ಮಾಡ್ಬೋದಿತ್ತು, ಅದಕ್ಕೆ ಅವಳು ಒಪ್ತಾಳೋ ಇಲ್ವೋ? ಯಾರು ಅವಳು? ಸುಮ್ಮನೆ ಹಾಸ್ಯ, ಆದರೆ ಅದರಲ್ಲಿ ಅರ್ಥ ಇದೆ. ಸಾಮಾನ್ಯ ನಿಮ್ಮ ಹಳೆ ಸೀರೆಲ್ಲ ಕೆಲಸದೊಳಗೆ ಕೊಡ್ತೀರಲ್ಲ ನೀವು ಅಲ್ವಾ? ನಮ್ಮನೇಲಿ ಅಷ್ಟು ಹಳೆ ಸೀರೆ. ಒಂದು ಸಣ್ಣ ಘಟನೆ ನಡೀತು. ಇದರಲ್ಲಿ ಲಾಸ್ಟ್ ವರ್ಡ್ ತುಂಬ ಚೆನ್ನಾಗಿದೆ. ಲಾಸ್ಟ್ ವರ್ಡ್ ಇಸ್ ಎ ಪಂಚಿಂಗ್ ವರ್ಡ್. ಪಾಪ ಒಂದು ಮನೆಗೆ ಮೊನ್ನೆ ಹೋಗಿದ್ದೆ, ಆ ಕೆಲಸದವಳು ಹೇಳ್ತಾಳೆ ಅಮ್ಮನಿಗೆ, ಅಮ್ಮ ಇನ್ನು ಮುಂದೆ ನೀವು ನಿಮ್ಮ ಹಳೆ ಸೀರೆ ಕೊಡಬೇಡಿ,
ಯಾಕೆ? ದಯವಿಟ್ಟು ನಿಮ್ಮ ಹಳೆ ಸೀರೆ ಕೊಡಬೇಡಿ. ಯಾಕೆಂದರೆ ನೀವು ನಿಮ್ಮ ಹಳೆ ಸೀರೆ ಕೊಟ್ಟರೆ ನಾನದು ಉಟ್ಕೊಂಡು ಮನೆ ತುಂಬ ಓಡಾಡ್ತಾ ಇದ್ದರೆ ನಿಮ್ಮ ಯಜಮಾನರು ನನ್ನನ್ನು ನೀವು ಅಂತ ಕನ್ಫ್ಯೂಸ್ ಮಾಡಿಕೊಂಡು ನನ್ನ ಹತ್ರ ಬರುವುದನ್ನೇ ನಿಲ್ಲಿಸ್ತಾರೆ. ಆ ಕೊನೆ ವರ್ಡ್. ಪಾಪ ಎದುರು ಮನೆಯವನಿಗೆ 2 ಮದುವೆ ಆಗಿ 2 ಹೆಂಡತಿ ಕೂಡ ಸತ್ತು ಹೋಯಿತು. ಪಾಪ ಹೆಂಡತಿ ಹೇಳ್ತಾ ಗಂಡ, ನೋಡ್ರಿ ನಮ್ಮ ಪಕ್ಕದ ಮನೆಯವರೇ ಮೊದಲು ಮದುವೆ ಆದ ಆ ಹೆಂಡತಿ ಸತ್ತು ಹೋಗಿದ್ರು, ನೀವು ವೈಕುಂಠ ಸಮಾರಾಧನೆಗೆ ಹೋಗಿದ್ರಿ, ಈಗ 2ನೇ ಹೆಂಡತಿ ಕೂಡ ಸತ್ತು ಹೋಗಿದೆ, ಹೋಗಿ ಬತ್ತೆ. ಆಗ ಇವನು ಹೇಳ್ತಾನೆ, ಇಲ್ಲ ನಾನು ಹೋಗುದು, ನನಗೆ ತುಂಬ ಮುಜುಗರ ಆಗುತ್ತೆ. ಯಾಕೆ? ಇಲ್ಲ ನನಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಯಾಕೆ? ಪಾಪ ಅವನು 2 ಸಲ ಕರೆದ, ನನಗೆ 1 ಸಲ ಕೂಡ ಕರೀಲಿಕ್ಕೆ ಆಗಲಿಲ್ಲ. ಪಾಪ ಇಬ್ಬರು ಜಗಳ ಮಾಡಿಕೊಂಡು ಇಲ್ಲಿ ಮಂಗಳಾರತಿ ಗಣೇಶನ ಗುಡಿಗೆ ಬಂದಿದ್ದಾರೆ. ಪುರೋಹಿತರು ಕೇಳಿದ್ದಾರೆ, ಸರ್ ಯಾರ ಹೆಸರಲ್ಲಿ ಮಂಗಳಾರತಿ ಮಾಡಿಸ್ಬೇಕು? ನಿಮ್ಮ ಹೆಸರಲ್ಲಿ ಮಾಡಿಸಿ, ನಿಮ್ಮ ಹೆಂಡತಿ ಹೆಸರಲ್ಲಿ ಮಾಡಿಸಲ್ಲ? ಇವ ಹೇಳ್ತಾ, ಇಲ್ಲ ಹೆಂಡತಿ ಹೆಸರಲ್ಲೇ ಮಾಡಿಸಿ. ಯಾಕೆ ನನಗೆ ಮನೆಯಲ್ಲಾಗಿದೆ. ಪಾಪ ಇವಳು ಹೇಳ್ತಾಳೆ, ಭಗವಂತ ಗಣೇಶ 7 ಜನ್ಮಕ್ಕೆ ಇವರೇ ನನ್ನ ಪತಿದೇವರಾಗಲಿ. ಆಗ ಗಂಡ ಹೇಳ್ತಾರೆ, ಹಾಗಿದ್ದರೆ ಇದೇ ನನ್ನ 7ನೇ ಜನ್ಮವಾಗಿರಲಿ. ಕಿಲಾಡಿ ಹೆಂಗಸರು ಇರ್ತಾರೆ. ತಮಾಷೆಗೆ ಒಂದು ಹೇಳಿ ನಾನು ಮಾತನ್ನು ಮುಗಿಸ್ತಾ ಬರ್ತಾ ಇದ್ದೇನೆ. ಇನ್ನು 5 ನಿಮಿಷದ ಮಾತು. ತುಂಬ ಸಂತೋಷವಾಯಿತು ನಿಮ್ಮನ್ನು ಭೇಟಿಯಾಗಿ ಮಾತಾಡಿದ್ದು. ಪಾಪ ಹೊಸದಾಗಿ ಕಪಲ್ ಮದುವೆ ಆದವರು, ಇದು ಚೆನ್ನಾಗಿದೆ. ಅವಳು ಸ್ವಲ್ಪ ಹುಡುಗಿ, ಕಿಲಾಡಿ ಹುಡುಗಿ ಇರಲಿ, ಮದುವೆ ಆಗಿದೆ. ಅದೇನು ಗೊತ್ತ ನಿಮಗೆ? ಇಫ್ ಎ ರೈಟ್ ಗರ್ಲ್ marries a wrong boy, one is finished. Or if the wrong boy marries a right girl, one is finished. If both are wrong, both are completely finished. ಹಾಗಾಗುತ್ತೆ ಅದು. ಏನಾಗಿದೆ ಅಂದರೆ ಪಾಪ ಹೆಂಡತಿ ಹೇಳ್ತಾಳೆ, ರೀ ನಾವು ಇನ್ನು ಮುಂದೆ ಹಣ ಸೇವ್ ಮಾಡಬೇಕ್ರಿ. ಇಲ್ಲ, ಯಾಕಂದರೆ ಹಣ ಸೇವ್ ಮಾಡಿದರೆ ಒಂದು ಮನೆ ಕಟ್ಬೋದು, ಸ್ಕೂಟರ್ ತಗೊಳ್ಬೋದು. ಹೆಂಗೆ ಮಾಡೋಣ? ಆಗ ಹೆಂಡತಿ ಒಂದು ಐಡಿಯಾ ಕೊಡ್ತೇನೆ, ನಿಮಗೆ ನನ್ನನ್ನು ಕಂಡ್ರೆ ಭಾಳ ಪ್ರೀತಿ, ಪರವಾಗಿಲ್ಲ ಮಾಡಿ, ನೀವು ಮದುವೆ ಆಗಿದ್ದೀರಿ, ಇನ್ನೊಬ್ಬರು ಪ್ರೀತಿ ಮಾಡಿದ್ರೆ ನನ್ನ ಮಾಡೋದು ಒಳ್ಳೇದಲ್ವಾ, ಮಾಡಿ, ಯಾವಾಗಲೂ ಮುತ್ತು ಕೊಡ್ತಾ ಇರ್ತೀರಿ, ಕೊಡಿ ಏನು ಪರವಾಗಿಲ್ಲ, ನಾನು ನಿಮ್ಮ ಹೆಂಡತಿ ಎಲ್ಲ ಕೊಡಿ. ಆದರೆ ಇನ್ನು ಮುಂದೆ ಹಾಗೆ ಮಾಡೋಂಗಿಲ್ಲ, ನಾನು ಡಬ್ಬಿ ಇಡ್ತೇನೆ, ನೀವು 1 ಮುತ್ತು ಕೊಡಬೇಕಾದ್ರೆ ₹1 ಹಾಕಬೇಕು. ಆಗ ಏನಾಗುತ್ತೆ, ನಮಗೆ ಗೊತ್ತಿಲ್ಲದೇ ಹಣ ಜಮಾ ಆಗುತ್ತಾ ಹೋಗುತ್ತೆ. ₹1ಗೆ 1 ಮುತ್ತು ಒಪ್ಕೊಂಡ ಗಂಡ, ಆಗಲಿ ಪರವಾಗಿಲ್ಲ, ಒಳ್ಳೆ ಐಡಿಯಾ. ಸೊ ಪಾಪ ಅದು ಮಾಡಿದೆ, ₹1 ಹಾಕಿದೆ, ಆಯಿತು. ತುಂಬ ವರ್ಷ ಆಯಿತು, ಅವನಿಗೆ ಕುತೂಹಲ ಆಯಿತು, ಎಷ್ಟು ಹಣ ಆಗಿದೆ ಅಂತ ಡಬ್ಬಿ ತೆಗೆದು ನೋಡ್ತಾನೆ. ₹1 ಇಲ್ಲ, ₹5, ₹10 ಎಲ್ಲ ಇದೆ. ಅವನು ಕರೆದು ಕೇಳ್ತಾನೆ, ಏನೇ ನಾನು ಈಗ ₹1 ಕೊಡ್ತಿದ್ದೆ ಅಲ್ಲ, ₹5-10 ಇದೆ. ಆ ಕಿಲಾಡಿ ಹೇಳ್ತಾಳೆ, ಏನು ಎಲ್ಲರೂ ನಿಮ್ಮಾಗೆ ₹1 ಕೊಡ್ತಾರಾ? ಬಂಧುಗಳೇ, ಇದು ಹಾಸ್ಯಕ್ಕೆ ಹೇಳಿದೆ, ಆದರೆ ಸಾಂಸಾರಿಕ ಜೀವನದಲ್ಲಿ ಕೊನೆ ಮಾತು, ಮದುವೆ ಅದ್ದೂರಿ ಆದರೆ ಪ್ರಯೋಜನವಿಲ್ಲ, ದಾಂಪತ್ಯ ಜೀವನ ಅದ್ದೂರಿಯಾಗಿರಬೇಕು. ದಟ್ ಇಸ್ ಇಂಪಾರ್ಟೆಂಟ್. ನಾಟ್ ಎ ಗ್ರ್ಯಾಂಡ್ ವೆಡ್ಡಿಂಗ್, ದ ವೆಡೆಡ್ ಲೈಫ್ ಶುಡ್ ಬಿ ಗ್ರ್ಯಾಂಡ್. ಅದರಲ್ಲಿ ಬೇಕಾಗಿದ್ದು ಹೊಂದಾಣಿಕೆ. ಅದು ಭಯಂಕರವಾದಂಥ ಒಂದು ಕತೆ ಅದು ಅಲ್ವಾ. ಒಮ್ಮತ ಇರುವ ವಿಷಯಗಳಲ್ಲಿ ನಾನು ಮತ್ತು ನನ್ನ ಹೆಂಡತಿ ಹೇಗೆ ಅಡ್ಜಸ್ಟ್ ಮಾಡ್ತೇವೆ ಅನ್ನೋದು ಮುಖ್ಯ ಇಲ್ಲ, ಒಮ್ಮತ ಇಲ್ಲದ ವಿಷಯಗಳನ್ನು ನಾವು ಹೇಗೆ ನಿಭಾಯಿಸುತ್ತೇವೆ ಅನ್ನೋದುವೇ ದಾಂಪತ್ಯ ಜೀವನ. ಏನೆಲ್ಲ ಸರಿಯಾಗಿರುತ್ತಾ? ಅದು ಸಾಂಸಾರಿಕ ಜೀವನ. ಹಾಗೆಯೇ ಅತಿಥಿ ಸತ್ಕಾರ, ಅದೇ ರೀತಿ ಒಂದು ಗೃಹಿಣಿಯಾಗಿ ಆ ಸಾಂಸಾರಿಕ ಜೀವನದಲ್ಲಿ ನಾವು ಒಳ್ಳೆಯ ಮಾತುಗಳನ್ನು, ನಾವು ಒಳ್ಳೆಯ ಜೀವನ ಮಾಡಬೇಕು ಅಂತ ಹೇಳುತ್ತಾ, ಈ ರೀತಿಯಾಗಿ ನಾವು ನಮ್ಮ ವ್ಯವಹಾರದಿಂದ ನಮ್ಮ ವೈಯಕ್ತಿಕವಾಗಿ, ಸಾಮಾಜಿಕವಾಗಿ, ಸಾಂಸಾರಿಕವಾಗಿ ಒಳ್ಳೆಯ ಜೀವಗಳನ್ನು ಆಡೋಣ ಅಂತ ಹೇಳ್ತಾ, ಬಂಧುಗಳೇ, ನಾವು ಮಾಡುವ ಏನೇ ಕೆಲಸ ಕೂಡ ನಮಗೆ ಅದು ಆತ್ಮಾನಂದವನ್ನು ನೀಡಲಿ, ಆತ್ಮಶುದ್ಧಿಯಾಗಿರಲಿ, ದೇವರು ಮೆಚ್ಚುವ ಕೆಲಸಗಳನ್ನು ಮಾಡೋಣ ಅಂತ ಹೇಳ್ತಾ, ನಾವು ಒಳ್ಳೆಯ ವ್ಯಕ್ತಿಗಳಾಗಬೇಕಿದ್ರೆ ಕೊನೆ ಮಾತು, ನಾವು ಬೆರೆಸುವ ಪ್ರಕ್ರಿಯೆಯನ್ನು ಮಾಡೋಣ. ಮುಖ ಇದೆಯಲ್ಲ, ಮುಖಕ್ಕೆ ಮಂದಹಾಸವನ್ನು ಬೆರೆಸಿಕೊಳ್ಳಿ, ತುಂಬ ಸುಂದರವಾಗಿ ಕಾಣ್ತೀರಿ. ಯು ಆರ್ ನಾಟ್ ಫುಲ್ಲಿ ಡ್ರೆಸ್ಡ್ ಅನ್ಲೆಸ್ ಯು ವೇರ್ ಎ ಸ್ಮೈಲ್ ಬಿಫೋರ್ ಯು ಲೀವ್ ದ ಹೌಸ್, ಗಾಂಧೀಜಿ ಸೆಟ್. ಮುಖ ನನ್ನ ಚಾಯ್ಸ್ ಅಲ್ಲ, ಮುಖದ ಫೇಶಿಯಲ್ ಎಕ್ಸ್ಪ್ರೆಷನ್ ನನ್ನ ಚಾಯ್ಸ್ ಅಲ್ವಾ. ಸ್ಮಿತವಿರಲಿ ವದನದಲ್ಲಿ, ಮಿತವಿರಲಿ ಮಾತಿನಲ್ಲಿ, ಹಿತವಿರಲಿ ಊಟದಲ್ಲಿ, ಗತಿ ಇರಲಿ ಕೆಲಸ ಕಾರ್ಯಗಳಲ್ಲಿ, ಅತಿಯಂತೂ ಎಂದೆಂದೂ ಇಲ್ಲದಿರಲಿ. ಮುಖಕ್ಕೆ ಮಂದಹಾಸ ಬೆರೆಸಿಕೊಳ್ಳಿ. ವಿದ್ಯೆಗೆ ವಿನಯ, ವಿದ್ಯಾ ದದಾತಿ ವಿನಯಂ. ಶಿಕ್ಷಣಕ್ಕೆ ಸಂಸ್ಕಾರ, ಹಾಗೆ ಮಾತಿಗೆ ಮಮತೆ, ಘನತೆ, ತೂಕ, ತಕ್ಕ ಪಾಕ. ಹಣಕ್ಕೆ ಗುಣ, ಸೌಂದರ್ಯಕ್ಕೆ ಸರಳತೆ, ಶಾರೀರಿಕ ಸೌಂದರ್ಯಕ್ಕೆ ಆಂತರಿಕ ಸೌಂದರ್ಯ. ಹಾಗೆಯೇ ಆಧುನಿಕತೆಗೆ ಆಧ್ಯಾತ್ಮಿಕತೆ, ಲೌಕಿಕತೆಗೆ ಧಾರ್ಮಿಕತೆ, ಪ್ರಾಪಂಚಿಕತೆಗೆ ಪಾರಮಾರ್ಥಿಕತೆ, ಹಾಗೆ ವೈಜ್ಞಾನಿಕತೆಗೆ ವೈಚಾರಿಕತೆಯನ್ನು ಬೆರೆಸಿಕೊಳ್ಬೇಕು. ಅದು ಒಳ್ಳೆಯವತ್ತಿ ಆಗಲಿಕ್ಕೆ ತುಂಬ ಸುಲಭ ಸಹಾಯ ಆಗುತ್ತೆ ಅಂತ ಹೇಳುತ್ತಾ, ಬಂಧುಗಳೇ, ಇನ್ನೇನು ಮಾಡಬೇಕಾಗಿಲ್ಲ, ನಾವು ದೊಡ್ಡ ದೊಡ್ಡ ಶಾಸ್ತ್ರ ಪುರಾಣಗಳನ್ನು ಓದಬೇಕಾಗಿಲ್ಲ. ಮಾಡಬೇಕಾದ ಕೆಲಸ ಒಂದೇ, ಅದೇನೆಂದರೆ ಒಳ್ಳೆಯದನ್ನೇ ನೋಡೋಣ, ಒಳ್ಳೆಯದನ್ನೇ ಕೇಳೋಣ, ಒಳ್ಳೆಯದನ್ನೇ ಯೋಚಿಸೋಣ,
ಒಳ್ಳೆಯದನ್ನೇ ಮಾತಾಡೋಣ, ಒಳ್ಳೆಯ ಕೆಲಸವನ್ನೇ ಮಾಡೋಣ, ಒಳ್ಳೆಯ ಸಂಸರ್ಗವನ್ನು ಇಟ್ಕೊಳ್ಳೋಣ, ಒಳ್ಳೆಯ ಉಪನ್ಯಾಸಗಳನ್ನು ಕೇಳೋಣ. ಇನ್ನೇನು ಮಾಡಬೇಕಾಗಿಲ್ಲ. ದರ್ ಓನ್ಲಿ 2 words. ನೋಡಿ, ಒಂದು ಹೇಳ್ತೇನೆ ಅಷ್ಟೇ ಬಂಧುಗಳೇ, ನೀವಾಗಲಿ ನಿಮ್ಮ ಮಕ್ಕಳಾಗಲಿ, ಬಿಫೋರ್ ಮೇಕಿಂಗ್ ದೆಮ್ ಎ ಡಾಕ್ಟರ್, ಎಂಜಿನಿಯರ್, ಲಾಯರ್, ಚಾರ್ಟರ್ಡ್ ಅಕೌಂಟೆಂಟ್, ವಾಟ್ ಎವರ್ ಇಟ್ ಮೇ ಬಿ, ಮೇಕ್ ದೆಮ್ ಆಸ್ ಎ ಗುಡ್ ಹ್ಯೂಮನ್ ಬೀಯಿಂಗ್ ಫಸ್ಟ್ ಆ್ಯಂಡ್ ಎವ್ರಿಥಿಂಗ್ ನೆಕ್ಸ್ಟ್. ಅದು ಮೊದಲು ಮಾಡಬೇಕು ಅಂತ ಹೇಳ್ತಾ ಇನ್ನೇನು ಮಾಡಬೇಕಾಗಿಲ್ಲ. ಒಂದೇ ಸೂತ್ರ ಬಂಧುಗಳೇ, ಒಂದೇ ಕೊನೆ ಸೂತ್ರ. ಅದೇನಿಲ್ಲ ಅಂದರೆ ಬಿ ಗುಡ್ ಆ್ಯಂಡ್ ಡೂ ಗುಡ್. ಒಳ್ಳೆಯ ಕೆಲಸಗಳನ್ನು ಮಾಡೋಣ, ಒಳ್ಳೆಯ ವ್ಯಕ್ತಿಗಳಾಡೋಣ. ಅದುವೇ ನಮ್ಮ ಜೀವನದ ಮಂತ್ರವಾಗಿರಲಿ. ತನ್ಮೂಲಕ ನಮ್ಮ ಜೀವನ ಸುಂದರವಾಗಿರುತ್ತದೆ, ಹಾಗೆ ನಮ್ಮ ನಂಬಿದವರ ಜೀವನ ಕೂಡ ಸುಂದರವಾಗುತ್ತದೆ. ಎಲ್ರಿಗೂ ಶುಭವಾಗಲಿ. ನಮಸ್ಕಾರ.